ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ಡಿ ಎಸ್ ಆರ್ ಟಿ ಲರ್ನ್ ವಿತ್ ಕಿಟಿ ಸರ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ, ರೀಡ್ ವಿತ್ ಮಿ ಕಿಟಿ ಸರ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಿಮಗೆಲ್ಲರೂ ಸ್ವಾಗತ. ನಾವು ಇವತ್ತು ಸಿಕ್ಸ್ತ್ನ 6ನೇ ತರಗತಿಯ 3ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ತುಂಬ ಇಂಪಾರ್ಟೆಂಟ್. ಪರೀಕ್ಷೆಯ ದೃಷ್ಟಿಯಿಂದ ನೋಡಿದಾಗ, ಎಕ್ಸಾಮ್ ದೃಷ್ಟಿಯಿಂದ ಏನಾಗುತ್ತೆ, ಈ ಈ ಒಂದು ಚಾಪ್ಟ್ರಲ್ಲಿ ಹಲವಾರು ಕ್ವಶನ್ಸ್ಗಳು ಬಂದಿವೆ. ನಿಮಗೆ ಕ್ವಶನ್ ಅಥವಾ ಪಾಠದ ಹೆಸರು ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ, ಮೈಂಡ್ಫುಲ್ ಈಟಿಂಗ್ ಎ ಪಾತ್ ಟು ಹೆಲ್ತಿ ಬಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾರು ಆರೋಗ್ಯವಂತರಿರಬೇಕು ಅಂತಂದರೆ ಯಾವ ರೀತಿ ಫುಡ್ ತಿನ್ನಬೇಕು ಅನ್ನೋದು ಒಂದು ದಿನನಿತ್ಯ ಜೀವನಕ್ಕೆ ಬೇಕಾದ ಅಂಶ. ಆದರೆ ಇನ್ನೊಂದು ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಾಗುತ್ತೆ, ನಮಗೆ ಪ್ರೋಟೀನ್ಸ್ ಅಂದ್ರೇನು, ವಿಟಮಿನ್ಸ್ ಅಂದ್ರೇನು, ಮಿನರಲ್ಸ್ ಅಂದ್ರೇನು, ಗೊತ್ತಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಅವು ಎಷ್ಟು ಪ್ರಮಾಣದಲ್ಲಿರಬೇಕು, ಮತ್ತು ಅವನ್ನ ಯಾವ ರೀತಿ ಟೆಸ್ಟ್ ಮಾಡೋದು, ಅದ್ರ ಜೊತೆ ಸಿರಿಧಾನ್ಯಗಳಂದ್ರೇನು, ಮತ್ತು ಓವರಾಲ್ ನಿಮ್ಮ ಫುಡ್ಡು ಯಾವ ರೀತಿ ಇರಬೇಕು ಅನ್ನೋದಕ್ಕೆ, ಲೈಫ್ ಸ್ಟೈಲ್ಗೆ ಒಂದು ರೀತಿಯ ಪಾಠ. ಆದರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರೋಟೀನ್ ಅಂದ್ರೇನು, ವಿಟಮಿನ್ಸ್ ಅಂದ್ರೇನು, ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಫ್ಯಾಟ್ಸ್ ಅಂದ್ರೇನು, ಅದಕ್ಕೆ ಬೇಸಿಕ್ಸ್ನ ಕೊಡುತ್ತೆ. ಬೇಸಿಕ್ಸ್ ಇಲ್ಲಿ ಹಾಕುತ್ತೆ. ಅದ್ರ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಆವಾಗ ಏನಾಗುತ್ತೆ, ಇದು ಮುಂದಿನ ದಿನಗಳಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಏನಾಗುತ್ತೆ, ಹೆಚ್ಚಿಗೆ ಮಾಹಿತಿ ಸಿಗ್ತಾ ಹೋದಂಗೆ ನೀವು ಅದರಲ್ಲಿ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೋಟೀನ್ಸ್ ಬಗ್ಗೆ ಬರುತ್ತೆ, ವಿಟಮಿನ್ಸ್ ಬಗ್ಗೆ ನಾನು ಹೇಳಿದೆ, ಮತ್ತು ಫ್ಯಾಟ್ಸು, ಮಿನರಲ್ಸ್, ಇಷ್ಟೂ ಸಹ ನಾವು ಏನು ಮಾಡ್ಬೋದು, ಈ ಒಂದು ಚಾಪ್ಟರಲ್ಲಿ ತಿಳ್ಕೊಬೋದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು, ವೆರಿ ಇಂಪಾರ್ಟೆಂಟ್, ಈ ಒಂದು 4 ಅಂಶಗಳು. ನಮ್ಮ ದಿನನಿತ್ಯ ಡಯಟ್ ಏನಿರ್ತೀವಿ ನಾವು, ಒಂದು ಸ್ವಸ್ಥ ಆಹಾರ ಅಂತ ಏನು ಕರಿತೀವಿ, ಅದು ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ನಾವು ತಿಳ್ಕೊತೀವಿ. ಅದು ನಮ್ಮ ಜೀವನಕ್ಕೆ ಬೇಕಾಗಿರೋ ಒಂದು ಅಂಶ. ಗೊತ್ತಾಗ್ತಿದೆ. ಹಾಗಾಗಿ ನಾವು ಪಾಠ ಓದ್ತಾ ಹೋಗೋಣ. ಗೊತ್ತಾಗ್ತಿದೆಯಾ? ರೀಡ್ ವಿತ್ ಮೀ. ನೀವು ಸಹ ನನ್ನ ಜೊತೆ ಓದ್ತಾ ಹೋಗಬೇಕು. ಏನಾಗುತ್ತೆ ಅಂದರೆ ಪುಸ್ತಕ ಇಟ್ಕೋಬೇಕು ಪಕ್ಕದಲ್ಲಿ, ಅಥವಾ ಮುಂದೆ ತೊಗೊಂಡು ಅದನ್ನು ಓದ್ತಾ ಹೋಗಬೇಕು. ಓಕೆನಾ? ಒಂದು ಶ್ಲೋಕ ಇದೆ, ಸುಭಾಷಿತ. ಯಾರು ಆರೋಗ್ಯವಂತರು, ಯಾರು ಆರೋಗ್ಯವಂತರು, ಯಾರು ಆರೋಗ್ಯವಂತರು, ಋತು, ಸಮಯ, ಸ್ಥಳಕ್ಕೆ ಸೂಕ್ತವಾದ ಪರಿಪೂರ್ಣ ಆಹಾರ ನೋಡಿ. ಸಂಪೂರ್ಣ ಅಥವಾ ಪರಿಪೂರ್ಣ, ಕಂಪ್ಲೀಟ್ ಆಹಾರ. ಗೊತ್ತಾಗ್ತಿದೆಯಾ? ಯಾರು? ಹೂ ಈಸ್ ಹೆಲ್ತಿ, ಹೂ ಈಸ್ ಹೆಲ್ತಿ, ಹೂ ಈಸ್ ಹೆಲ್ತಿ. ಒನ್ ಹೂ ಈಟ್ಸ್ ಫುಡ್ ದಟ್ ಈಸ್ ಹೋಲ್ಸಮ್ ಇನ್ ಮಾಡರೇಟ್ ಕ್ವಾಂಟಿಟೀಸ್ ಆ್ಯಂಡ್ ಅಪ್ರೋಪ್ರಿಯೇಟ್ ಫಾರ್ ದ ಸೀಸನ್, ಟೈಮ್ ಆ್ಯಂಡ್ ಪ್ಲೇಸ್ ಅಂತ ಹೇಳ್ತಾರೆ. ಅಗತ್ಯ ಸಮಯದಲ್ಲಿ ಸೇವಿಸುವನೇ ಆರೋಗ್ಯವಂತ. ಅದನ್ನು ಸುಭಾಷಿತ ಹೇಳುತ್ತೆ. ಅಂದರೆ ನಾವು ಸೀಸನಿಗೆ ತಕ್ಕಂಗೆ, ಪ್ಲೇಸಿಗೆ ತಕ್ಕಂಗೆ, ಮತ್ತು ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಕ್ವಾಂಟಿಟಿ ತಿನ್ನಬೇಕು. ಓವರಾಗೂ ತಿನ್ನಬಾರ್ದು, ಕಡಿಮೆನೂ ತಿನ್ನಬಾರ್ದು. ಅವು ಯಾವನ್ನ ಅಷ್ಟು ಪ್ರಮಾಣದಲ್ಲಿ ಋತು, ಸಮಯ ಮತ್ತು ಸ್ಥಳಕ್ಕೆ ಸೂಕ್ತವಾದ ಪರಿಪೂರ್ಣ ಆಹಾರವನ್ನು ಅಗತ್ಯ ಪ್ರಮಾಣದಲ್ಲಿ ಸೇವಿಸೋನೆ ಆರೋಗ್ಯವಂತ ಅಂತ ಅಂದ್ಬಿಟ್ಟು ಸುಭಾಷಿತ ಹೇಳ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇದರಲ್ಲಿ ಒಂದು ಬರುತ್ತೆ, ದಿನದ ಸುವಿಚಾರ ಅಥವಾ ಸುಭಾಷಿತ ಅಂತ ಕರಿತೀವಿ. ಗೊತ್ತಾಗ್ತಿದೆ. ಅನ್ನೇನ ಜಾತಾನಿ ಜೀವಂತಿ, ಅನ್ನೇನ. ಇವು ನೋಡಿ, ಈ ಥರದ ಕೆಲವು ಕೋಟ್ಸ್ಗಳನ್ನ ನೀವು ಎಲ್ಲಿ ಉಪಯೋಗಿಸ್ಬೋದು, ನಿಮ್ಮ ಪ್ರಬಂಧಗಳಲ್ಲಿ ಉಪಯೋಗಿಸ್ಬೋದು. ಯಾವುದಾದ್ರು ಫುಡ್ ಬಗ್ಗೆ ಬಂತು ಅಂದ್ಕೊಳ್ಳಿ, ಅಥವಾ ಆರೋಗ್ಯದ ಬಗ್ಗೆ ಬಂತು ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಆರೋಗ್ಯದ ಕಾನ್ಸೆಪ್ಟ್ ಇದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಇದನ್ನಾದರೂ. ತೈತೈರ್ಯ ಉಪನಿಷತ್ತಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟ್. ಅನ್ನೇನೆ ಜಾತಾನಿ ಜೀವಂತಿ. ಅನ್ನವೇ ಒಂದು ಏನು ಅಂತ ಕರೀತಾರೆ, ಜೀವಂತ. ಗೊತ್ತಾಗ್ತಿದೆ? ಅದೇ ಜೀವ, ಅನ್ನನೇ ಜೀವ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಈ ಕೋಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಮೇದು ಪಾಠ ಓದ್ತಾ ಹೋಗೋಣ. ಮೇದು ಮಿಷ್ಟಿ ಪ್ರತಿದಿನ ಶಾಲೆಯ ಸೂಚನಾ ಫಲಕದಲ್ಲಿ ಸುಭಾಷಿತ ಓದುತ್ತಿದ್ದರು. ನಾನು ಸ್ವಲ್ಪ ಸ್ಪೀಡಾಗಿ ಓದ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಓದುತ್ತಿದ್ದರು. ಇಂದಿನ ಸುವಿಚಾರ, ಅನ್ನೇನ ಜಾತಾನಿ ಜೀವಂತಿ, ಅನ್ನೇನ ಜಾತಾನಿ ಜೀವಂತಿ. ಅವರಲ್ಲಿ ಕುತೂಹಲ ಮೂಡಿಸುತ್ತದೆ. ಇದು ಸಂಸ್ಕೃತ ಹೇಳಿಕೆಯಾಗಿದ್ದು, ಯಾವುದು ತೈತೈರ್ಯ ಉಪನಿಷತ್ತುಗಳ ಬಗ್ಗೆ ನೀವು ಇಷ್ಟನ್ನೇ ಓದಿರ್ತೀರ. ಗೊತ್ತಾಗ್ತೀಯಾ? ತೈತೈರ್ಯ ಉಪನಿಷತ್ ಬಗ್ಗೆ, ಮಂಡುಕ ಉಪನಿಷತ್ತು, ತುಂಬ ಡಿಫ್ರೆಂಟ್ ಬೇರೆ ಬೇರೆ ಉಪನಿಷತ್ತುಗಳಿದೆ. ಆ ಉಪನಿಷತ್ತುಗಳ ಬಗ್ಗೆ ಓದಿರ್ತೀರ. ಅದೇ ರೀತಿ ತೈತೈರ್ಯ ಉಪನಿಷತ್ತಲ್ಲಿ ಅನ್ನೇನ ಜಾತಾನಿ ಜೀವಂತಿ ಅನ್ನೋ ಒಂದು ಪದಗಳ ಹೇಳಿಕೆ ಇದೆ. ಹೌದಾ? ಇದು ಸಂಸ್ಕೃತ ಹೇಳಿಕೆ ಇದ್ದು, ಜೀವಗಳಿಗೆ ಜೀವವನ್ನು ನೀಡುತ್ತದೆ ನೋಡಿ. ಆಹಾರವು ಜೀವಿಗಳಿಗೆ ಜೀವವನ್ನು ನೀಡಿದೆ. ಅನ್ನವೇ ಜೀವ ಅಂತ ಹೇಳಿದೆ ನಾನು. ಅದೇ ರೀತಿ ಆಹಾರ ಅಂತ ಕಂಪ್ಲೀಟಾಗಿ ಹೇಳಿದ್ದಾರೆ. ಗೊತ್ತಾ? ಆಹಾರ ಜೀವಿಗಳಿಗೆ ಜೀವನವನ್ನು ನೀಡುತ್ತದೆ ಎಂಬ ಅರ್ಥವನ್ನು ಹೊಂದಿದೆ ಎಂದು ಮಿಷ್ಟಿ ಮೇದುಗೆ ಹೇಳುತ್ತದೆ. ಮೇದು ಅಂದರೆ ಅವರಿಬ್ಬರು ಹೆಸರು, ಇವರು ಮಿಷ್ಟಿ ಮತ್ತು ಮೇದು. ಈ ಮಾತಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸೋಣ. ನಾವು ಏನನ್ನು ಸೇವಿಸುತ್ತೇವೆ, ವಾಟ್ ಡು ವಿ ಈಟ್ ಡೈಲಿ, ನಾವೀಗ ಅದನ್ನು ನೋಡ್ತಾ ಹೋಗೋಣ. ಪ್ರಾಕ್ಟಿಕಲಾಗಿ ಹೇಳ್ತಾ ಹೋಗ್ತಾರೆ. ನಾವೀಗ ಪ್ರತಿದಿನ ಆಹಾರವನ್ನು ಸೇವಿಸುತ್ತೇವೆ. ಆಹಾರ ನಮ್ಮ ದೈನಂದಿನ ಜೀವನದ ಅವಶ್ಯಕ ಘಟಕವಾಗಿದೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆಹಾರ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗ್ತಿದ್ದು, ನಮ್ಮ ದೈನಂದಿನ ಪ್ರತಿದಿನ ಘಟಕ. ನಾವು ಹೆಂಗೆ ಉಸಿರಾಡ್ತೀವಿ, ಅದೇ ರೀತಿ ಊಟನೂ ಸಹ ಮಾಡ್ತೀವಿ ಪ್ರತಿದಿನ. 3 ಟೈಮ್, ಅಟ್ಲೀಸ್ಟ್ 3 ಟೈಮ್ ಊಟ ಮಾಡ್ತೀವಿ. 4 ಟೈಮ್ ಊಟ ಮಾಡಿದ್ರೆ ಒಂದು ತುಂಡನ್ನು ಯೋಗಿ, 2 ತುಂಡನ್ನು ಭೋಗಿ, 3 ತುಂಡನ್ನು ಯೋಗಿ, 4 ತುಂಡನ್ನು ಹೊತ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಒಂದು ಗಾದೆ ಹೇಳೋರು. ಗೊತ್ತಾಗ್ತಿದೆಯಾ? ಅಂದರೆ ಮಿತಾಹಾರ ಇರಬೇಕು, ಮತ್ತು ಪೌಷ್ಟಿಕ ಆಹಾರಗಳನ್ನು ಸೇವಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟು. ನೀವು ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳು ಕೋಷ್ಟಕ 3ರಲ್ಲಿ ಪಟ್ಟಿ ಮಾಡಿ ನೋಡಿ. ಈಗ ನೀವೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಸೋಮವಾರ ಏನು ಸೇವಿಸಿದ್ರೆ ಬರೀರಿ,
ಮಂಗಳವಾರ ಏನು ಸೇವಿಸಿದ್ರೆ ಬರೀ, ಬುಧವಾರ ಏನು ಸೇವಿಸಿದ್ರಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಈ ರೀತಿ ನೀವು ಒಂದು ವಾರದಲ್ಲಿ ಏನು ತಗೊಂಡ್ರಿ, ಈ ದತ್ತಾಂಶಗಳಿಂದ ಆಹಾರ ಸೇವನೆ ಬಗ್ಗೆ ನೀವು ಯಾವ ಅವಲೋಕನ ಮಾಡಬಹುದು. ಪ್ರತಿದಿನ ಒಂದೇ ರೀತಿ ಆಹಾರ ಸೇವಿಸುತ್ತೀರಾ ಅಥವಾ ನೀವು ಆಯ್ಕೆಗಳು ಬದಲಾಗುತ್ತವೆ ನೋಡಿ. ಅಟ್ಲೀಸ್ಟ್ ನನ್ಗನ್ಸಿದ ಮಟ್ಟಿಗೆ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಸಹ ಡಿಫ್ರೆಂಟಾಗಿ ಮಾಡ್ತಾರೆ. ಹಳ್ಳಿಗಳಲ್ಲಿ ಮಾತ್ರ ಸ್ವಲ್ಪ ಮಾಡ್ತಾರೆ. ಬಟ್ ಹಳ್ಳಿಗಳಲ್ಲಿ ಈಗ ಡಿಫ್ರೆಂಟ್ ಫುಡ್ಗಳನ್ನ ಮಾಡ್ತಾರೆ. ಅಂದರೆ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಪ್ರತಿದಿನ ಒಂದೇ ಥರ ಇರೋ, ಒಂದಿನ ರೊಟ್ಟಿ ಮಾಡಿದ್ರೆ, ಒಂದಿನ ದೋಸೆ ಮಾಡ್ತಾರೆ, ಒಂದಿನ ಚಿತ್ರಾನ್ನ ಮಾಡ್ತಾರೆ, ಒಂದಿನ ಏನು ಕಾಳುಗಳು ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಅನ್ನದ ಬಸ್ಸಾರು ಮಾಡ್ತಾರೆ, ಹುಳಿ ಸಾರು ಮಾಡ್ತಾರೆ, ಗೊತ್ತಾಗ್ತಿದೆಯಾ, ಮೊಳಕೆ ಕಾಳು ಸಾರು ಮಾಡ್ತಾರೆ. ಪ್ರತಿದಿನ ಡಿಫ್ರೆಂಟ್ ಆಗಿರುತ್ತಲ್ವಾ. ಅದೇ ರೀತಿ ನಿಮ್ಮ ಸ್ನೇಹಿತರು ಸಿದ್ಧಪಡಿಸಿದ ಪಟ್ಟಿಗಳನ್ನು ನಿಮ್ಮ ಪಟ್ಟಿಯನ್ನು ಹೋಲಿಸಿ. ನೀವು ಮತ್ತು ನಿಮ್ಮ ಸ್ನೇಹಿತರು ಸೇವಿಸಿದ ಆಹಾರ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಕಂಡುಕೊಳ್ಳಿ. ನೀವು ಏನೇನು ಕಂಡುಹಿಡಿಯಿರಿ, ನೀವು ಗಮನಿಸಿದ ಅಂಶಗಳು ನಿಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿ. ನೀವು ಮತ್ತು ನಿಮ್ಮ ಸ್ನೇಹಿತರು ಸೇವಿದ ಆಹಾರದ ವೈವಿಧ್ಯತೆ ಇರೋದು ಗಮನಿಸಿರಬಹುದು. ಅಟ್ಮೋಸ್ಟ್ ಏನಾಗುತ್ತೆ ಅಂದರೆ, ನೀವು ಯಾವುದೇ ಮನೆಗಳು ಹೋಗಿ, ನಿಮ್ಮ ಮನೆಗೂ ಅವ್ರ ಮನೆಗೂ ಆಹಾರ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಗೊತ್ತಾಗ್ತಿದೆಯಾ. ಪ್ರತಿಯೊಬ್ಬರ ಮನೆ ಆಹಾರ ಡಿಫ್ರೆಂಟ್ ಇರುತ್ತೆ. ಡಿಫ್ರೆಂಟ್ ಅಂದ್ರೆ ಅವ್ರು ಮಾಡೋ ಟೇಸ್ಟ್ ಆಗಿರ್ಬೋದು, ಮತ್ತು ಮಾಡೋ ವೆರೈಟಿ ಇರೋದು ಡಿಫ್ರೆಂಟ್ ಇರ್ಬೋದು. ಚಿತ್ರಾನ್ನ ಮಾಡಿದ್ರು ನಿಮ್ಮ ಮನೇಲಿ ಮಾಡೋ ಚಿತ್ರಾನ್ನ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನ ಡಿಫ್ರೆಂಟ್ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ವೈವಿಧ್ಯತೆ ಇರುತ್ತೆ ಆಹಾರದಲ್ಲಿ ಅಂತ. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಆಹಾರದ ಇಂತಹ ವೈವಿಧ್ಯತೆ ಎಂದು ಭಾವಿಸ್ತಾರೆ. ಖಂಡಿತ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ರಾಜ್ಯದ್ದು ಫುಡ್ ಕಲ್ಚರ್ ಬೇರೆ ಥರ ಇರುತ್ತೆ. ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ, ಅಲ್ಲಿನ ಎನ್ವೈರ್ಮೆಂಟ್ ಅಥವಾ ಅಲ್ಲಿನ ಮಣ್ಣಿಗೆ ತಕ್ಕಂತೆ ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ತಕ್ಕಂತೆ ನಮ್ಮ ಆಹಾರ ಪದಾರ್ಥಗಳಿರುತ್ತೆ. ಗೊತ್ತಾಗ್ತಿದೆ. ಮಣ್ಣು, ವಾತಾವರಣ, ಫಸ್ಟು ವಾತಾವರಣ ಇರುತ್ತೆ. ಆ ವಾತಾವರಣ ತಕ್ಕಂಗೆ ಮಣ್ಣು ಇರುತ್ತೆ. ಆ ಮಣ್ಣಿಗೆ ತಕ್ಕಂಗೆ ಬೆಳೆಗಳು ಬೆಳೀತಾರೆ. ಆ ಬೆಳೆಗಳಿಗೆ ತಕ್ಕಂಗೆ ಏನಾಗುತ್ತೆ, ಆಹಾರ ಇರುತ್ತೆ. ಇದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ನೋಡಿ, ಈಗ ನಾವು ಎಕ್ಸಾಂಪಲ್ಲು ಉತ್ತರ ಕನ್ನಡದ ತಗೊಂಡಾಗ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಡ್ರೈ ಲ್ಯಾಂಡ್ ಇರೋದ್ರಿಂದ ಅಲ್ಲಿ ಜೋಳ ಬೆಳೀತಾರೆ. ಅದಕ್ಕೆ ಅಲ್ಲಿ ಜೋಳದ ರೊಟ್ಟಿ ಫೇಮಸ್ಸು. ಉತ್ತರ ಕನ್ನಡದ ಜೋಳದ ರೊಟ್ಟಿ ಫೇಮಸ್ಸು. ತಿಂತಾ ಇದ್ರೆ ಹಂಗೆ ಹೋಗ್ತಾ ಇರ್ತದೆ, ಒನ್ ಮೋರ್ ಅನ್ಬೇಕು, ಗೊತ್ತಾಗ್ತದೆ. ಇನ್ನು ದಕ್ಷಿಣ ಕರ್ನಾಟಕ ತಗೊಂಡ್ರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಅಲ್ಲೂ ಕೆಲವು ಕಡೆ ಡ್ರೈ ಲ್ಯಾಂಡ್ ಇದೆ, ಕೆಲವು ಕಡೆ ಮಳೆ ಪ್ರದೇಶ ಇದೆ. ಅಲ್ಲಿ ಏನಿದೆ, ಭತ್ತ ಅಥವಾ ರಾಗಿ ಬೆಳೀತಾರೆ. ಇಲ್ಲ ಅಂತಂದ್ರೆ ಇಲ್ಲಿ ರಾಗಿ ರೊಟ್ಟಿ, ಮುದ್ದೆ ಮತ್ತು ಅಥವಾ ಅನ್ನ, ಅಥವಾ ಇದು ಜಾಸ್ತಿ ಇರುತ್ತೆ. ಗೊತ್ತಾಗ ಈ ರೀತಿ ನೀವು ಪ್ರತಿಯೊಂದು ಪ್ರದೇಶಕ್ಕೂ ಹೋದಾಗ ವಿವಿಧ ರೀತಿಯ ಆಹಾರಗಳನ್ನ ಗಮನಿಸ್ಬೋದು. ಆ ಆಹಾರ ಪದ್ಧತಿಗಳು ಯಾವ ರೀತಿ ಇರುತ್ತೆ, ಆ ವಾತಾವರಣಕ್ಕೆ ಸಂಬಂಧಪಟ್ಟ, ಭೂಮಿ ಮೇಲೆ ಸಂಬಂಧಪಟ್ಟ, ಮಣ್ಣಿನ ಬಗ್ಗೆ, ಮಣ್ಣಿಗೆ ಸಂಬಂಧಪಟ್ಟಂತೆ, ಅಥವಾ ಮತ್ತು ಅಲ್ಲಿ ಬೆಳೆಯುವ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಈಗ ಅನ್ಬೋದು, ಸರ್ ನೀವು ಬರೀ ಜೋಳದ ರೊಟ್ಟಿನೇ ತಿಂತೀವ, ಇದರಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಅಂದರೆ ಅಲ್ಲಿ ಮುಖ್ಯವಾಗಿ ಬೆಳೆಗಳು ಅಲ್ಲಿ ಆ ಥರ ಕಾಣುತ್ತೆ. ನೋಡಿ, ಭಾರತದ ವಿವಿಧ ರಾಜ್ಯಗಳಲ್ಲಿ ಸಾಂಪ್ರದಾಯಿಕವಾಗಿ ಸೇವಿಸುವ ಆಹಾರಗಳು, ವಿವಿಧಗಳು ಬೆಳೆಯುವ ಬೆಳೆಗಳನ್ನು ತಿಳಿಯಿರಿ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ನೀವು ಪರಾಮರ್ಶಿಸಬಹುದು, ಅಂತರ್ಜಾಲದಲ್ಲಿ ಹುಡುಕಬಹುದು, ಮಾಹಿತಿಯನ್ನು ಸಂಗ್ರಹಿಸಲು ನಿಮ್ಮ ಸ್ನೇಹಿತರ, ಕುಟುಂಬ ಮತ್ತು ನೆರೆಯವರೊಂದಿಗೆ ಸಂವಹನ ನಡೆಸಬಹುದು. ಇದು ಪ್ರಾಕ್ಟಿಕಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತೊಂದರೆ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿರುವ ವಿವಿಧ ರಾಜ್ಯಗಳಲ್ಲಿ ಕಂಡುಬರುವ ಆಹಾರ ಪದ್ಧತಿಗಳು, ನೀವು ಟೂರ್ಗೆ ಹೋದಾಗ, ಟ್ರಿಪ್ ಹೋದಾಗ ಬೇರೆ ಬೇರೆ ಫುಡ್ನ ಟೇಸ್ಟ್ ಮಾಡಿರ್ತೀರ. ಈಗ ಬೆಂಗಳೂರಲ್ಲಿ ದೊಡ್ಡ ಕಲ್ಚರ್ ಆಗಿಬಿಟ್ಟಿದೆ. ಎಲ್ಲ ಥರದ್ದು ಫುಡ್ ಸಿಗುತ್ತೆ ನಿಮ್ಗೆ. ಉತ್ತರ ಕರ್ನಾಟಕ ಬೇಕಾ, ದಕ್ಷಿಣ ಕರ್ನಾಟಕ ಬೇಕಾ, ಮಲೆನಾಡು ಬೇಕಾ, ರಾಜಸ್ಥಾನಿ ಬೇಕಾ, ಪಂಜಾಬಿ ಬೇಕಾ, ಯಾವುದು ಬೇಕು ಹೇಳಿ, ನಿಮಗೆ ಹೋಟೆಲ್ಗಳಿದ್ದಾವೆ, ಡಾಬಾಗಳಿದೆ, ಹೋಟೆಲ್ಗಳಿದೆ, ರೆಸ್ಟೋರೆಂಟ್ಗಳಿದೆ, ಚೈನೀಸ್ ಇದೆ, ಮತ್ತು ಯಾವ ಕುಸೈನ್ ಬೇಕು ನಿಮಗೆ ಅದ್ರದ್ದು ಇದು ಸಿಗುತ್ತೆ, ನಿಮಗೆ ಊಟ ಓಕೆನಾ. ಅಂದರೆ ಈಗ ಕಲ್ಚರ್ ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಎಲ್ಲ ಥರದ ಫುಡ್ಡು ನಾವು ಪಿಜ್ಜಾ ತಿಂತೀವಿ, ಅದು ನಮ್ಮ ಫುಡ್ ಅಲ್ವೇ ಅಲ್ಲ. ಮತ್ತೇನು KFC ತಿಂತೀವಿ, ಅದು ನಮ್ಮ ಫುಡ್ ಅಲ್ಲ. ಈ ರೀತಿ ಏನಾಗುತ್ತೆ, ವೆರೈಟಿ ಆಫ್ ಫುಡ್ಡು ಗ್ಲೋಬಲೈಸೇಷನಿಂದ ಎಲ್ಲ ಹಳ್ಳಿಗಳಿಗೂ ತಲುಪಿಬಿಟ್ಟಿದೆ, ಗ್ಲೋಬಲೈಸೇಷನ್. ಓಕೆನಾ. ಈ ಕೆಲವು ಉದಾಹರಣೆಗಳು ನೀವು ಈಗಲೇ ನೀಡಲಾಗಿದೆ. ಇನ್ನಷ್ಟು ರಾಜ್ಯಗಳು ಸೇರಿಸಿ ಸಂಗ್ರಹಿಸಿದ ದತ್ತಾಂಶಗಳನ್ನು ಭರ್ತಿ ಮಾಡಿ. ನೋಡಿ, ಹಾಗಾಗಿ ಈಗ ವಿವಿಧ ರಾಜ್ಯಗಳಲ್ಲಿ ಕೆಲವು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ ನೋಡ್ತಾ ಹೋಗೋಣ. ಪಂಜಾಬ್ ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಾಗುತ್ತೆ. ಅಥವಾ ನೀವು ಭಾರತದ ವೈವಿಧ್ಯತೆ, ಏಕತೆಯಲ್ಲಿ ವೈವಿಧ್ಯತೆ ಅಂತ ಬರೆದಾಗ ಈ ಥರ ಆಹಾರ ಪದ್ಧತಿಗಳು ವಿಭಿನ್ನವಾಗಿದ್ದಾವೆ ಅಂತಂದ್ರೂ ಬರಿಬೋದು ನೀವು. ಗೊತ್ತಾಗ್ತಿದೆಯಾ. ಜೋಳ, ಗೋಧಿ, ಕಡಲೆ ಬೇಳೆಕಾಳುಗಳನ್ನ ಬೆಳೀತಾರಲ್ಲಿ. ರೊಟ್ಟಿ, ಸಾಗು, ಚೋಲೆ ಮಸಾಲ ಅಂತ ಬರೀತಾರೆ, ಮತ್ತು ಬತೂರೆ, ಗೊತ್ತಾಗ್ತಿತ್ತು ಅಂದರೆ ಪೂರಿ ಅಂತ ನಾವು ಕರಿತೀವಿ ಅದು. ನೆಕ್ಸ್ಟ್ ಪರೋಟ, ಹಲ್ವಾ, ಖೀರು, ಗೊತ್ತಾಗ್ತಿದೆಯಾ. ಜಾಸ್ತಿ ಲಸ್ಸಿ ಕುಡಿತಾರೆ, ಮಜ್ಜಿಗೆ ಮತ್ತು ಹಾಲು ಚಹಾ ಅವ್ರನ್ನ ಜಾಸ್ತಿ ಯೂಸ್ ಮಾಡಿ. ಕರ್ನಾಟಕದಲ್ಲಿ ಅಕ್ಕಿ, ರಾಗಿ, ಉದ್ದು, ತೆಂಗಿನಕಾಯಿ, ಇಡ್ಲಿ, ದೋಸೆ, ಸಾಂಬಾರು, ತೆಂಗಿನಕಾಯಿ ಚಟ್ನಿ, ರಾಗಿ ಮುದ್ದೆ, ಪಲ್ಯ, ರಸಂ, ಅನ್ನ ಬೆಳೀತಾರೆ. ಮಜ್ಜಿಗೆ, ಕಾಫಿ ಮತ್ತು ಚಹಾ. ನೋಡಿ, ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಫುಡ್ ಸಿಸ್ಟಮ್ ಇದು. ನೆಕ್ಸ್ಟ್ ಮಣಿಪುರ್ಗೆ ಹೋಗೋಣ. ಮಣಿಪುರದ ಅಕ್ಕಿ, ಬಿದಿರು, ಸೋಯಾಬೀನ್ಸ್. ನೋಡಿ, ಬಿದಿರಿನಲ್ಲೂ ಸಹ ಅವರು ಏನು ಮಾಡ್ತಾರೆ, ಊಟನ ಮಾಡಿದ್ರೆ ಆ ಬಿದಿರಿನ ಏನು ಮೃದು ಭಾಗ ಇರುತ್ತಲ್ಲ, ಆ ಮೃದು ಭಾಗನ ತೆಗೆದುಕೊಂಡು ಏನು ಮಾಡ್ತಾರೆ, ನಿಮಗೆ ಅಲ್ಲಿ ಇದು ಮಾಡ್ತಾರೆ. ಗೊತ್ತಾಗ್ತಿದೆಯಾ. ಬ್ಯಾಂಬೂ ಅಂತ ಕರೀತಾರೆ. ಮತ್ತು ಸೋಯಾಬೀನ್ ಜಾಸ್ತಿ ಅಲ್ಲಿರುತ್ತೆ. ಅನ್ನ, ಹಳದಿ ಬಟಾಣಿ ಮತ್ತು ಈರುಳ್ಳಿ, ಎಲೆಗಳ ಸಾಂಬಾರು, ಉಟ್ಟಿ ಅಂತ ಕರೀತಾರೆ ಅದನ್ನು. ಮಣಿಪುರ್ ಸಲಾಡ್, ಸಿಂಜಿಯೂಜು ಅಂತ ಬರುತ್ತೆ. ನೆಕ್ಸ್ಟು ಮಣಿಪುರ ರಸಂ, ಕಂಗೋ ಸೋಲಿ. ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಮ್ಮ ಜಿಕೆನಲ್ಲಿ ಕೇಳ್ಬೋದು. ಇದು ಮಣಿಪುರದ ರಸಂ, ಅದನ್ನೇನಂತ ಕರೀತಾರೆ, ಏನಾಯಿತು, ಕಪ್ಪು ಚಹಾ, ಬ್ಲ್ಯಾಕ್ ಟೀ ತುಂಬ
ಫೇಮಸ್ ಅಲ್ಲಿ. ಗೊತ್ತಾಗ್ತಿದೆಯಾ? ಈಗ ನೋಡಿ ನೀವು ಅದೇ ರೀತಿ ಬೇರೆ ಬೇರೆ ರಾಜ್ಯಗಳು ಬರೆದಾಗ ನಿಮಗೆ ವೆರೈಟಿ ಆಫ್ ಫುಡ್ ಸಿಗ್ತಾ ಹೋಗುತ್ತೆ. ವಿವಿಧ ರಾಜ್ಯಗಳಲ್ಲಿ ಸೇವಿಸುವ ಸಾಂಪ್ರದಾಯಿಕ ಮತ್ತು ಆಹಾರ ಪದ್ಧತಿಯಲ್ಲಿ ವೈವಿಧ್ಯತೆಯನ್ನು ನಾವು ಗಮನಿಸುತ್ತೇವೆ. ಗೊತ್ತಾಗ್ತಿದೆಯಾ? ಹೌದಲ್ವಾ? 3.2ರಲ್ಲಿ ನೀವು 3.2ನಲ್ಲಿ ನೋಡಿದ್ರಿ, ಸಂಗ್ರಹಿಸಿದ ದತ್ತಾಂಶ ವಿಶ್ಲೇಷಿಸಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಆಹಾರ ಪದಾರ್ಥಗಳಿವೆ ಅಲ್ವಾ? ಈ ಕಾಮನ್ ಫುಡ್ ಇರ್ತವೆ. ಆಹಾರ ಪದಾರ್ಥಗಳ ಪಟ್ಟಿ ಮಾಡಿ. ಕೆಲವು ಆಹಾರ ಪದಾರ್ಥಗಳು ಅನೇಕ ರಾಜ್ಯಗಳು ಸಾಮಾನ್ಯವಾಗಿದ್ದರೆ ಕೆಲವು ಆಹಾರ ಪದಾರ್ಥಗಳು ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಮಾತ್ರ ಸೇವೆಯನ್ನು ಕಂಡುಕೊಳ್ಳಿ. ನೋಡಿ, ನಾವು ಕರ್ನಾಟಕದಲ್ಲಿ ತಗೊಂಡಾಗ ಸೌತ್ ಕರ್ನಾಟಕ ಅಂತ ಸೌತ್ ಇಂಡಿಯಾದಲ್ಲಿ ತಗೊಂಡಾಗ ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ ಏನು ಕಾಮನ್ ಆಗಿರುತ್ತೆ ಅಂದರೆ ಅನ್ನ ಕಾಮನ್ ಆಗಿರುತ್ತೆ. ರೈಸ್ ಏನಿರುತ್ತೆ, ರೈಸ್ ಕಾಮನ್ ಆಗಿರುತ್ತೆ. ಆದರೆ ನೀವು ಉತ್ತರ ಭಾರತ ತಗೊಂಡಾಗ ಅಲ್ಲಿ ಏನಾಗುತ್ತೆ, ಗೋಧಿ ಕಾಮನ್ ಆಗಿರುತ್ತೆ, ಅಥವಾ ಚಪಾತಿ ಅಂತ ಕರಿಬೋದು, ಚಪಾತಿ ಅಥವಾ ಪರಾಟ ಇವು ಕಾಮನ್ ಆಗಿರುತ್ತೆ ಫುಡ್ಡು. ಅದೇ ರೀತಿ ದಾಲ್ ಕಾಮನ್ ಆಗಿರುತ್ತೆ. ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಸ್ಥಳೀಯವಾಗಿ ಬೆಳೆದ ಬೆಳೆಗಳ ನಡುವೆ ನೀವು ಯಾವ ಸಂಬಂಧವನ್ನು ಗಮನಿಸಿರಿ? ಯಾವುದೇ ರಾಜ್ಯದ ಸಾಂಪ್ರದಾಯಿಕ ಆಹಾರಗಳು ಸಾಮಾನ್ಯವಾಗಿ ಆ ರಾಜ್ಯದಲ್ಲಿ ಬೆಳೆಯುವ ಬೆಳೆಗಳ ಆಧರಿಸಿದೆ ಹೇಳಿದೆ. ಯಾವುದೇ ಬೆಳೆಗಳು ಆ ಒಂದು ರಾಜ್ಯದ ಸಾಂಪ್ರದಾಯಿಕ ಆಹಾರ ಸಾಮಾನ್ಯವಾಗಿ ಆ ರಾಜ್ಯದಲ್ಲಿ ಬೆಳೆಯುವ ಬೆಳೆಗಳನ್ನು ಆಧರಿಸಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಜಾಸ್ತಿ ರಾಗಿ ಮುದ್ದೆ ಮತ್ತು ಜೋಳದ ರೊಟ್ಟಿ ತಿಂತೀವಿ, ಹಾಗಾಗಿ ನಮ್ಮ ಒಂದು ಸಾಂಪ್ರದಾಯಿಕ ಆಹಾರವಾಗಿದೆ. ಅದೇ ರೀತಿ ಪಂಜಾಬಲ್ಲಿ ರೈಸ್ ಮತ್ತು ದಾಲ್ ತಿಂತಾರೆ. ಮಣಿಪುರದಲ್ಲಿ ಬ್ಯಾಂಬೋ ಜಾಸ್ತಿ ಬೆಳೆಯೋದ್ರಿಂದ ಬ್ಯಾಂಬೋ ರೈಸ್ ತಿಂತಾರೆ. ಈ ರೀತಿ ವಿಭಿನ್ನವಾಗಿರುತ್ತೆ. ಅದು ಡಿಪೆಂಡ್ ಆಗಿರೋದು ಆ ರಾಜ್ಯದ ಒಂದು ಬೆಳೆಗಳನ್ನು ಆಧರಿಸಿದೆ. ನೀವು ಗಮನಿಸಿಯೇ ಇರುತ್ತೀರಿ. ಭಾರತದ ವೈವಿಧ್ಯ ಮಣ್ಣು ಹವಾಮಾನ ಪ್ರಕಾರಗಳೊಂದಿಗೆ ನೋಡಿ, ಕೃಷಿ ಪ್ರಧಾನ ದೇಶವಾಗಿದೆ. ಭಾರತದ ವಿವಿಧ ಪ್ರದೇಶಗಳಲ್ಲಿ ಮಣ್ಣಿನ ವಿಧಗಳು, ವಾಯುಗುಣ ಪರಿಸ್ಥಿತಿಗಳನ್ನು ಆಧರಿಸಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತೆ. ವೆರಿ ಗುಡ್. ನಾನು ಇದು ಹೇಳಿದೆ, ಇದೇ ಇಂಪಾರ್ಟೆಂಟ್ ಬೇಕಾಗಿರೋದು. ನೋಡಿ, ಇಲ್ಲಿ ನಮ್ಮ ಕೃಷಿ ಪ್ರಧಾನ ದೇಶವಾಗಿದೆ. ಭಾರತವು ವಿವಿಧ ಪ್ರದೇಶಗಳಲ್ಲಿ ಮಣ್ಣಿನ ವಿಧಗಳು, ವಾಯುಗುಣ ಪರಿಸ್ಥಿತಿಗಳನ್ನು ಆಧರಿಸಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಗೊತ್ತಾಗ್ತಿದೆ? ಭಾರತ ವಿವಿಧ ಪ್ರದೇಶಗಳಲ್ಲಿ ಅಲ್ಲಿನ ಆಹಾರ ಪದಾರ್ಥಗಳ ಬೆಳೆಗಳ ಕೃಷಿ, ರುಚಿ, ಆದ್ಯತೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನುಗುಣವಾಗಿ ಆಹಾರ ಆಯ್ಕೆಯು ಬದಲಾಗುತ್ತದೆ. ಗೊತ್ತಾಗ್ತಿದೆ? ಅಲ್ಲಿನ ಒಂದು ಪ್ರದೇಶಕ್ಕೆ ತಕ್ಕಂತೆ, ಕೃಷಿಯ ಆದ್ಯತೆ ತಕ್ಕಂತೆ ಮತ್ತು ಸಂಸ್ಕೃತಿ ಸಂಪ್ರದಾಯ ತಕ್ಕಂಗೆ ಆಹಾರವೂ ಸಹ ಬದಲಾಗ್ತಾ ಹೋಗುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಎಂದರೆ, ಅಲ್ಲಿನ ವಾಯುಗುಣ ಮತ್ತು ಮಣ್ಣನ್ನು ಆಧರಿಸಿ ಅಲ್ಲಿನ ಬೆಳೆಗಳು ಬೆಳೀತಾರೆ. ಆ ಬೆಳೆಗಳು ತಕ್ಕಂಗೆ ಆಹಾರ ಪದ್ಧತಿ ಇರುತ್ತೆ. ಗೊತ್ತಾಗ್ತಿದೆ? ಇದನ್ನು ನೀವು ಅರ್ಥ ಮಾಡ್ಕೊ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ನೆಕ್ಸ್ಟು, ಕಾಲಾಂತರದಲ್ಲಿ ಆಹಾರ ಪದ್ಧತಿಗಳು ಏನಾಗ್ತಾ ಹೋಗ್ತವೆ, ಬದಲಾಗ್ತಾ ಹೋಗ್ತವೆ. ಗೊತ್ತಾಗ್ತಿದೆಯಾ? ಕುಕಿಂಗ್ ಪ್ರಾಕ್ಟೀಸು ಚೇಂಜ್ ಆಗ್ತಾ ಹೋಗ್ತವೆ ಓವರ್ ದ ಟೈಮ್. ಗೊತ್ತಾಗ್ತಿದೆಯಾ? ಆಹಾರ ಪದ್ಧತಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ಎಂದು ನೀವು ಕಲಿತಿದ್ದೀರಿ. ನಮ್ಮ ಆಹಾರ ಆಯ್ಕೆಗಳು ಮತ್ತು ಆಹಾರ ತಯಾರಿಕೆ ಅಭ್ಯಾಸಗಳು ಪರಸ್ಪರ ಭಿನ್ನವಾಗಿರುತ್ತೆ. ನಮ್ಮ ಆಹಾರ ಪದ್ಧತಿ ಮತ್ತು ಅಡುಗೆ ಅಭ್ಯಾಸಗಳು ಕಾಲಾಂತರದಲ್ಲಿ ಬದಲಾಗಿರುತ್ತವೆ. ಹೌದಲ್ವಾ? ಮೊದಲೇನು ಮಾಡ್ತಾ ಇದ್ವಿ ನಾವು, ಟ್ರೆಡಿಷನಲ್ ಆಗಿ ಏನು ಮಾಡ್ತಾಯಿದ್ವಿ, ಕಟ್ಟಿಗೆ ಒಲೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ವಿ. ಮತ್ತು ಈಗ ಮಾಡರ್ನ್ ಗ್ಯಾಸ್ ಸ್ಟವ್ಗಳು ಬಂದಿವೆ, ಆಧುನಿಕ ಒಲೆಗಳು, ಅನಿಲ ಒಲೆಗಳು ಬಂದಿದ್ದಾವೆ. ಕೆಲವು ಆಹಾರಾಭ್ಯಾಸ ಮತ್ತು ಅಡುಗೆ ಮಾಡುವ ವಿಧಾನಗಳ ಬಗ್ಗೆ ಹಿರಿಯರಿಂದ ಮಾಹಿತಿ ಸಂಗ್ರಹಿಸಲು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ. ಕೆಲವು ಮಾದರಿಗಳನ್ನು ಇಲ್ಲಿದ್ದಾವೆ. ನೀವು ಯಾವಾಗಲೂ ಯಾವ ರೀತಿಯ ಸೇವಿಸುತ್ತೀರಿ ಮತ್ತು ಹೊಸತೇನಿದೆ? ಇದು ಪ್ರಾಕ್ಟಿಕಲ್ ಮಾಡೋಕ್ಕೆ ಹೇಳಿದರೆ. ಪಾಕ ಪದ್ಧತಿಯಲ್ಲಿ ಯಾವ ಬದಲಾವಣೆ ಬದಲಾವಣೆಗೆ ಕಾರಣಗಳನ್ನು ಸಿದ್ಧಪಡಿಸ ಪ್ರಶ್ನೆಗಳ ಆಧಾರದ ಮೇಲೆ ಹಿರಿಯ ನಿಮ್ಮ ಊರಲ್ಲಿರೋ ಇದು ಹೈಸ್ಕೂಲ್ ಮಕ್ಕಳಿಗಿರೋದು, ನಿಮ್ಗೇನು ಮಾಡಿ ತಲೆ ಕೆಡಿಸ್ಕೊಬೇಡಿ. ಮಕ್ಕಳು ಹೋಗಿ ಕೇಳೋದು. ನೆಕ್ಸ್ಟು, ದುಂಡಿ ಹರಿಯುವ ಕಲ್ಲು ಅಂತ ಕರೀತಾರೆ, ವಿದ್ಯುತ್ ಗ್ರೈಂಡರ್ ಆಗಿದೆ. ನೋಡಿ, ಹಿಂಗೆ ಬದಲಾವಣೆ ಆಗ್ತಾ ಹೋಗಿದೆ. ಗೊತ್ತಾಗ್ತಿದೆಯಾ? ಹಂತವಾಗಿ ಮಾಡರ್ನೈಸೇಷನ್ ಆದಂಗೆ ಮತ್ತು ಗ್ಲೋಬಲೈಸೇಷನ್ ಆದಂಗೆ ಮತ್ತು ಮನುಷ್ಯ ನಾಗರಿಕತೆಯಲ್ಲಿ ಬೆಳೆದಂಗೆ ಚೇಂಜ್ ಇನ್ ಕುಕಿಂಗ್ ಟೂಲ್ಸ್ ಆ್ಯಂಡ್ ಓವರ್ ದ ಟೈಮ್. ಗೊತ್ತಾಗ್ತದೆ? ಕುಕಿಂಗ್ ಟೂಲ್ಸು ಏನಾಗಿದೆ, ಚೇಂಜ್ ಆಗ್ತಾ ಹೋಗಿದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಕಾಲಾಂತರದಲ್ಲಿ ಅಡುಗೆ ಉಪಕರಣ ಬದಲಾವಣೆ ಆಗಿದೆ. ನೀವು ನಡೆಸಿದ ಸಂದರ್ಶನ ನೀವು ಕಂಡುಕೊಂಡ ಅಂಶಗಳು ಯಾವುವು? ಪಾಕ ಪದ್ಧತಿ. ಗೊತ್ತಾಗ್ತಿದೆಯಾ? ಕಲನರಿ ಪ್ರಾಕ್ಟೀಸಸ್ ಅಂತ ಕರೀತಾರೆ. ಗೊತ್ತಾಗ್ತದಾ? ಎಂದು ಕರೆಯಲ್ಪಡುವ ಅಡುಗೆ ಪದ್ಧತಿ ಪಾಕ ಪದ್ಧತಿ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಕಾಲಾಂತರದಲ್ಲಿ ಅವೇನಾಗಿದೆ, ಬದಲಾಗ್ತಾ ಹೋಗಿವೆ. ಗೊತ್ತಾಗ್ತದೆ? ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ನಡುವೆ ಗಮನಾರ್ಹ ವ್ಯತ್ಯಾಸವಿದೆ. ಈ ಮೊದಲು ಬಹುತೇಕ ಅಡುಗೆಯನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಆಧುನಿಕ ಅನಿಲ ಒಳಗೆ, ಅಂದರೆ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ನ ಉಪಯೋಗಿಸಿ ಅಡುಗೆ ಮಾಡ್ತಾರೆ. ಗೊತ್ತಾಗ್ತದೆ? ಈ ಮೊದಲು ಮತ್ತಿಲ್ಲ ಎಲೆಕ್ಟ್ರಿಕ್ ಸ್ಟವ್ ಬಹುತೇಕ ರುಬ್ಬುವಿಕೆಯನ್ನು ದುಂಡಿ ಅಥವಾ ಅರೆಯುವ ಕಲ್ಲು ಅಥವಾ ಗುಂಡ್ಕಲ್ಲು ಅಂತ ಕರಿತೀವಿ, ಬಳಸಿ ಮಾಡಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಸುಲಭವಾಗಿ ರುಬ್ಬುವಿಕೆ ವಿದ್ಯುತ್ ಗ್ರೈಂಡರನ್ನು ಬಳಸುತ್ತೇವೆ. ಅಡುಗೆ ರುಬ್ಬುವ ಇತರೆ ವಿಧಾನಗಳು ಯಾವುವು ಎಂದು ಕಂಡುಕೊಳ್ಳಿ. ಪಾಕ ಪದ್ಧತಿ ಕಾಲಾಂತರದ ಬದಲಾವಣೆಗಳು ಪ್ರಾಂತೀಯ ಅಭಿವೃದ್ಧಿ, ಸುಧಾರಿತ ಸಾರಿಗೆ, ಉತ್ತಮ ಸಮುದಾಯದ ಅಂಶಗಳಾಗಿವೆ. ಅಂದರೆ ಪಾಕ ಪದ್ಧತಿಯಲ್ಲಿ ಯಾಕೆ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಏನು ಮಾಡ್ತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಈಗ ನಮಗೆ ಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ಸ್. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್? ಆಹಾರದ ಘಟಕಗಳು ಯಾವುವು? ಕಾಂಪೋನೆಂಟ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಆ ಕಾಂಪೋನೆಂಟ್ಸು ವೆರಿ ಇಂಪಾರ್ಟೆಂಟ್. ಕಾಂಪೋನೆಂಟ್ಸ್ ಆಫ್ ಫುಡ್ ಅಂದರೆ ಫುಡ್ಡಲ್ಲಿರುವ ಕಾಂಪೋನೆಂಟ್ಸ್, ಆಹಾರ ಘಟಕಗಳು ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ನ ದೃಷ್ಟಿಯಿಂದ ಒಳ್ಳೆಯದು. ಗೊತ್ತಾಗ್ತಿದೆಯಾ? ಮೇದು ಮತ್ತು ಮಿಷ್ಟಿ ಶಾಲೆಯಲ್ಲಿ ಆಯೋಜಿಸಲಾದ ಸಾಂಪ್ರದಾಯಿಕ ಆಹಾರ ಮೇಳಕ್ಕೆ ಭೇಟಿ ನೀಡುತ್ತಾರೆ. ಆ ಮೇಳದ ಉದ್ದೇಶ ಎಂದರೆ
ದೇಹವಾಕ್ಯಂದರೆ ಆರೋಗ್ಯಕರವಾದದ್ದನ್ನು ಸೇವಿಸಿ ಆರೋಗ್ಯವಂತರಾಗಿ ಜೀವಿಸಿ ಅನ್ನೋ ಒಂದು ನೋಡಿ ಈ ಥರ ಸ್ಟೇಟ್ಮೆಂಟ್ಗಳು ನೀವು ಇಲ್ಲಿ ನೋಡಿ DSRT ಬುಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಈ ಥರ ಕೋಟ್ಸ್ ಸಿಗ್ತವೆ ನಿಮಗೆ. ಕೋಟ್ಸ್ಗಳು ಸಿಗ್ತವೆ, ಇವನ್ನ ನೀವು ಎಸ್ಸೆಗಳಲ್ಲಿ ಆನ್ಸರ್ ರೈಟಿಂಗಲ್ಲಿ ಬರಿತಾ ಹೋಗ್ಬೋದು. KS ಅಥವಾ PSI ಅಥವಾ ESIಗಳಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ರಾಜಸ್ಥಾನಿ ಆಹಾರ ಇದೆ, ಗುಜರಾತಿ ಆಹಾರ ಇದೆ, ಅಸ್ಸಾಮಿ ಆಹಾರ ಇದೆ. ಇದು ಬೇರೆ ಬೇರೆ ಥರ ವಿವಿಧ ರೀತಿಯ ಆಹಾರಗಳನ್ನ ನಾವು ನೋಡ್ತಾ ಹೋಗ್ಬೋದು. ವಿಭಿನ್ನ ಸಾಂಪ್ರದಾಯಿಕ ದಿನಸುಗಳನ್ನು ಪ್ರದರ್ಶಿಸುವ ವಿವಿಧ ಮಳಿಗಳು ಬೆಳೆದಲ್ಲಿದ್ದವು. ಪೌಷ್ಟಿಕಾಂಶ ತಜ್ಞರಾದ ಡಾಕ್ಟರ್ ಪೋಷಿತ ವಿದ್ಯಾರ್ಥಿಗಳಿಗೆ ಆರೋಗ್ಯವೇ ಪರಮ ಸಂಪತ್ತು ಎಂದು ವಿವರಿಸಿದರು. ನೋಡಿ ಎಷ್ಟು ಕೋಟ್ ಸಿಕ್ಕಿ ನೋಡಿ, ಈಗಲೇ 3-4 ಕೋಟ್ ಸಿಕ್ಕಿವೆ ನಿಮ್ಗೆ ಒಂದೇ ಒಂದು ಚಾಪ್ಟರ್ಲಿ ಎಂದು ವಿವರಿಸುತ್ತದೆ. ಡಾಕ್ಟರ್ ಪೋಷಿತ ಅವರ ಹೇಳಿಕೆ ಅರ್ಥವೇನೆಂದರೆ ತಿಳಿದುಕೊಳ್ಳೋಣ ಎಂದು ನಾವು ತಿಳಿದುಕೊಳ್ಳೋಣ. ನೀವು ಎಂದಾದರೂ ಉಪವಾಸ ಮಾಡಿದ್ದೀರಾ? ನೀವು ಉಪವಾಸ ಮಾಡಿದಾಗ ನಮಗೆ ಏನು ಅನಿಸುತ್ತದೆ? ಕೆಲ ಸಮಯದವರೆಗೆ ನಾವು ಆಹಾರ ಸೇವಿಸಿದಾಗ ದಣಿವು ಒಂದು ಶಕ್ತಿ ಕೊರತೆಯನ್ನು ಅನುಭವಿಸುತ್ತೇವೆ ಅಲ್ವಾ? ಮ್ಯಾರಥಾನ್ ಓಟಗಾರರು ಓಟದ ಮೊದಲು ನಂತರ ಗ್ಲೂಕೋಸ್ ದ್ರಾವಣವನ್ನು ಏಕೆ ಕುಡಿಯುತ್ತಾರೆ? ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆಯಾಗಿದೆ. ಕಾರ್ಬೋಹೈಡ್ರೇಟ್ಗಳು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್, ನಮ್ಗೆ ಇಲ್ಲಿಂದ ಬೇಕಾಗುತ್ತೆ ಕಾರ್ಬೋಹೈಡ್ರೇಟ್ ಅಂತ ನೀವು ನೋಡಿರ್ತೀರಿ. ಯೂಶಲಿ ನೀವು ಗ್ಲೂಕೋಸ್ ಎಲ್ಲ ತಿಂದಿರ್ತೀರಿ. ಯಾಕೆಂದರೆ ಅದು ನಮಗೆ ಎನರ್ಜಿ ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಶಕ್ತಿ ಬೇಕು ನಮ್ಮ ಸೆಲ್ಲಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು ಅಂದಾಗ ನಾವು ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ನ ಕೊಡಬೇಕು. ಗೊತ್ತಾಗ್ತಿದೆ ನೋಡಿ, ನಾವು ಏನು ಮಾಡ್ತೀವಿ, ಪ್ರತಿನಿತ್ಯ ಆಹಾರ ಸೇವಿಸ್ತೀವಿ. ಆಹಾರದಲ್ಲಿ ಏನಾಗುತ್ತೆ, ನಮಗೆ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆ. ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಗ್ಲೂಕೋಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಶಕ್ತಿನ ಕೊಡುತ್ತದೆ. ಅದು ಕಾರ್ಬೋಹೈಡ್ರೇಟ್ ಅಂದರೆ ಹಾಗೆ ಅರ್ಥ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟು ಮನುಷ್ಯನ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆಯಾಗಿದೆ. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೈನಂದಿನ ಆಹಾರ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದಾಗಿದೆ. ಗೊತ್ತಾಗ್ತದೆ. ಪ್ರೈಮರಿ ಸೋರ್ಸಸ್ ಅಂತ ಕರಿತೀವಿ ನಾವು ಯಾವುದನ್ನು, ಕಾರ್ಬೋಹೈಡ್ರೇಟ್ಸ್ನ ನಾವು ಪ್ರೈಮರಿ ಸೋರ್ಸ್. ಗ್ಲೂಕೋಸ್ ಪ್ರೊವೈಡ್ಸ್ ಇನ್ಸ್ಟೆಂಟ್ ಎನರ್ಜಿ. ಗ್ಲೂಕೋಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಕಾರ್ಬೋಹೈಡ್ರೇಟ್ಸ್. ಗೊತ್ತಾಗ್ತಿದೆ. ಕಾರ್ಬೋಹೈಡ್ರೇಟ್ಸ್ ಆರ್ ದ ಒನ್ ಆಫ್ ದಿ ಪ್ರೈಮರಿ ಸೋರ್ಸ್ ಫಾರ್ ಎನರ್ಜಿ ಇನ್ ಅವರ್ ಡಯಟ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನಮಗೆ ಕಾರ್ಬೋಹೈಡ್ರೇಟ್ ಎಲ್ಲಿಂದ ಸಿಗುತ್ತೆ ಅಂತ ನೀವು ನೋಡೋದಾದರೆ ಗೋಧಿ, ಅಕ್ಕಿ ಮತ್ತು ಮೆಕ್ಕೆಜೋಳದಂಥ ಏಕದಳ ಧಾನ್ಯಗಳು, ಆಲೂಗಡ್ಡೆ ಮತ್ತು ಗೆಣಸಿನಂಥ ತರಕಾರಿಗಳು ಹಾಗೂ ಬಾಳೆಹಣ್ಣು, ಅನಾನಸ್ ಮತ್ತು ಮಾವಿನಂಥ ಹಣ್ಣುಗಳು ಕಾರ್ಬೋಹೈಡ್ರೇಟ್ಗಳ ಕೆಲವು ಆಕಾರಗಳಿವೆ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಕೇಳಿದರೆ ಕಾರ್ಬೋಹೈಡ್ರೇಟ್ ಎಲ್ಲೆಲ್ಲಿ ಕಂಡುಬರುತ್ತೆ? ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಕಂಡು ಬರ್ತವೆ? ಗೊತ್ತಾಗ್ತಿದೆ. ಇವು ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಕೇಳಿದ್ರೆ ಬಾಳೆಹಣ್ಣು ಆಗಿರ್ಬೋದು, ಅನಾನಸ್, ಮಾವು, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ, ಗೋಧಿ, ಗೆಣಸು, ಆಲೂಗಡ್ಡೆ, ಕಬ್ಬು, ಇವೆಲ್ಲ ಏನು ಒಂದು ಕಾರ್ಬೋಹೈಡ್ರೇಟ್ಸ್ನ ಒಂದು ಸೋರ್ಸಸ್ಸು. ಪೊಟ್ಯಾಟೊ, ಶುಗರ್ ಕೇನ್, ಬನಾನಾ, ಪೈನಾಪಲ್, ಮ್ಯಾಂಗೋ, ಮೈಸ್, ಗೊತ್ತಾಗ್ತದೆ. ಬಾಜ್ರಾ, ಸಜ್ಜೆಂದು ಬಾಜ್ರಾ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಬಾಜ್ರಾ ಅಂತ ಕರೀತಾರೆ ಸಜ್ಜೆಗೆ. ರೈಸ್, ವೀಟ್ ಅಂದರೆ ಗೋಧಿ ಗೊತ್ತಲ್ಲ. ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ. ಪೊಟ್ಯಾಟೊ ಎರಡು ಥರ ಇರುತ್ತೆ, ಸ್ವೀಟ್ ಪೊಟ್ಯಾಟೊ ಮತ್ತು ಮಾಮೂಲಿ ಪೊಟ್ಯಾಟೊ. ಓಕೆನಾ? ಸಕ್ಕರೆ ಕೂಡ ಒಂದು ರೀತಿಯ ಕಾರ್ಬೋಹೈಡ್ರೇಟ್. ಗೊತ್ತಾಗ್ತದೆ. ಶುಗರ್ ಆಲ್ಸೋ ಒನ್ ಆಫ್ ದಿ ಕಾರ್ಬೋಹೈಡ್ರೇಟ್ ಅಲ್ವಾ? ಇನ್ನು ನಿಮಗೆ ತಿಳಿದಿದೆ. ಚಳಿಗಾಲದಲ್ಲಿ ನಿಮ್ಮ ಆಹಾರದಲ್ಲಿ ಸಾಂಪ್ರದಾಯಿಕ ಆಹಾರ ಭಾಗವಾಗಿ ನಾವು ಲಡ್ಡುಗಳನ್ನು ಸೇವಿಸುತ್ತೇವೆ. ಏಕಿರಬಹುದು? ಗೊತ್ತಾಗ್ತಿದೆಯಾ? ಚಳಿಗಾಲದಲ್ಲಿ ಬೆಲ್ಲ, ಒಣಹಣ್ಣುಗಳು ಮತ್ತು ಬೀಜಗಳಿಂದ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು, ತುಪ್ಪವು ಲಡ್ಡುಗಳ ಮುಖ್ಯ ಘಟಕಗಳಾಗಿವೆ. ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳು ಕೊಬ್ಬು ಎಂದು ಕರೆಯಲಾಗುವುದು. ಇನ್ನೊಂದು ವಿವಿಧ ಆಹಾರದ ಘಟಕದ ಗುಂಪಿನಲ್ಲಿ ಸೇರಿಸಲಾಗಿದೆ. ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕರಿತೀವಿ. ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ನಾವು ಏನು ಮಾಡ್ತೀವಿ, ಕೆಲವು ಬೆಲ್ಲ ಮತ್ತು ಒಣಹಣ್ಣುಗಳು ಡ್ರೈ ಫ್ರೂಟ್ಸ್ನ ಹಾಕಿ, ಕೆಲವು ಬೀಜಗಳನ್ನ ಹಾಕಿ, ಕಡಲೆ ಹಿಟ್ಟನ್ನ ಹಾಕಿ, ಗೋಧಿ ಹಿಟ್ಟು ಹಾಕಿ, ಅದನ್ನ ತುಪ್ಪನ ಹಾಕಿ ಏನು ಮಾಡ್ತೀವಿ, ಅದರಲ್ಲಿ ತುಪ್ಪ ಇದೆಯಲ್ಲ, ತುಪ್ಪನ ಕೊಬ್ಬು, ಫ್ಯಾಟ್ಸ್ ಅಂತ ಕರಿತೀವಿ. ಫ್ಯಾಟ್ಸ್. ಗೊತ್ತಾಗ್ತಿದೆಯಾ? ಫ್ಯಾಟ್ ಅಂತ ಕರಿತೀವಿ. ಅದನ್ನು ಇಟ್ಸ್ ಒನ್ ಆಫ್ ದಿ ಕಾಂಪೊನೆಂಟ್, ಫುಡ್ ಕಾಂಪೊನೆಂಟ್. ಯಾವುದು? ಫ್ಯಾಟ್. ಗೊತ್ತಾಗ್ತಿದೆ. ಹೌದು, ತುಪ್ಪ ಮತ್ತು ಬೀಜಗಳಿಂದ ಸಮೃದ್ಧವಾದ ಲಡ್ಡುಗಳು ನಮ್ಮನ್ನು ಬೆಚ್ಚಗಿಡಲು ಶಕ್ತಿಯನ್ನು ನೀಡುತ್ತದೆ ಎಂದು ನನ್ನ ಅಜ್ಜನಿಗೆ ತಿಳಿಸಿದ್ದಾರೆ. ಅಂದರೆ ಇದು ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕೊಬ್ಬಿನ ಆಕಾರಗಳು ಸಸ್ಯಗಳು ಅಥವಾ ಪ್ರಾಣಿಗಳಾಗಿರ್ಬೋದು. ಕೊಬ್ಬು ಅಂದರೆ ಫ್ಯಾಟ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಸೋರ್ಸಸ್ ಆಫ್ ಫ್ಯಾಟ್ಸ್ ಅಂದರೆ ಇಟ್ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಗೊತ್ತಾಗ್ತದೆ. ಅನಿಲಗಳಿಂದ, ಇದು ಅನಿಮಲ್ಸ್ ಇಂದ ಬರ್ಬೋದು ಮತ್ತು ಪ್ಲಾಂಟ್ಸ್ಗಳಿಂದ ಬರ್ಬೋದು. ಇಲ್ಲಿ ಎಕ್ಸಾಂಪಲ್ ನೋಡಿ, ನೆಲಗಡಲೆ, ಗ್ರೌಂಡ್ನಟ್ಟು, ವಾಲ್ನಟ್ಟು, ತೆಂಗಿನಕಾಯಿ, ಕೋಕೋನಟ್ಟು, ಬಾದಾಮಿ, ಗೊತ್ತಾಗ್ತದೆ, ಆಲ್ಮಂಡ್ ಮತ್ತು ಕುಂಬಳಕಾಯಿ ಬೀಜಗಳು ಮತ್ತು ಸೂರ್ಯಕಾಂತಿ ಬೀಜಗಳು ಕೊಬ್ಬಿನ ಕೆಲವು ಆಕಾರಗಳಿವೆ. ಕೊಬ್ಬು ಸಂಗ್ರಹಿತ ಶಕ್ತಿಯ ಆಕಾರವಾಗಿದೆ. ಗೊತ್ತಾಗ್ತಿದೆಯಾ? ಫ್ಯಾಟ್ ಈಸ್ ಎ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ. ಗೊತ್ತಾಗ್ತಿದೆಯಾ? ಫ್ಯಾಟ್ ಈಸ್ ಎ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ. ಅಂದರೆ ಎನರ್ಜಿನ ಸ್ಟೋರ್ ಮಾಡ್ಕೊಂಡು ಒಂದು ವಿಧ ಆಗುತ್ತೆ ಅಲ್ಲಿ ನಮ್ಮ ಬಾಡಿನಲ್ಲಿ. ಗೊತ್ತಾಗ್ತದೆ. ಫ್ಯಾಟ್ಸ್ ಗೊತ್ತಾಗ್ತದೆ. ನೋಡಿ, ಫ್ಯಾಟ್ಸ್ಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದರೆ ಗೊತ್ತಾಗ್ತದೆ. ಫ್ಯಾಟ್ಸ್ಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದರೆ ಕರ್ಡ್, ಮೊಸರು, ಬಾದಾಮಿ, ಆಲ್ಮಂಡ್ಸ್, ಕ್ಯಾಶ್ಯೂ, ಎಳ್ಳಿನ ಬೀಜಗಳು, ಸಿಸಮ್ ಸೀಡ್ಸ್, ಸೋಯಾಬೀನ್, ನೆಲಗಡಲೆ, ವಾಲ್ನಟ್, ಸೂರ್ಯಕಾಂತಿ ಬೀಜಗಳು, ಸನ್ಫ್ಲವರು, ಗೊತ್ತಾಗ್ತಿದೆಯಾ? ಪಿಸ್ತಾ, ಬೆಣ್ಣೆ, ಬಟರ್ ಅಂತ ಕರಿತೀವಿ. ಇವೆಲ್ಲ ಸಹ ಏನಾಗುತ್ತೆ, ಫ್ಯಾಟ್ಸ್ನ ಆಕಾರಗಳು ಅಥವಾ ಸೋರ್ಸಸ್ ಆಫ್ ಫ್ಯಾಟ್.
ಗೊತ್ತಿರಬೇಕು. ಎಕ್ಸಾಂಪಲ್ಸು ಕಾರ್ಬೋಹೈಡ್ರೇಟ್ ಸೋರ್ಸಸ್ ಯಾವುದು, ಫ್ಯಾಟ್ಸ್ನ ಸೋರ್ಸ್ ಯಾವುದು. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ನಮಗೆ ಶಕ್ತಿ ಒದಗಿಸಿ. ನೋಡಿ ಯಾವ್ಯಾವ ನಮಗೆ ಶಕ್ತಿ ಕೊಡ್ತವೆ ಅಂದರೆ ಕಾರ್ಬೋಹೈಡ್ರೇಟ್ಗಳು ಕೊಡ್ತವೆ ಮತ್ತು ಕೊಬ್ಬುಗಳು ಕೊಡ್ತವೆ. ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೊವೈಡೆಡ್ ಅಸ್ ಎನರ್ಜಿ ಫಾರ್ ಪರ್ಫಾರ್ಮಿಂಗ್ ವೇರಿಯಸ್ ಆಕ್ಟಿವಿಟೀಸ್. ಗೊತ್ತಾಗ್ತಿದೆಯಾ? ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ಕೊಡ್ತವೆ. ಗೊತ್ತಾಗ್ತಿದೆಯಾ? ಅವುಗಳನ್ನು ಶಕ್ತಿ ಒದಗಿಸುವ ಆಗಿರುವ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೀತಾರೆ. ಎನರ್ಜಿ ಗಿವಿಂಗ್ ಫುಡ್ ಎಂದು ಕರೆಯಲಾಗುತ್ತದೆ. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುವ ಇನ್ನೂ ಹಲವು ಆಹಾರ ಪದಾರ್ಥಗಳನ್ನು ನೀವು ಪ್ರಾಕ್ಟಿಕಲ್ ಆಗಿ ಪಟ್ಟಿ ಮಾಡ್ತಾ ಹೋಗಿ. ನೋಡಿ ಇನ್ನಷ್ಟು ತಿಳಿದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಹಿಮಕರಡಿಗಳು ತಮ್ಮ ಚರ್ಮದ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನು ಸಂಗ್ರಹಿಸುತ್ತದೆ. ಈ ಕೊಬ್ಬು ಶಕ್ತಿ ಆಕಾರವಾಗಿ ಬಳಕೆಯಾಗುತ್ತದೆ. ಇದು ಅವುಗಳ ತಿಂಗಳುಗಳ ದೀರ್ಘ ಅವಧಿಯ ಚಳಿಗಾಲದ ನಿದ್ರೆಯಲ್ಲಿ ಶಿಶಿರ ನಿದ್ರೆ ಏನನ್ನು ಸೇವಿಸಿದ ಜೀವಂತವಾಗಲು ಅನುವು ಮಾಡಿಕೊಡುತ್ತೆ. ನೋಡಿ ಈಗ ಏನಾಗುತ್ತೆ, ತುಂಬ ಚಳಿ ಇದ್ದಾಗ ಹೋಗಿ ಫುಡ್ನ ಹುಡ್ಕೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾವು, ಒಂದೇ ಕಡೆ ಮಲಗಬೇಕಾಗುತ್ತೆ. ಶಿಶಿರ ನಿದ್ರೆ ಅಂತ ಕರೀತಾರೆ. ಆ ಒಂದು ಸಂದರ್ಭದಲ್ಲಿ ತಮ್ಮ ಚರ್ಮಗಳ ಅಡಿಯಲ್ಲಿ ಸಂಗ್ರಹವಾಗಿರುವ ಫ್ಯಾಟ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾವು, ಬದುಕ್ತವೆ. ಗೊತ್ತಾಗ್ತಿದೆಯಾ? ಪೋಲಾರ್ ಬೇರ್ ಅಂತ ಕರೀತಾರೆ. ಹಿಮಕರಡಿ ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪ್ರೋಟೀನ್ಸ್, ವೆರಿ ವೆರಿ ಇಂಪಾರ್ಟೆನ್ಸ್. ಪ್ರೋಟೀನ್ಸ್ ಗೊತ್ತಾಗ್ತಿದೆಯಾ? ಪ್ರೋಟೀನ್ಸ್ ಬರುತ್ತೆ. ಪ್ರೋಟೀನ್ಸ್ ಇವು ನಮ್ಮ ಬಾಡಿ ಬಿಲ್ಡಿಂಗ್ಗೆ ತುಂಬ ಇಂಪಾರ್ಟೆಂಟ್. ನಿನಗೆ ನಿಮ್ಮ ಮಸಲ್ಸ್ ಬರಬೇಕು, ನಿನಗೆ ಶಕ್ತಿ ಬರಬೇಕು, ಅದು ನಿಮ್ಮ ಏನು ತೋರಿಸ್ತಿರಲ್ಲ ಮಸಲ್ಸ್ಗಳು, ಚೆಸ್ಟು ಮತ್ತು ಬೈಸಿಪ್ಸು, ಟ್ರೈಸಿಪ್ಸು, ಶೋಲ್ಡರ್ ಎಲ್ಲ ತೋರಿಸ್ತಿಲ್ಲ, ಅದೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದ್ರೆ ಈ ಪ್ರೋಟೀನ್ನ ತಿನ್ನಬೇಕು. ಪ್ರೋಟೀನ್ಗಳು ಸಹ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ. ಹಾಲಿನ ಉತ್ಪನ್ನಗಳು ಮತ್ತು ಬೇಳೆಕಾಳುಗಳು ಪ್ರೋಟೀನ್ನ ಉತ್ತಮ ಆಹಾರಕರ. ವೆರಿ ಇಂಪಾರ್ಟೆಂಟ್. ಯಾವುದು ಆಹಾರ ಪ್ರಮುಖ ಘಟಕಗಳಂದರೆ ಹಾಲಿನ ಉತ್ಪನ್ನಗಳು ಮತ್ತು ಬೇಳೆಕಾಳುಗಳು ಪ್ರೋಟೀನ್ನ ಉತ್ತಮ ಆಹಾರಗಳು. ಕ್ರೀಡಾಪಟುಗಳು ಸ್ನಾಯುಗಳ ನಿರ್ಮಾಣಕ್ಕೆ ಅಂದರೆ ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಗಳನ್ನು ಏನು ಮಾಡ್ತಾರೆ ನೋಡಿ ಇಲ್ಲಿ. ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ಒಂದು ಬಾಡಿ ಬಿಲ್ಡಿಂಗ್ ಫುಡ್ಸ್ ಯಾವುದು ಗೊತ್ತಾಗ್ತಿದೆ. ಎನರ್ಜಿ ಗಿವಿಂಗ್ ಫುಡ್ಸ್ ಯಾವುದು, ವೆರಿ ಇಂಪಾರ್ಟೆಂಟ್. ಎನರ್ಜಿ ಕೊಡೋದು ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ಲಸ್ ಫ್ಯಾಟ್ಸ್. ಇಲ್ಲಿ ಬಾಡಿ ಬಿಲ್ಡಿಂಗ್ಗೆ, ಬಾಡಿ ಅಂದರೆ ದೇಹ ನಿರ್ಮಾಣ ಆಗೋಕ್ಕೆ ಯಾವ ಬೇಕು ಅಂದರೆ ಪ್ರೋಟೀನ್. ಇದು ನಿಮ್ಮ ನೆನಪಲ್ಲಿರಬೇಕು. ಮತ್ತು ಎಕ್ಸಾಂಪಲ್ ಕೇಳಿದರೆ ಜನರು ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಪ್ರೋಟೀನ್ಗಳನ್ನು ಪಡೆಯುತ್ತಾರೆ. ಪ್ರೋಟೀನ್ ಕೆಲವು ಅತ್ಯುತ್ತಮ ಸಸ್ಯ ಆಹಾರ ಬೇಳೆಕಾಳುಗಳು, ಬೀನ್ಸ್, ಬಟಾಣಿ, ಇತರೆ ಬೀಜಗಳು. ಪ್ರೋಟೀನ್ ಪ್ರಾಣಿ ಆಹಾರಗಳು ಹಾಲು, ಪನ್ನೀರು, ಮೊಟ್ಟೆ, ಮೀನು, ಮಾಂಸ ಪ್ರೋಟೀನ್ನ ಸಮೃದ್ಧವಾದ ಆಹಾರಗಳು. ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ಥಿತಿಗೆ ಇರೋದು ನಮ್ಮ ಬಾಡಿ ಟೇರ್ ಆದಾಗ ಗೊತ್ತಾಗ್ತಿದೆಯಾ? ಅದರಿಂದ ಅವುಗಳನ್ನು ದೇಹ ನಿರ್ಮಾಣದ ಆಕಾರಗಳು ಗೊತ್ತಾಗ್ತಿದೆಯೇ? ದೇಹದ ನಿರ್ಮಾಣಾಕಾರದ ಆಹಾರಗಳು ಬಾಡಿ ಬಿಲ್ಡಿಂಗ್ ಎಂದು ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಯಾವನ್ನ ದೇಹ ನಿರ್ಮಾಣದ ಆಹಾರ ಘಟಕಗಳು ಎಂದು ಕೇಳಿದಾಗ ನೀವು ಬರೀಬೇಕಾಗುತ್ತೆ, ಅದು ನೀವು ಗುರುತು ಮಾಡಬೇಕಾಗುತ್ತೆ. ಏನು ಪ್ರೋಟೀನ್ಗಳು ಮಾನವನ ದೇಹದ ನಿರ್ಮಾಣಕ್ಕೆ ಸಹಕಾರವನ್ನು ಮಾಡ್ತವೆ. ಗೊತ್ತಾಗ್ತಿದೆಯಾ? ನೋಡಿ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದರೆ ಹೆಸರು ಕಾಳು, ತೊಗರಿ ಕಾಳು, ಮೂಂಗ್, ತೂರ್ ದಾಳ್, ಕಿಡ್ನಿ ಬೀನ್ಸ್, ರಾಜ್ಮಾ ಅಂತ ಕರೀತಾರೆ, ಕಡಲೆಕಾಳು, ಬಟಾಣಿ, ಸೋಯಾಬೀನ್. ಗೊತ್ತಾಗ್ತದೆ ಕಿಡ್ನಿ ಬೀನ್ಸ್ ಮತ್ತು ಪ್ಲ್ಯಾಂಟ್ ಸೋರ್ಸಸ್. ಇವೆಲ್ಲ ಪ್ರಾಣಿ ಆಕಾರಗಳು. ಇವೆಲ್ಲ ಅನಿಮಲ್ ಸೋರ್ಸಸ್ ಅಂತ ಕರೀತಾರೆ. ಫಿಶ್ಶು, ಕೋಳಿ ಮಾಂಸ, ಚಿಕನ್, ಪನ್ನೀರ್, ಎಗ್ಸ್ ಇವೆಲ್ಲ ಏನಾಗುತ್ತೆ ಅನಿಮಲ್ ಸೋರ್ಸ್. ಸಮ್ ಸೋರ್ಸಸ್ ಆಫ್ ಪ್ರೋಟೀನ್. ಬೆಳೆಯುತ್ತಿರೋ ಮಕ್ಕಳ ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸೂಕ್ತವಾದ ಪ್ರೋಟೀನ್ಗಳನ್ನ ಒದಗಿಸ್ಬೇಕು, ಇಲ್ಲಾಂದ್ರೆ ಅವರಿಗೆ ಕಾಯಿ ಬರುತ್ತೆ. ಪ್ರೋಟೀನ್ಗಳಿಂದ ಬರುವ ಕಾಯಿಲೆಯನ್ನು ಕಮೆಂಟ್ ಮಾಡಿ. ಪ್ರೋಟೀನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಕಮೆಂಟ್ ಮಾಡಿ ನನಗೆ. ಓಕೆನಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಕ್ಸಾಮಿಗೆ ಬಂದಿದೆ. ಓಕೆನಾ? ಇವುಗಳ ಆಹಾರಗಳು ನಿಮ್ಮ ದೈನಂದಿನ ಆಹಾರದ ಭಾಗವಾಗಿರಬೇಕು. ಗೊತ್ತಾಗ್ತಿದೆಯಾ? ನೀವು ಅಣಬೆಗಳನ್ನು ನೋಡಿದ್ದೀರಾ? ಅವು ಹೆಚ್ಚಾಗಿ ಕತ್ತಲೆ ಮತ್ತು ತೇವಾಂಶ ಸ್ಥಳ ಬೆಳೆಯುತ್ತೆ. ತಿನ್ನಬಹುದು ಅಣಬೆಗಳು ಪ್ರೋಟೀನ್ಗಳ ಉತ್ತಮ ಆಹಾರ. ನೋಡಿ ಅಣಬೆಗಳಲ್ಲೂ ಸಹ ಪ್ರೋಟೀನ್ಗಳಿದ್ದು ದಿನನಿತ್ಯದಲ್ಲಿ ಏನು ಗೊತ್ತಿಲ್ಲ. ಅಣಬೆಗಳನ್ನ ತಿಂತಿರಲ್ವಾ, ಏನಂತಾರೆ ನೀವು? ಮಶ್ರೂಮ್, ಪೆಪ್ಪರ್ ಡ್ರೈ, ಮಶ್ರೂಮ್ ಬಿರಿಯಾನಿ ಎಲ್ಲ ತಿಂತಿರಲ್ಲ, ಅವು ಸಹ ಪ್ರೋಟೀನ್ಗಳ ಒಂದು ಆಕಾರಗಳು. ಗೊತ್ತಾಗ್ತಿದೆಯಾ? ಪ್ರೋಟೀನ್ಗಳ ಆಹಾರ. ಓಕೆ, ನಮ್ಮ ದೈನಂದಿನ ಆಹಾರ ಘಟಕಗಳು ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಸಸ್ಯ ಆಧಾರಿತ ಆಹಾರಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತೆ. ಏಕೆಂದರೆ ಆಲೋಚಿಸಿದ ಈ ಕೆಳಗಿನ ಎರಡು ಸಂದರ್ಭಗಳನ್ನು ಓದುವ ಮೂಲಕ ಇತರೆ ಆಹಾರ ಘಟಕಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಇವೆಲ್ಲದಲ್ಲೇ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಅಲ್ಲದೇನೂ ಸಹ ಹಲವಾರು ಪದಾರ್ಥಗಳನ್ನ ಸೇವಿಸ್ತೀವಿ. ಹಣ್ಣುಗಳು ಸೇವಿಸ್ತೀವಿ, ತರಕಾರಿ ತಿಂತೀವಿ, ಸೊಪ್ಪು ತಿಂತೀವಿ, ನೀರು ಕುಡಿತೀವಿ. ಇವು ಸಹ ಆಹಾರದ ಘಟಕಗಳು. ಗೊತ್ತಾಗ್ತಿದೆಯಾ? ಫುಡ್ ಕಾಂಪೊನೆಂಟ್ಸ್ ಅಂತಲೂ ಕರೀತಾರೆ. ಅದರ್ ದೆನ್ ಏನು ಈ ಮೂರು ಇದು ನೋಡ್ತಾವಣ. ಇಂದಿನ ಕಾಲದಲ್ಲಿ ದೀರ್ಘ ಸಮುದ್ರಯಾನ ಸಮಯದಲ್ಲಿ ನಾವಿಕರು ಆಗಾಗ್ಗೆ ರಕ್ತಸ್ರಾವ ಮತ್ತು ಒಸಡಿನ ಊತದಿಂದ ಬಳಲುತ್ತಿದ್ದರು. 1940 ಸಮುದ್ರಯಾನ ಸಮಯದಲ್ಲಿ ನಿಂಬೆ ಮತ್ತು ಕಿತ್ತಳೆಗಳನ್ನು ಸೇವಿಸಿದ ನಾವಿಕರು ಆ ರೋಗ ಲಕ್ಷಣದಿಂದ ಚೇತರಿಸಿಕೊಂಡಿದ್ದನ್ನು ಸ್ಕಾಟಿಷ್ ವೈದ್ಯ ಜೇಮ್ಸ್ ಲಿಂಡನ್ ಗಮನಿಸಲು ರಕ್ತಸ್ರಾವ ಮತ್ತು ಒಸಡಿನ ಊತ ಸ್ಕರ್ವಿ ಎಂಬ ರೋಗದಿಂದ ಲಕ್ಷಣಗಳು. ನೋಡಿ, ವೆರಿ ಇಂಪಾರ್ಟೆಂಟ್. ಸ್ಕರ್ವಿ ಗೊತ್ತಾಗ್ತಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸ್ಕರ್ವಿ ಬಗ್ಗೆ ಏನು ಕೇಳಿದರೆ
SCURV ಸ್ಕರ್ವಿ ಅಂತ ಕರೀತಾರೆ. ಇದು ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆಂಟು ಪ್ರಶ್ನೆ ಬಂದಿದೆ ನೋಡಿ. ಎಲ್ಲಿಂದ DSRTಯಿಂದ ಎಲ್ಲಿ ಬರುತ್ತೆ ಕ್ವಶನ್ಸು, ಎಲ್ಲಿಂದ ಬರುತ್ತೆ NCERTಯಿಂದ ಕ್ವಶನ್ಸ್ ಅಂದರೆ ನೇರವಾಗಿರಲ್ಲ, ಬಟ್ ಇಲ್ಲಿ ಡಿಸ್ಕ್ರೀಟಾಗಿ ಕೊಟ್ಟಿರ್ತಾರೆ. ಗೊತ್ತಾಗ್ತಿದೆಯಾ ನೋಡಿ. ಸ್ಕರ್ವಿ ಯಾರನ್ನ ಕಂಡುಹಿಡಿದದನ್ನ ಜೇಮ್ ಲಿಂಡನ್ ಕಂಡುಹಿಡಿದ. ರಕ್ತಸ್ರಾವ ಮತ್ತು ಒಸಡಿನ ಊತ ಈ ಒಂದು ಕಾಯಿಲೆ ಲಕ್ಷಣಗಳಾಯಿತು. ಈ ಕಾಯಿಲೆಗಳ ಲಕ್ಷಣಗಳನ್ನ ಕಡಿಮೆ ಮಾಡೋಕ್ಕೆ ಏನು ಮಾಡಿದ್ರು ಅವರು, ನಿಂಬೆಹಣ್ಣು ಮತ್ತು ಏನು ಮಾಡಿದ್ರು, ಕಿತ್ತಳೆ ಹಣ್ಣುಗಳನ್ನ ಸೇವಿಸಿದರು. ಗೊತ್ತಾಗಿದೆ. ಕಿತ್ತಳೆ ಹಣ್ಣು ಮತ್ತು ನಿಂಬೆ ಹಣ್ಣುಗಳಲ್ಲಿ ಏನಿದೆ, ವಿಟಮಿನ್ ಸಿಟ್ರಸ್ ಆಸಿಡ್ ಇದೆ. ಗೊತ್ತಾಗ್ತಿದೆ. ಅಂದರೆ ವಿಟಮಿನ್ ಸಿ ಇದೆ. ಆ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗನೇ ಸ್ಕರ್ವಿ. ಸಿ ಫಾರ್ ಸ್ಕರ್ವಿ ಅಂತ ನೀವು ಓದ್ಕೋಬೋದು. ಗೊತ್ತಾಗ್ತಿದೆಯಾ? ಅನ್ನು ಓದಿದ ನೀವು ಏನೇನು ಅರ್ಥೈಸಿಕೊಂಡು ಸ್ಕರ್ವಿಯನ್ನು ಗುಣಪಡಿಸಬಹುದು ಯಾವುದು? ನಿಂಬೆ ಮತ್ತು ಕಿತ್ತಳೆ ಹಣ್ಣುಗಳನ್ನು ಸ್ಕರ್ವಿಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಜೀವಸತ್ವ ಸಿ ಕೊರತೆಯಿಂದಾಗಿ ಸ್ಕರ್ವಿ ಉಂಟಾಗುತ್ತದೆ. ನಿಂಬೆ ಮತ್ತು ಕಿತ್ತಳೆಗಳಂತಹ ಸಿಟ್ರಸ್ ಹಣ್ಣುಗಳಲ್ಲಿರುವ ಜೀವಸತ್ವ ಸಿ ಮತ್ತು ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಜೀವಸತ್ವ ಸಿ ಅಂತ ಕರೀತಾರೆ. ಗೊತ್ತಾಗ್ತಿದೆ. ವಿಟಮಿನ್ ಸಿ ಏನಾಗುತ್ತೆ, ಸ್ಕರ್ವಿ ರೋಗಕ್ಕೆ ಕಾರಣ ಆಗುತ್ತೆ. ನೀವೇನಾದರೂ ಸ್ಕರ್ವಿ ರೋಗನ ಕಮ್ಮಿ ಮಾಡಬೇಕು ಅಂತ ನೋಡಿ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಗಳ ಮೂಲಕ ಏನು ಮಾಡ್ತಾರೆ, ನಿಮಗೆ ಒಂದು ವಿಷಯನ ಅರ್ಥ ಮಾಡಿಸ್ತಾ ಹೋಗ್ತಾರೆ. ನಿಮಗೆ ನೆನಪಿರುತ್ತೆ ಸ್ಕರ್ವಿ ಹೆಂಗೆ ಬಂತು, ಒಸಡಿನ ಊತ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಮತ್ತು ಏನಾಗುತ್ತೆ, ಈ ರಕ್ತಸ್ರಾವದಿಂದ ತಪ್ಪಿಸ್ಕೊಳ್ಳೋದು ನಾವೇನು ಮಾಡ್ಬೋದು, ಈ ಒಂದು ವಿಟಮಿನ್ ಸಿನ ತಿನ್ನಬೇಕಾಗುತ್ತೆ. ನೀವೆಲ್ಲ ತಿಂತಿರ್ತೀರ. ಎರಡನೇ ಪ್ರಕರಣ, ಎರಡನೇ ಕೇಸ್ ಸ್ಟಡಿ ನೋಡೋಣ. 1960ರ ದಶಕದಲ್ಲಿ ಭಾರತೀಯ ವಿಜ್ಞಾನಿಗಳು ಹಿಮಾಲಯ ಪ್ರದೇಶ ಮತ್ತು ಭಾರತ ಉತ್ತರ ಮೈದಾನದಲ್ಲಿ ಜನರಲ್ಲಿ ಕುತ್ತಿಗೆ ಮುಂಭಾಗದಲ್ಲಿ ಊತದ ಲಕ್ಷಣಗಳು ಸಾಮಾನ್ಯಗಳು ಗಮನಿಸಿದರು. ಕುತ್ತಿಗೆ ಮುಂದೆ ಊತ ಗಮನಿಸಿದರು. ಇಲ್ಲಿ 1960ರ ದಶಕದಲ್ಲಿ ಭಾರತೀಯ ವಿಜ್ಞಾನಿಗಳು ಹಿಮಾಲಯ ಪ್ರದೇಶದ ಮತ್ತು ಭಾರತ ಉತ್ತರ ಮೈದಾನಗಳಲ್ಲಿ ಯಾಕೆ ಅಲ್ಲೇ ಬಂತು ಅಂತ ನೀವು ಸ್ವಲ್ಪ ಥಿಂಕ್ ಮಾಡಬೇಕು. ಭಾರತ ಸರ್ಕಾರದ ಮಾನದಂಡಗಳ ಪ್ರಕಾರ ಅಯೋಡಿನ್ ಯುಕ್ತ ಉಪ್ಪನ್ನು, ಅಯೋಡಿನ್ ಮುಕ್ತ ಅಲ್ಲ, ಅಯೋಡಿನ್ ಯುಕ್ತ ಗೊತ್ತಾಗ್ತಿದೆಯಾ? ಅಯೋಡಿನ್ ಯುಕ್ತ ಉಪ್ಪನ್ನು ನಾವೇನು ಮಾಡಬೇಕು, ತಿನ್ನಬೇಕು. ಗೊತ್ತಾಗ್ತಿದೆಯಾ? ಅಯೋಡೈಸ್ಡ್ ಸಾಲ್ಟ್ ಅಂತ ಕರೀತಾರೆ. ಅಯೋಡೈಸ್ಡ್ ಸಾಲ್ಟ್ ಅಂದರೆ ಅಯೋಡಿನ್ ಹೊಂದಿರುವ ಉಪ್ಪನ್ನು ತಿನ್ನಬೇಕು. ತಯಾರಿಸಿ ಪೂರೈಸುವ ಪ್ರಯತ್ನ ಮಾಡಲಾಯಿತು. ಅಯೋಡಿನ್ ಯುಕ್ತ ಉಪ್ಪಿನ ಸೇವನೆಯು ಮೇಲಿನ ರೋಗ ಲಕ್ಷಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಈ ಪ್ರದೇಶದ ಮಣ್ಣಿನಲ್ಲಿ ಅಯೋಡಿನ್ ಕೊರತೆಯ ಕಾರಣದಿಂದಾಗಿ ಸ್ಥಳೀಯ ಆಹಾರ ನೀರಿನಲ್ಲಿ ಅಯೋಡಿನ್ ಕೊರತೆ ಉಂಟಾಗಿ ಈ ರೋಗ ಲಕ್ಷಣಕ್ಕೆ ಕಾರಣವಾಗಿದ್ದು, ಕುತ್ತಿಯ ಮುಂಭಾಗದ ಊತವು ಗಳಗಂಡ ರೋಗ. ಯಾವುದರಿಂದ ಬರುತ್ತೆ? ಗಳಗಂಡ ರೋಗ, ಗಾಯಿಟರ್. ಗೊತ್ತಾಗ್ತಿದೆ. ಎಲ್ಲ ಬುಕ್ಕಲ್ಲೂ ಹಾಕ್ಕೊಂತಾರೆ, ನನ್ನ ಬುಕ್ಕಿಂದ ಬಂದಿದೆ ಅಂತ. ಇಲ್ಲೇ ಇದೆ ನಿಮ್ಮ ಏನು ಪ್ರಶ್ನೆಗಳು ಬರುವ ಜಾಗ. ಗೊತ್ತಾಗ್ತಿದೆ. ಎಂಬ ರೋಗದ ಲಕ್ಷಣ ಗಾಯಿಟರ್ ಯಾವ ಒಂದು ಕೊರತೆಯಿಂದ ಉಂಟಾಗುತ್ತೆ ಅಂದ್ರೆ ನೀವೇನು ಮಾಡಬೇಕು, ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತೆ. ಅಯೋಡಿನ್ ಇಲ್ಲಿ ಇರಬೇಕು ಅಂದರೆ ಉಪ್ಪಿನಲ್ಲಿ ಇರಬೇಕು. ಗೊತ್ತಾಗ್ತಿದೆಯಾ? ಗಾಯಿಟರ್ ಅಂತ ಕರೀತಾರೆ. ಸಿಂಪ್ಟಮ್ಸ್ ಏನಾಗುತ್ತೆ, ಸ್ವೆಲ್ಲಿಂಗ್ ಆಫ್ ದಿ ಫ್ರಂಟ್ ಆಫ್ ದಿ ನೆಕ್ಕಲ್ಲಿ. ನಿಮ್ಗೆ ಗೊತ್ತಾ, ನಿಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಊತ ಕಂಡು ಬರುತ್ತೆ. ಗೊತ್ತಾಗ್ತಿದೆಯಾ? ಅದನ್ನೇನಂತ ಕರೀತಾರೆ, ಗಾಯಿಟರ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಎರಡರಿಂದ ನೀವೇನೇನು ನಿರ್ಣಯಿಸಿರುತ್ತೀರಿ? ನೀವು ಪತ್ರಿಕೆಗಳು, ಜಾಹೀರಾತುಗಳ ಮೂಲಕ ಉಪ್ಪಿನ ಪಟ್ಟಣದ ಮಾಹಿತಿಯನ್ನು ಓದುವ ಮೂಲಕ ಅಯೋಡಿನ್ ಯುಕ್ತ ಟಾಟಾ ಅಯೋಡಿನ್ ಉಪ್ಪನ್ನು ಕೊಂಡುಕೊಳ್ಳಿ, ಅಯೋಡಿನ್ ಯುಕ್ತ ಉಪ್ಪನ್ನೇ ಬಳಸಿ ಅಂತ ಏನು ಮಾಡ್ತೀವಿ, ನೀವು ಆರ್ಟಿಕಲ್ಸ್ ಎಲ್ಲ ಓದಿರ್ತೀರ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ. ಅಯೋಡಿನ್ ಯುಕ್ತ ಉಪ್ಪು ಎಂದರೆ ಅಗತ್ಯ ಪ್ರಮಾಣದ ಅಯೋಡಿನ್ ಲವಣವನ್ನು ಬೆರೆಸಿದ ಸಾಮಾನ್ಯ ಉಪ್ಪು, ಕಾಮನ್ ಸಾಲ್ಟ್ ಅಂತ ಕರೀತಾರೆ. ಗೊತ್ತಾಗ್ತದೆ. ಅಯೋಡಿನ್ ಕ್ವಾಂಟಿಟೀಸ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನ್ನ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ. ಓಕೆನಾ? ಉಪ್ಪು ಕೃಷಿಯ ಅಗಾರಿಯ ಎಂಬ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಉಪ್ಪು ಕೃಷಿ ನೋಡಿ, ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತದೆ. ಸಾಲ್ಟ್ ಫಾರ್ಮಿಂಗ್ ಅಂತ ಕರೀತಾರೆ. ಯಾವ ಬುಡಕಟ್ಟು? ಅದು ಅಗಾರಿಯ ಎನ್ನುವ ಬುಡಕಟ್ಟಿನ ಒಂದು ಸಾಂಪ್ರದಾಯಿಕ ಕೃಷಿ ಆಗಿದೆ. ಅವರು ಲಿಟಲ್ ರನ್ ಆಫ್ ಕಚ್ ಎಲ್ಲಿ ಬರುತ್ತೆ? ಗುಜರಾತ್ ಇದೆಯಲ್ಲ, ಗುಜರಾತ್ ಇಲ್ಲಿ ಕಂಡು ಬರುತ್ತಲ್ಲ, ಇಲ್ಲಿ ಈ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಅವರು ಉಪ್ಪನ್ನು ತಯಾರು ಮಾಡ್ತಾರೆ. ಅದಕ್ಕೆ ಇಲ್ಲಿ ದಂಡಿ ಸತ್ಯಾಗ್ರಹ ನಡೆದಿದ್ದು. ಗಾಂಧೀಜಿ ಅವರು ಹೋರಾಟ ಮಾಡಿದ್ದು 1930ನಲ್ಲಿ. ಐ ಆಮ್ ರೈಟ್? ಕಮೆಂಟ್ ಮಾಡಿ. ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಗಿದೆ, ಗುಜರಾತ್ನ ರನ್ ಆಫ್ ಕಚ್ಚಲ್ಲಿ ಏನು ಮಾಡ್ತಾರೆ, ಉಪ್ಪನ್ನ ಕೃಷಿನ ಮಾಡ್ತಾರೆ. ಗೊತ್ತಾಗ ಸಾಲ್ಟ್ ಫಾರ್ಮಿಂಗ್ ಮಾಡ್ತಾರೆ. ಅಲ್ಲಿ 8 ತಿಂಗಳ ಕಾಲ ಅವರು ಮರುಭೂಮಿಯ ತೀವ್ರ ಶಾಖದಲ್ಲಿ ವಾಸಿಸುತ್ತಾರೆ ಮತ್ತು ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯಲು ತುಂಬ ಶ್ರಮಿಸುತ್ತಾರೆ. ಯಾವ ಒಂದು ಬುಡಕಟ್ಟು? ಅಗಾರಿಯ ಬುಡಕಟ್ಟು. ಅಗಾರಿಯ ಬುಡಕಟ್ಟು ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ರಾಜ್ಯದ. ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ, ಗುಜರಾತ್ ರಾಜ್ಯದ ಇಲ್ಲಿ ರನ್ ಆಫ್ ಕಚ್ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಗೊತ್ತಾಗ್ತಿದೆಯಾ? ನಮ್ಮ ದೇಹವನ್ನು ವಿವಿಧ ರೋಗಗಳಿಂದ ರಕ್ಷಿಸುವ ಆಹಾರ ಇತರ ಘಟಕಗಳ ಬಗ್ಗೆ ನೀವು ಹೇಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು? ಗೊತ್ತಾಗ್ತದೆ. ವಿವಿಧಗಳಿಂದ ರೋಗಗಳನ್ನು ರಕ್ಷಿಸ್ತವಲ್ವಾ, ಅವು ಯಾವುವು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಗೊತ್ತಾಗ್ತಿದೆ ನೋಡಿ. ನಾವೀಗ ಒಂದು ಸಮೀಕ್ಷೆಯನ್ನು ಮಾಡೋಣ.
ಆಹಾರದ ವಿವಿಧ ಘಟಕಗಳ ಕಾರ್ಯಗಳು ಆಗಮಿಸಿದ್ದು ಚಿತ್ರ 3 ನೀಡದ ಕೋಶವನ್ನು ಅಧ್ಯಯನ ಮಾಡಿ ಜೀವಸತ್ವಗಳು, ಖನಿಜಗಳು, ಇನ್ನಷ್ಟು ಆಕಾರಗಳನ್ನು ಕಂಡುಕೊಳ್ಳಿ. ಅಲ್ಲದೆ ಆಹಾರ ಘಟಕಗಳ ನ್ಯೂನತೆ ಉಂಟಾಗುವ ರೋಗಗಳ ಲಕ್ಷಣವನ್ನು ತಿಳಿದುಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಯಾವ ಆಹಾರ ಘಟಕಗಳ ರೋಗದಿಂದ? ಕಾರ್ಬೋಹೈಡ್ರೇಟ್ಗಳ ಕೊರತೆಯಿಂದ ಏನು ಬರುತ್ತೆ? ಪ್ರೋಟೀನ್ಗಳ ಕೊರತೆಯಿಂದ, ವಿಟಮಿನ್ಗಳ ಕೊರತೆಯಿಂದ, ಗೊತ್ತಾಗ್ತಿದೆಯಾ? ಮತ್ತು ಖನಿಜಗಳ ಕೊರತೆಯಿಂದ ಯಾವ್ಯಾವ ಕಾಯಿಲೆಗಳು ಬರ್ತವೆ? ಫ್ಯಾಟ್ಸ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ? ಪ್ರೋಟೀನ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ? ನನಗೆ ಕಮೆಂಟ್ ಮಾಡಿ ನೋಡೋಣ. ಪ್ರೋಟೀನ್ ಕೊರತೆಯಿಂದ ಯಾವ್ದು ಬರುತ್ತೆ ಅವಾಗಲೇ ಕಮೆಂಟ್ ಮಾಡಿದ್ದೀರಿ, ನೋಡೋಣ ಯಾರು ಕಮೆಂಟ್ ಮಾಡ್ತಾರೆ. ನಿಮ್ಮ ನೆರೆಯ ಹೊರೆಯ ಜನರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿ ಮತ್ತು ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ ರೋಗ ಲಕ್ಷಣಗಳು ಯಾರಾದರೂ ಇವೆಯೇ ಎಂದು ಕಂಡುಕೊಳ್ಳಿ. ಈ ರೀತಿಯ ಅನ್ವೇಷಣೆ ಯೋಜನೆ ಶಿಕ್ಷಣ ಮಾರ್ಗದಲ್ಲಿ ಮಾಡಲು ಕೈಗೊಳ್ಳಬಹುದು. ರೋಗ ಲಕ್ಷಣ ಅವರ ಆಹಾರ ಅಭ್ಯಾಸದೊಂದಿಗೆ ಸಮೀಕರಿಸಿ ನ್ಯೂನತೆಗಳು, ರೋಗಗಳು ಅಥವಾ ಅಸ್ವಸ್ಥತೆಗಳನ್ನು ಗುರುತಿಸಿ. ಗೊತ್ತಾಗ್ತಿದೆ? ಆ ರೀತಿ ನೀವು ಅಸ್ವಸ್ಥತೆಗಳನ್ನಿದ್ರೆ ಏನಾದರೂ ಗುರುತು ಮಾಡ್ಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಗಮನಿಸಲಾದ ರೋಗ ಲಕ್ಷಣಕ್ಕೆ ಸಂಭಾವ್ಯ ಕಾರಣಗಳು ಏನಿರ್ಬೋದು ಮತ್ತು ಆರೋಗ್ಯ ಸುಧಾರಣೆಗಾಗಿ ದೈನಂದಿನ ಆಹಾರದಲ್ಲಿ ಅಗತ್ಯವಿರುವ ಬದಲಾವಣೆಗಳು ಏನು ಮಾಡ್ಕೋಬಹುದು. ಈಗ ನೋಡೋದು ಸ್ಕರ್ವಿ ನಾವು ಬಗ್ಗೆ ಓದ್ವಿ. ಸ್ಕರ್ವಿನ ನಾವು ತಡಿಬೇಕು ಅಂತಂದರೆ ಏನು ತಿನ್ನಬೇಕು? ವಿಟಮಿನ್ ಸಿ ತಿನ್ನಬೇಕು. ವಿಟಮಿನ್ ಸಿ ಎಲ್ಲಿರುತ್ತೆ? ಕಿತ್ತಳೆ ಮತ್ತು ನಿಂಬೆಹಣ್ಣುಗಳಲ್ಲಿ ಕಂಡುಬರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ವೈದ್ಯರನ್ನು ಭೇಟಿ ಮಾಡಿ ಅಂತ ಇದು ಒಂದು ಪ್ರಾಕ್ಟಿಕಲ್ ಮಾಡಿ ಅಂತ ಕೇಳಿದ್ದಾರೆ. ಗೊತ್ತಾಗ್ತದೆ ನೋಡಿ. ಆಹಾರದ ಘಟಕಗಳು ಅವುಗಳ ಏನು ನಿಮಗೆ ಮಾಹಿತಿ. ಜೀವಸತ್ವ, ಆಹಾರಗಳು, ಜೀವಸತ್ವ ಖನಿಜ. ಜೀವಸತ್ವ ಎ, ವಿಟಮಿನ್ ಎ ಅಂತ ಹೆಂಗೆ ಕರೀತಾರೆ? ಕಾರ್ಯಗಳು ಏನದ್ರದ್ದು? ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ. ಅದರ ಪ್ರಶ್ನೆ ಅದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪಪ್ಪಾಯಿ, ಕ್ಯಾರೆಟ್ ಮತ್ತು ಹಾಲುಗಳಲ್ಲಿ ಕಂಡುಬರುತ್ತೆ, ಮಿಲ್ಕಲ್ಲಿ ಕಂಡುಬರುತ್ತೆ. ನ್ಯೂನತೆ, ಅದರಿಂದ ಬರುವ ನ್ಯೂನತೆ ರೋಗದ ದೃಷ್ಟಿದೋಷ. ಗೊತ್ತಾಗುತ್ತೆ? ಬ್ಲೈಂಡ್ನೆಸ್. ಗೊತ್ತಾಗ್ತಿದೆಯಾ? ಅದರಿಂದ ಏನಾಗುತ್ತೆ? ದೃಷ್ಟಿದೋಷ ಉಂಟಾಗುತ್ತೆ. ನೆಕ್ಸ್ಟು, ದುರ್ಬಲ ದೃಷ್ಟಿ, ಕತ್ತಲೆಯ ದೃಷ್ಟಿ, ಇರುಳುಗುರುಡುತನ, ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿ ಸಹ ನಾಶ ಆಗುತ್ತೆ. ನೆಕ್ಸ್ಟ್, ಜೀವಸತ್ವ ಬಿ, ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ. ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸಲು ದೇಹಕ್ಕೆ ಬೆಂಬಲ ನೀಡುತ್ತದೆ. ಗೊತ್ತಾಗ್ತಿದೆಯಾ? ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ದ್ವಿದಳ ಧಾನ್ಯಗಳು, ಕಾಯಿಗಳು, ಪೂರ್ಣ ಧಾನ್ಯಗಳು, ಬೀಜಗಳು, ಹಾಲಿನ ಉತ್ಪನ್ನಗಳಲ್ಲಿ ಈ ಜೀವಸತ್ವ ಬಿ ಕಂಡು ಬರುತ್ತೆ. ಬೇರೆ ಬೇರೆಯಿಂದ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಎಕ್ಸಾಮ್ನ ದೃಷ್ಟಿನಲ್ಲಿ ಊತ, ಪಾದ ಮತ್ತು ಕೈಗಳ ಜೋಮು, ಹಿಡಿಯುವಿಕೆ ಅಥವಾ ಉರಿತದ ಸಂವೇದನೆ, ಉಸಿರಾಟ ತೊಂದರೆ ಸಹ ಇದರಿಂದ ಏನಾಗುತ್ತೆ? ಉಂಟಾಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವು ವಿಟಮಿನ್ ಬಿ ಕೊರತೆಯನ್ನು ನೀಗಿಸಬೇಕು ಅಂತಂದರೆ ಈ ಒಂದು ಫುಡ್ನ ತಿನ್ನಬೇಕಾಗತ್ತೆ. ಓಕೆ. ನೆಕ್ಸ್ಟು ಬರದೆ ವಿಟಮಿನ್ ಸಿ, ಹೆಲ್ಪ್ ಬಾಡಿ ಟು ಫೈಟ್ ಡಿಸೀಸಸ್. ಗೊತ್ತಾಗ್ತಿದೆ? ರೋಗಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಒಂದು ಸಹಾಯ ಮಾಡುತ್ತೆ. ನೆಲ್ಲಿಕಾಯಿ, ಸೀಬೆ, ಹಸಿಮೆಣಸಿನಕಾಯಿ, ಕಿತ್ತಳೆ ಮತ್ತು ನಿಂಬೆಹಣ್ಣಲ್ಲಿ ಕಂಡುಬರುತ್ತೆ. ಸ್ಕರ್ವಿ ಎಂಬ ಕಾಯಿಲೆ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ. ವಿಟಮಿನ್ ಬಿ ಕೊರತೆಯಿಂದ, ಬಿ ಫಾರ್ ಬೆರಿ, ವಿಟಮಿನ್ ಎ ಕೊರತೆಯಿಂದ ದೃಷ್ಟಿದೋಷ ಅಥವಾ ಲಾಸ್ ಆಫ್ ವಿಷನ್. ಗೊತ್ತಾಗ್ತಿದೆಯಾ? ಏನಂತ ಕರೀತಾರೆ? ಪೂರ್ ವಿಷನ್ ಆಗ್ಬೋದು, ಡಾರ್ಕ್ ಏನು ಕಲರ್ ಬ್ಲೈಂಡ್ನೆಸ್ಸು ಆಗ್ಬೋದು, ನೈಟ್ ಬ್ಲೈಂಡ್ನೆಸ್ ಆಗ್ಬೋದು. ಗೊತ್ತಾಗ್ತದೆ? ಇರುಳು ಗುರುಡುತನ ಅಂತ ಏನು ಕರೀತಾರೆ? ಇರುಳು ಕುರುಡುತನ. ಕಲರ್ ಬ್ಲೈಂಡ್ನೆಸ್ ಅಂದರೆ ಅದು ಬಣ್ಣ RGB ಅಂದರೆ ರೆಡ್, ಗ್ರೀನ್, ಬ್ಲೂ ಪ್ರಾಥಮಿಕ ಬಣ್ಣಗಳು ಕಾಣದೇ ಇರೋದು. ಅದನ್ನು ಏನಂತ ಕಲರ್ ಬ್ಲೈಂಡ್ನೆಸ್ ಮತ್ತು ವರ್ಣಾಂಧತೆ ಅಂತ ಕರೀತಾರೆ. ಅದು ನಿಮಗೆ ಏನು ವಿಟಮಿನ್ಗಳೆಲ್ಲ ಅದು ಅನುವಂಶೀಯ ಕಾಯಿಲೆ. ಗೊತ್ತಾಗ್ತದೆ? ಅನುವಂಶೀಯ ಕಾಯಿಲೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಹೋಗೋಣ. ಇದರದ ಏನು ಒಂದು ಲಕ್ಷಣಗಳು, ಸಿಂಪ್ಟಮ್ಸ್ ಏನಂತಂದರೆ ರಕ್ತ ಒಸಡುಗಳು, ಗಾಯಗಳು ನಿಧಾನವಾಗಿ ವಾಸಿಯಾಗುವುದು. ಗೊತ್ತಾಗ್ತದೆ? ಈ ರೀತಿ. ನೆಕ್ಸ್ಟು, ಜೀವಸತ್ವ ಡಿ, ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕಾಗಿ, ಬೇಕು. ಕ್ಯಾಲ್ಸಿಯಮನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡೋದು. ವೆರಿ ಇಂಪಾರ್ಟೆಂಟ್. ವಿಟಮಿನ್ ಡಿ ಏನು ಮಾಡ್ತೇವೆ ಅಂದರೆ ನಮ್ಮ ಬಾಡಿನಲ್ಲಿ ಹೆಲ್ಪ್ಸ್ ಬಾಡಿ ಟು ಫೈಟ್ ಡಿಸೀಸಸ್. ಅದು ವಿಟಮಿನ್ ಸಿ ಆಯಿತು. ಅದೇ ರೀತಿ ಹೆಲ್ಪ್ಸ್ ಬಾಡಿ ಅಬ್ಸಾರ್ವ್ ದ ಕ್ಯಾಲ್ಸಿಯಂ ಫಾರ್ ದಿ ಬೋನ್ ಆ್ಯಂಡ್ ದಿ ಟೀತ್ ಹೆಲ್ತ್. ಗೊತ್ತಾಗ್ತಿದೆಯಾ? ಏನು ಮಾಡುತ್ತೆ? ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಕ್ಯಾಲ್ಸಿಯಂನ ಹೀರಿಕೊಳ್ಳಲು ಇವು ಸಹಾಯ ಮಾಡ್ತವೆ. ಸೂರ್ಯನ ಬಿಸಿಲಿಗೆ ದೇಹವನ್ನು ಒಡ್ಡಿಕೊಳ್ಳುವುದು, ಹಾಲು, ಬೆಣ್ಣೆ, ಮೀನು ಮತ್ತು ತಿನ್ನೋದ್ರಿಂದ ಏನಾಗುತ್ತೆ? ಸೂರ್ಯನ ಮೇನ್ ಸೋರ್ಸ್ ಆಫ್ ವಿಟಮಿನ್ ಡಿ ಅಂದರೆ ಏನಾಗುತ್ತೆ? ಒಂದು ಸನ್ಲೈಟ್. ರಿಕೆಟ್ಸ್ ಅನ್ನೋ ಕಾಯಿಲೆ ಬರುತ್ತೆ ಜೀವಸತ್ವ ಡಿ ಇಂದ. ವೆರಿ ಇಂಪಾರ್ಟೆಂಟ್. ಮೃದು ಮತ್ತು ಬಾಗಿದ ಮೂಳೆಗಳು, ಬೆಂಡ್ ಆಗ್ತವೆ ಮೂಳೆಗಳು. ಗೊತ್ತಾಗ್ತದೆ? ನೆಕ್ಸ್ಟ್ ಬರೋದೇ ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳನ್ನು ಆರೋಗ್ಯಕರವಾಗಿರಿಸುತ್ತದೆ. ಹಾಲು, ಮೊಸರು, ಸೋಯಾಬೀನ್, ಮೊಸರು ಮತ್ತು ಗಿಣ್ಣ, ಪನ್ನೀರ್ಗಳಲ್ಲಿ ಕಂಡುಬರುತ್ತೆ. ಮೂಳೆ ಮತ್ತು ದಂತಕ್ಷಯಕ್ಕೆ ಇವೇನ ಕಾರಣ ಆಗುತ್ತೆ? ದುರ್ಬಲ ಮೂಳೆಗಳು ಮತ್ತು ದಂತಕ್ಷಯ. ಗೊತ್ತಾಗ್ತಿದೆ? ಏನಂತ ಕರೀತಾರೆ? ನೆಕ್ಸ್ಟು ಏನು ಕ್ಯಾಲ್ಸಿಯಂ ಕೊರತೆಯಿಂದ ಉಂಟಾಗೋದಂದರೆ ವೀಕ್ ಬೋನ್ಸ್ ಆ್ಯಂಡ್ ಟೂತ್ ಡಿಕೆ ಅಂತ ಕರೀತಾರೆ. ಹಲ್ಲುಗಳು ಏನಾಗುತ್ತೆ? ಇದಾಗ್ತವೆ. ಬೋನ್ಗಳು ವೀಕ್ ಆಗ್ತವೆ. ಗೊತ್ತಾಗ್ತವೆ? ಬೋನ್ ಆ್ಯಂಡ್ ಟೀತು ಏನಾಗುತ್ತೆ? ಡಿಕೆ ಆಗ್ತವೆ, ಸ್ಟಾರ್ಟ್ ಆಗ್ತವೆ. ಗೊತ್ತಾಗ್ತವೆ? ಅವು ಏನಾಗುತ್ತೆ? ದಂತಕ್ಷಯ ಅಂತಂದರೆ ಹಲ್ಲುಗಳು ಕೊಳ್ತೋಗೋದು ಅಂತ ಕರೀತಾರೆ. ಆ ಥರ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಅಯೋಡಿನ್ ಕೊರತೆ. ನೀವು ಓದಿದರೆ ಅಯೋಡಿನ್ ಕೊರತೆಯಿಂದ ಬರೋದು ಗಾಯಿಟರ್, ಗಳಗಂಡ ರೋಗ ಅಂತ ಬರುತ್ತೆ. ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸಮುದ್ರ ಕಳೆ, ವಾಟರ್ ಇದರಲ್ಲಿ ಕಂಡುಬರುತ್ತೆ. ಮತ್ತು ಕುತ್ತಿಗೆ ಮುಂಗದಲ್ಲಿ ಊತಗಳು ಕಂಡುಬರುತ್ತೆ. ಗೊತ್ತಾಗ್ತಿದೆಯಾ? ಎಲ್ಲಿ ಬರುತ್ತೆ? ಅಯೋಡಿನ್ ಯುಕ್ತ ಉಪ್ಪನ್ನು ನೀವು ಸೇವಿಸಬೇಕಾಗುತ್ತೆ. ನೆಕ್ಸ್ಟು, ಕಬ್ಬಿಣ. ರಕ್ತದ ಪ್ರಮುಖ ಘಟಕ ಯಾವುದು ಅಂತಂದರೆ ಹಸಿರೆಲೆ,
ಇವು ಕಬ್ಬಿಣದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಐರನ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ರಕ್ತದ ಪ್ರಮುಖ ಘಟಕ ಆದ ತರಕಾರಿಗಳು ಮತ್ತು ಬೀಟ್ರೂಟ್, ದಾಳಿಂಬೆ ಅಲ್ಲಿ ಸಹ ಕಂಡು ಬರುತ್ತೆ. ಇದರಿಂದ ಬರೋ ಕಾಯಿಲೆ, ಕಬ್ಬಿಣದ ಕೊರತೆಯಿಂದ ಬರೋ ಕಾಯಿಲೆ ರಕ್ತ ಹೀನತೆ, ನಿಶಕ್ತಿ, ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಗೊತ್ತಾಗ್ತಿದೆಯಾ? ಇವು ಮೇಜರ್ ಏನಂತ ಕರೀತಾರೆ, ಜೀವಸತ್ವಗಳು, ಖನಿಜಗಳು ಮತ್ತು ಅವುಗಳ ಕಾರ್ಯಗಳು ಮತ್ತು ಅವಕ್ಕೆ ಸಂಬಂಧಿಸಿದ ರೋಗಗಳು ಮತ್ತು ಅಸ್ವಸ್ಥಗಳು. ಈ ಒಂದು ಟೇಬಲ್ಲು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ನ ದೃಷ್ಟಿಯಲ್ಲಿ. ನಿಮಗೆ ಏನಿಲ್ಲ ಅಂತಂದ್ರೂ ಒಂದರಿಂದ 2 ಕ್ವಶನ್ಸು ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆನಾ? ನೆಕ್ಸ್ಟು ಜೀವಸತ್ವಗಳು ಎ ಬಿ ಸಿ ಡಿ, ಖನಿಜಗಳು ಕ್ಯಾಲ್ಸಿಯಂ, ಅಯೋಡಿನ್ ಮತ್ತು ಕಬ್ಬಿಣ ವಿವಿಧ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವ ಆಹಾರ ಘಟಕಗಳು ಈ 2 ಗುಂಪುಗಳಾಗಿವೆ ಎಂದು ನಾವು ಕಲಿತಿದ್ದೇವೆ. ಅಂದರೆ ಜೀವಸತ್ವ ಮತ್ತು ಖನಿಜ, ಗೊತ್ತಾ? ಜೀವಸತ್ವ ಮತ್ತು ಖನಿಜ ನ್ಯೂನತೆ ರೋಗಗಳು ಅಥವಾ ಅಸ್ವಸ್ಥಗಳನ್ನು ನಾವು ಹೇಗೆ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಜೀವಸತ್ವ ಎ ಕೆಲವು ಆಕಾರಗಳು, ಜೀವಸತ್ವ ಬಿ ನ ಆಕಾರಗಳು ನಾವು ಓದಿದ್ದೀವಿ. ಹಾಗಾದರೆ ಹಾಲು, ಮಾವು, ಪಪ್ಪಾಯಿ ವಿಟಮಿನ್ ಎ ಕಂಡು ಬರುತ್ತೆ. ವಿಟಮಿನ್ ಬಿ ಗೋಧಿ, ಹಾಲು, ಅಕ್ಕಿ ಮತ್ತು ಪನ್ನೀರ್, ಕುಂಬಳಕಾಯಿ. ನೆಕ್ಸ್ಟು ವಿಟಮಿನ್ ಸಿ ಜೀವಸತ್ವ ಕಂಡುಬರೋದು ಹಸಿಮೆಣಸಿನಕಾಯಿ, ಸೀಬೆ, ಕಿತ್ತಳೆ, ಟೊಮ್ಯಾಟೊ. ಗೊತ್ತಾಗ್ತಿದೆ? ಟೊಮ್ಯಾಟೊಗಳಲ್ಲಿ ಸಹ ಕಂಡುಬರುತ್ತೆ. ಇದು ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ನೆಕ್ಸ್ಟು ವಿಟಮಿನ್ ಡಿ ಕಂಡುಬರೋದು ಮೀನುಗಳಲ್ಲಿ, ಹಾಲುಗಳಲ್ಲಿ, ಬೆಣ್ಣೆ ಮತ್ತು ಮೊಟ್ಟೆಗಳಲ್ಲಿ ಮತ್ತು ಅಣಬೆಗಳಲ್ಲಿ ಕಂಡುಬರುತ್ತೆ. ಗೊತ್ತಾಗ್ತಿದೆಯಾ? ಶಕ್ತಿಯನ್ನು ಒದಗಿಸುವ, ಬೆಳವಣಿಗೆ ಬೆಂಬಲಿಸುವ, ನಮ್ಮ ದೇಹವನ್ನು ಆರೋಗ್ಯಗಳಿಂದ ರಕ್ಷಿಸುವ, ದುರಸ್ತಿ ಮಾಡಲು ಸಹಾಯ ಮಾಡುವ ಮತ್ತು ವಿವಿಧ ದೈಹಿಕ ಕಾರ್ಯಗಳನ್ನು ನಿರ್ವಹಿಸುವ ಆಹಾರದ ಘಟಕಗಳನ್ನು, ಪೋಷಕಾಂಶಗಳನ್ನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತದೆ ಏನಂತ ಕರೀತಾರೆ? ಅವನ್ನ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಫುಡ್ ಕಾಂಪೊನೆಂಟ್ಸ್ ದಟ್ ಪ್ರೊವೈಡ್ ಎನರ್ಜಿ, ಗೊತ್ತಾಗ್ತಿದೆ, ಸಪೋರ್ಟ್ ಗ್ರೋತ್ ಅಂಡ್ ಹೆಲ್ಪ್ ರಿಪೇರ್ ಅಂಡ್ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ಡಿಸೀಸಸ್ ಅಂಡ್ ಮೇಂಟೈನ್ ವೇರಿಯಸ್ ಬಾಡಿಲಿ ಫಂಕ್ಷನ್ಸ್ ಆರ್ ಕಾಲ್ಡ್ ನ್ಯೂಟ್ರಿಷನ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನ್ಯೂಟ್ರಿಷನ್ಸ್ ಅಂತ ಕರೀತಾರೆ. ಪೋಷಕಾಂಶಗಳು ನಮ್ಮ ದೇಹವನ್ನು ಕಾಯಿಲೆಗಳಿಂದ ರಕ್ಷಿಸ್ತವೆ. ಗೊತ್ತಾಗ್ತಿದೆಯಾ? ಮತ್ತು ನಮ್ಮ ಬಾಡಿನ ರಿಪೇರಿ ಮಾಡ್ತವೆ ಅಂದರೆ ಏನಾದರೂ ಕಾಯಿಲೆ ಬಂದರೆ ಅದನ್ನು ಹೋರಾಡಿ ನಮ್ಮನ್ನು ರಕ್ಷಿಸ್ತವೆ. ನಮ್ಮ ಆಹಾರದಲ್ಲಿ ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ವಿಟಮಿನ್, ಜೀವಸತ್ವಗಳು ಮತ್ತು ಖನಿಜಗಳು ಸೇರಿವೆ. ನಮ್ಮ ಸಂಪೂರ್ಣ ಆಹಾರದಲ್ಲಿ ಎಲ್ಲ ಅಂಶಗಳು ಕಂಡು ಬರ್ತವೆ. ಗೊತ್ತಾಗುತ್ತೆ? ಜೀವಸತ್ವಗಳು, ಗೊತ್ತಾಗುತ್ತೆ, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಆರ್ ಆಲ್ಸೋ ಕಾಲ್ಡ್ ದ ಪ್ರೊಟೆಕ್ಟಿವ್ ನ್ಯೂಟ್ರಿಷನ್ಸ್ ಅಂತ ಕರೀತಾರೆ. ಜೀವಸತ್ವಗಳು ಮತ್ತು ಖನಿಜಗಳನ್ನು ರಕ್ಷಣಾತ್ಮಕ ಪೋಷಕಾಂಶಗಳು, ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂತ ಇವನ್ನ ಕರೆಯಲಾಗುತ್ತದೆ. ಈ ಪೋಷಕಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ ಮತ್ತು ನಾವು ಆರೋಗ್ಯಕರವಾಗಿರಿಸುತ್ತವೆ. ಹಾಲು, ಹಸಿರು ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ನಿತ್ಯವೇ ಸೇವಿಸಲು ಪೋಷಕರು ನಮಗೆ ಸಲಹೆ ನೀಡಿರಬಹುದು. ಈ ಆಹಾರ ಪದಾರ್ಥಗಳು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ಅದಕ್ಕಾಗಿ ಅವರು ಬನಾನಾ ತಿಂದ್ರಿ, ಈ ಥರ ಫುಡ್ಡು ತಿಂದ್ರಿ ಅಂತ ಹೇಳ್ತಾರೆ ನಮಗೆ. ಜೀವಸತ್ವಗಳು ಮತ್ತು ಖನಿಜಗಳು ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ನಮ್ಮ ದೇಹದಲ್ಲಿ ಆರೋಗ್ಯಗಳು ಸಹಾಯ ಮಾಡ್ತೀವಿ. ಇವು ಸ್ಮಾಲ್ ಕ್ವಾಂಟಿಟಿ ಇರಬೇಕು. ನಾವೇನು ಮಿನರಲ್ಸ್ಗಳನ್ನ ಅಥವಾ ನ್ಯೂಟ್ರಿಯೆಂಟ್ಸ್ನ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಪ್ರಮಾಣ ತಿಂದರೂ ದೇಹಕ್ಕೆ ಇದಕ್ಕೆ ಅವಶ್ಯಕತೆ ಇರುತ್ತೆ. ಗೊತ್ತಾಗ್ತಿದೆಯಾ? ಓಕೆ. ಹಸಿ ಮತ್ತು ಬೇಯಿಸಿದ ತರಕಾರಿಗಳಲ್ಲಿ ನೀವು ಯಾವ ವ್ಯತ್ಯಾಸವನ್ನು ಗಮನಿಸಿರಿ? ತರಕಾರಿಗಳು ಕೆಲವೊಮ್ಮೆ ತಮ್ಮ ಉಜ್ವಲ ಬಣ್ಣವನ್ನು ಕಳೆದುಕೊಳ್ಳುವುದು ಅಥವಾ ಬೇಯಿಸಿದಾಗ ಮೃದುವಾಗುವುದು, ತಮ್ಮ ತಾಜಾತನವನ್ನು ಕಳೆದುಕೊಳ್ಳುವುದು ನೀವು ಯಾವಾಗಲಾದರೂ ಗಮನಿಸಿರುವ? ಅಡುಗೆ ಮಾಡುವ ಸಮಯದಲ್ಲಿ ಅಧಿಕ ಉಷ್ಣತೆಯಿಂದಾಗಿ ಜೀವಸತ್ವ ಸಿ ಯಂತಹ ಕೆಲವು ಪೋಷಕಾಂಶಗಳು ನಷ್ಟವಾಗುವುದು. ಹೆಚ್ಚು ಕುದಿಸೋದ್ರಿಂದ, ಹೆಚ್ಚು ಬೇಯಿಸೋದ್ರಿಂದ ಏನಾಗುತ್ತೆ? ಪೋಷಕಾಂಶಗಳು ನಷ್ಟ ಉಂಟಾಗುತ್ತೆ. ಹಸಿ ತರಕಾರಿಗಳನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇವಿಸುವುದು ಬುದ್ಧಿವಂತಿಕೆಯಲ್ಲವೇ? ಹೌದು. ಕತ್ತರಿಸಿದ ಅಥವಾ ಸಿಪ್ಪೆ ಸುಲಿದ ತರಕಾರಿಗಳು, ಹಣ್ಣುಗಳನ್ನು ತೊಳೆಯುವುದು ಸಹ ಕೆಲವು ಜೀವಸತ್ವಗಳ ನಷ್ಟಕ್ಕೆ ಕಾರಣವಾಗುವುದು. ಆದಾಗ್ಯೂ ಎಲ್ಲ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವ ಮೊದಲು ಚೆನ್ನಾಗಿ ತೊಳೆಯಬೇಕೆಂದು ಶಿಫಾರಸು ಮಾಡಲಾಗಿದೆ. ಯಾಕೆ ಅಂತಂದರೆ ಈ ಪೆಸ್ಟಿಸೈಡ್ಸ್ ಹೊಂದಿರ್ತಾರೆ. ಪೆಸ್ಟಿಸೈಡ್ಸ್ ಹೊಡೆದಿರೋದ್ರಿಂದ ಆ ತೊಂದರೆಗಳಾಗುತ್ತೆ, ಕಾಯಿಲೆಗಳು ಬರ್ಬೋದು ಅಥವಾ ನಮ್ಮ ಮಾನವನ ದೇಹಕ್ಕೆ ಹಾನಿಯಾಗ್ಬೋದು ಅಂತ ಏನು ಮಾಡ್ತಾರೆ, ಆ ಒಂದು ಪ್ರಾಕ್ಟೀಸ್ನ ಮಾಡ್ತಾ ಹೋಗ್ತಾರೆ. ಗೊತ್ತಾಗ್ತಿದೆಯಾ? ನಾವು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಎಲ್ಲ ಪೋಷಕಾಂಶಗಳನ್ನು ಪಡೆಯುತ್ತೇವೆ? ಇಲ್ಲ. ಮೇದು ಉಪ್ಪಿಗಿಂತ ಪೋಷಕಾಂಶಗಳನ್ನು ಸಮುದ್ರ ನೀರಿನಿಂದ ಬಣ್ಣಗಳಿಂದ ಪಡೆಯಬಹುದು. ನಮಗೂ ನಮ್ಮ ದೇಹ ಸೂರ್ಯನ ಬೆಳಕಿನಿಂದ ಹುಟ್ಟಿದ ಜೀವಸತ್ವ ಡಿ ಮತ್ತು ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುತ್ತೆ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಪ್ರಾಣಿಗಳು ಪಕ್ಷಿಗಳಿಂದ ಅಷ್ಟೇ, ಪ್ರಾಣಿಗಳು ಮತ್ತು ಸಸ್ಯಗಳಿಂದ ಅಷ್ಟೇ ಬರಲ್ಲ, ನಮಗೆ ಏನಾಗುತ್ತೆ, ಪೋಷಕಾಂಶಗಳು ಬೇರೆ ಬೇರೆ ಸಾಲ್ಟ್ಸ್ಗಳಿಂದ ಬರುತ್ತೆ, ಮಿನರಲ್ಸ್ಗಳಿಂದ ಬರುತ್ತೆ, ನೀರಿಂದಲೂ ಸಹ ಕೆಲವು ಪೋಷಕಾಂಶಗಳನ್ನು ನಾವು ತಗೊಳ್ತೀವಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಹಸಿರೆಲೆ ತರಕಾರಿಗಳು, ತಾಜಾ ಹಣ್ಣುಗಳು, ಧಾನ್ಯಗಳು, ದ್ವಿದಳ ಧಾನ್ಯಗಳು, ಬೀಜಗಳು ಮತ್ತು ನಾರು ಪದಾರ್ಥಗಳು ಉತ್ತಮ ಆಕಾರಗಳಾಗಿವೆ. ಸಾಧ್ಯವಾದಷ್ಟು ಸ್ಥಳೀಯವಾಗಿ ಬೆಳೆದ ಮತ್ತು ಸಸ್ಯಾಹಾರವನ್ನು ಸೇವಿಸುವುದು ನಮ್ಮ ದೇಹಕ್ಕೆ ಆರೋಗ್ಯಕರ ಮಾತ್ರವಲ್ಲ ಮತ್ತು ನಮ್ಮ ಪರಿಸರ ಮತ್ತು ನಮ್ಮ ಭೂಗ್ರಹಕ್ಕೂ ಒಳ್ಳೆಯದು. ಗೊತ್ತಾಗ್ತಿದೆಯಾ? ಸ್ಥಳೀಯವಾಗಿ ಬೆಳೆದ ಆಹಾರಗಳನ್ನು ಸೇವಿಸಬೇಕು ಮತ್ತು ಸಸ್ಯಾಹಾರವನ್ನು ಸೇವಿಸುವುದು ದೇಹಕ್ಕೆ ಆರೋಗ್ಯಕರ ಅಂತ ಹೇಳ್ತಾರೆ. ನನ್ನ ಅಜ್ಜಿಗೆ ಮಲ ವಿಸರ್ಜನೆಯಲ್ಲಿ ತೊಂದರೆ ಇದೆ, ನಾರಿನಾಂಶ ಹೆಚ್ಚಿರುವ ಆಹಾರವನ್ನು ಸೇವಿಸುವಂತೆ ವೈದ್ಯರವರಿಗೆ ಏಕೆ ಸಲಹೆ ನೀಡಿದರು ಎನ್ನುವುದು ನನಗೆ ಈಗ ಅರ್ಥವಾಗಿದೆ. ಗೊತ್ತಾಗ್ತಿದೆಯಾ? ನಮ್ಮ ದೇಹಕ್ಕೆ ನೀರನ್ನು ಒದಗಿಸುವ ಆ ಆಕಾರಗಳು ಯಾವುವು? ಅವುಗಳಲ್ಲಿ ಕೆಲವನ್ನು ಪಟ್ಟಿ ಮಾಡಿ ನೋಡಿ. ಈಗ ನಮಗೇನಾಗುತ್ತೆ, ನಾಟ್ ಓನ್ಲಿ ಫಾರ್
ನಮ್ಮ ಡೈಜೆಷನ್ ನೀಟಾಗಿ ಆಗಬೇಕು. ನಮ್ಮ ಡೈಜೆಷನ್ ಆಗಿದ್ದು ಎಕ್ಸ್ಕ್ರೀಷನ್ ಆಗಬೇಕು ಅಂತಂದರೆ, ವಿಸರ್ಜನೆ ಆಗಬೇಕು ಅಂತಂದರೆ, ಮಲ ವಿಸರ್ಜನೆ ಆಗಬೇಕು ಅಂದರೆ ನಮಗೇನಾಗಬೇಕು, ನಾರಿನಂಶ ಇರುವ ಏನಾಗಿರೋದು ಕೆಲವು ಫುಡ್ ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಅವು ನಾರಿನಾಂಶಗಳು ಫುಡ್ಡು ಅಂತಂದರೆ ಏನಕ್ಕೆ ಅಂತಂದರೆ, ಒಂದು ಇದು ಏನು ಫೈಬರ್ಸ್ ಇರಬೇಕು. ಗೊತ್ತಾಗ್ತಿದೆ? ಫೈಬರ್ ಯುಕ್ತ ಫುಡ್ ಇರಬೇಕು. ಫೈಬರ್ ಯುಕ್ತ ಫುಡ್ ಇದ್ದರೆ ನಮ್ಮ ಡೈಜೆಷನ್ ನೀಟಾಗಿ ಆಗುತ್ತೆ. ಗೊತ್ತಾಗ್ತಿದೆ? ಅದೇ ರೀತಿ ನೀರು ಸಹ ಏನಾಗುತ್ತೆ, ನೀರು ನಮ್ಮ ದೈನಂದಿನ ಆಹಾರದ ಒಂದು ಅತ್ಯುತ್ತಮ ಭಾಗವಾಗಿದೆ. ಏನಾಗಿದೆ, ನೀರು ನಮ್ಮ ದೈನಂದಿನ ಆಹಾರದ ಅತ್ಯುತ್ತಮ ಭಾಗವಾಗಿದೆ. ದೇಹವು ಪೋಷಕಾಂಶಗಳು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ನೋಡಿ, ನಮ್ಮ ದೇಹಕ್ಕೆ ಪೋಷಕ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ? ಆ ನ್ಯೂಟ್ರಿಯೆಂಟ್ಸ್ ಹೀರ್ಕೋಬೇಕು, ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ನಮಗೆ ವಾಟರು ಬೇಕಾಗುತ್ತೆ. ಗೊತ್ತಾಗ್ತಿದೆ? ನೀರು ಬೇಕಾಗುತ್ತೆ. ತ್ಯಾಜ್ಯವನ್ನು ಹೊರಹಾಕಲು ಮೂತ್ರದ ಮೂಲಕ ಅಥವಾ ಬೆವರಿನ ಮೂಲಕ ನಾವು ಏನಾಗುತ್ತೆ, ಹೊರಹಾಕಬೇಕು ಅಂದರೆ ನಾವು ಏನಾಗುತ್ತೆ, ನೀರು ಸಾಕಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಕುಡಿಯಬೇಕಾಗುತ್ತೆ. ಅದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ಸ್, ಫ್ಯಾಟ್ಸ್, ಮಿನರಲ್ಸ್ ಮತ್ತು ಅದ್ರ ಜೊತೆಗೆ ನಮ್ಗೆ ಏನಾಗುತ್ತೆ, ಫೈಬರ್ಸ್ ಜೊತೆಗೆ ನೀರು ಸಹ ಬೇಕಾಗುತ್ತೆ. ಇವೆಲ್ಲ ಫುಡ್ ಕಾಂಪೊನೆಂಟ್ಸ್. ನಾನು ಹೇಳಿದೆ ಆಹಾರದ ಘಟಕಗಳು, ಫುಡ್ ಕಾಂಪೊನೆಂಟ್ಸ್ ಹೇಳಿದ್ನಲ್ಲ, ಆಹಾರದ ಘಟಕಗಳು. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಒಬ್ಬರು ಸೈಂಟಿಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಕೋಲುತ್ತೂರು ಗೋಪಾಲನ್ ಅಂತ ಭಾರತದಲ್ಲಿ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನು ಪ್ರಾರಂಭಿಸಿದರು. 1500ಕ್ಕೂ ಹೆಚ್ಚು ಭಾರತೀಯ ಆಹಾರಗಳನ್ನು ಅವುಗಳ ಪೌಷ್ಟಿಕಾಂಶದ ಮೌಲ್ಯವಾಗಿ ವಿಶ್ಲೇಷಿಸಿದರು ಮತ್ತು ಭಾರತೀಯ ಸನ್ನಿವೇಶಕ್ಕೆ ಸೂಕ್ತವಾದ ಆಹಾರ ಕ್ರಮಗಳನ್ನು ಶಿಫಾರಸು ಮಾಡಿದರು. ಪ್ರೋಟೀನ್, ಶಕ್ತಿ ಮತ್ತು ಆಹಾರ ಘಟಕಗಳ ವ್ಯಾಪಕ ನ್ಯೂನತೆಗಳನ್ನು ಗುರುತಿಸುವ ಮೂಲಕ ಅವರು ಭಾರತೀಯ ಪೌಷ್ಟಿಕಾಂಶದ ಸ್ಥಿತಿ ಬಗ್ಗೆ ಸಮೀಕ್ಷೆಗಳನ್ನು ನಡೆಸಿದರು. ಇದು ನಮ್ಮ ದೇಶದ ಸರ್ಕಾರಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಂತುಲಿತ ಆಹಾರವನ್ನು ಒದಗಿಸಲು, ಗೊತ್ತಾಗ್ತಿದೆ, ಸಂತುಲಿತ ಆಹಾರವನ್ನು ಒದಗಿಸಲು ಏನಾಯಿತು, ಒಂದು ಕಂಪ್ಲೀಟ್ ಫುಡ್ನ ಇವರು ಏನು ತಯಾರು ಮಾಡಿದ್ರು. ಕಾಂಪೊನೆಂಟ್ಸ್, ಒಳ್ಳೆ ಪ್ರೋಟೀನ್, ಎನರ್ಜಿ ಮತ್ತು ಫುಡ್ ಇರೋ ಒಂದು ಕಾಂಪೊನೆಂಟ್ಸ್ ಇರೋ ಫುಡ್ನ ಕೊಡೋಕ್ಕೆ ಸ್ಕೂಲ್ಗಳಲ್ಲಿ ಏನಾಯಿತು, ಮಿಡ್ ಡೇ ಮೀಲ್ ಅಂತ ಏನು ಬಂದು 2002ನಲ್ಲಿ ಆ ಒಂದು PM ಪೋಷಣ್ ವಿಭಾಗ ಅಂತ 2002ರಲ್ಲಿ ಬಿಸಿ ಊಟ ಕಾರ್ಯಕ್ರಮವನ್ನು ಜಾರಿಗೆ ತರಲು ಕಾರಣವಾಯಿತು. PM ಪೋಷಣ್ ಉಪಕ್ರಮವಾಗಿದೆ. ಈ ಯೋಜನೆಯು ರಾಷ್ಟ್ರವ್ಯಾಪಿ ಲಕ್ಷಾಂತರ ಮಕ್ಕಳಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪಾತ್ರವಹಿಸಿದೆ. ಯಾಕೆ ಫುಡ್ಡು ನಮ್ಮ ದೇಶದ ಆರ್ಥಿಕತೆ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಥಿಂಕ್ ಮಾಡಿ. ಏಕೆಂದರೆ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿತ್ತು ಅಂದರೆ ಆ ಒಂದು ದೇಶ ಚೆನ್ನಾಗಿರುತ್ತೆ. ಗೊತ್ತಾಗ್ತದೆ? ಹಾಗಾಗಿ ಈ ಒಂದು ಯಾರು ನೆಕ್ಸ್ಟು ಕೋಲುತ್ತೂರು ಗೋಪಾಲನ್ ಅನ್ನೋರು ಈ ಒಂದು ಕ್ಷೇತ್ರದಲ್ಲಿ, ಫುಡ್ ಕ್ಷೇತ್ರದಲ್ಲಿ ತುಂಬ ಇದು ಮಾಡಿದ್ರು. ಗೊತ್ತಾಗ್ತದೆ ಅಂದರೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆಹಾರ ಘಟಕಗಳನ್ನು ಪರೀಕ್ಷಿಸುವುದು. ಈಗ ನಾವು ಆಹಾರ ಘಟಕಗಳನ್ನ ತಿಳ್ಕೊಂಡ್ವಿ. ಏನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ಸ್, ಫ್ಯಾಟ್ಸ್, ಫೈಬರ್ಸ್ ಮತ್ತು ವಾಟರ್. ಇವೆಲ್ಲ ಕಾಂಪೊನೆಂಟ್ಸು. ನಾವೀಗ ಆಹಾರದ ಪದಾರ್ಥಗಳಲ್ಲಿ ಯಾವ ಪೋಷಕಾಂಶಗಳೆಂದು ಕಂಡುಕೊಳ್ಳುವುದು ಹೆಂಗೆ? ಪಿಷ್ಟ ಒಂದು ರೀತಿಯ ಕಾರ್ಬೋಹೈಡ್ರೇಟ್, ಪಿಷ್ಟ ಅಂತ ಏನು ಕರೀತಾರೆ, ಸ್ಟಾರ್ಚ್ ಅಂತ ಏನು ಕರೀತಾರೆ. ಗೊತ್ತಾಗ್ತದೆ? ಇದು ಸಹ ಒಂದು ಏನಾಗುತ್ತೆ, ಕಾರ್ಬೋಹೈಡ್ರೇಟ್, ಸಸ್ಯಗಳಲ್ಲಿ ಕಂಡುಬರುತ್ತೆ. ಓಕೆನಾ? ಕಾರ್ಬೋಹೈಡ್ರೇಟ್ಗಳು, ಸ್ಟಾರ್ಚ್ಗಳು ಕಂಡುಬರುತ್ತೆ. ಕೊಬ್ಬು ಮತ್ತು ಪ್ರೋಟೀನ್ ಕೆಲವು ಪೋಷಕಾಂಶಗಳು ಸರಳ ಪರೀಕ್ಷೆಗಳನ್ನು ಬಳಸಿಕೊಂಡು ಕಂಡುಹಿಡಿಯಬಹುದು. ಆದರೆ ಇತರೆ ಪೋಷಕಾಂಶಗಳು ಸುಸಜ್ಜಿತ ಪ್ರಯೋಗಗಳಲ್ಲಿ ಮಾತ್ರ ಕಂಡುಹಿಡಿಯಬಹುದು. ನೋಡಿ, ಪಿಷ್ಟ, ಕೊಬ್ಬು ಅಥವಾ ಪ್ರೋಟೀನ್ಗಳಿಂದ ಕೆಲವು ಪೋಷಕಾಂಶಗಳು ಸರಳ ಪರೀಕ್ಷೆಗಳನ್ನು ಕಂಡುಹಿಡಿಯಬಹುದು. ಆದರೆ ಇತರ ಪೋಷಕಾಂಶಗಳು, ವಿಟಮಿನ್ಸ್ ಆಗಿರ್ಬೋದು, ವಿಟಮಿನ್ ಸಿ, ಬಿ, ಡಿ ಎಲ್ಲ ಇದಾವಲ್ಲ, ಅವನ್ನ ಪ್ರಯೋಗಗಳಲ್ಲೇ ಕಂಡುಹಿಡಿಯಬೇಕು. ಮನೆಗಳಲ್ಲಿ ಪ್ರಾಕ್ಟಿಕಲಾಗಿ ಮಾಡೋಕ್ಕಲ್ಲ. ಬಟ್ ಆದರೆ ಕಾರ್ಬೋಹೈಡ್ರೇಟು ಮತ್ತು ಫ್ಯಾಟ್ಸ್ಗಳನ್ನ ಕಂಡುಹಿಡಿಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೋಡೋಣ. ಕೆಲವು ಆಹಾರ ಪದಾರ್ಥಗಳಲ್ಲಿ ಪಿಷ್ಟ, ಕೊಬ್ಬು ಮತ್ತು ಪ್ರೋಟೀನ್ಗಳನ್ನು ಇರುವಿಕೆ ನಾವು ಹೇಗೆ ಕಂಡುಹಿಡಿಯುವುದನ್ನು ತಿಳಿಯೋಣ. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದರೆ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಅರ್ಥ ಆಗ್ತಿದೆಯಾ? ನಾವೀಗ ಪರೀಕ್ಷಿಸೋಣ ಪಿಷ್ಟದ ಬಗ್ಗೆ. ಪಿಷ್ಟ ಅಂದರೆ ಸ್ಟಾರ್ಚ್ ಬಗ್ಗೆ ನೋಡೋಣ. ಆಲೂಗಡ್ಡೆ, ಸೌತೆಕಾಯಿ, ಬ್ರೆಡ್, ಸ್ವಲ್ಪ ಅನ್ನವನ್ನು, ಬೇಯಿಸಿದ ಕಡಲೆಕಾಯಿ, ಪುಡಿ ಮಾಡಿದ ಕಡಲೆಕಾಯಿ, ಎಣ್ಣೆ, ಬೆಣ್ಣೆ, ತೆಂಗಿನಕಾಯಿಯಂತಹ ಆಹಾರ ಪದಾರ್ಥಗಳು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಪರೀಕ್ಷೆಗೆ ನೀವು ಇತರ ಆಹಾರ ಪದಾರ್ಥಗಳು ಸಹ ತೆಗೆದುಕೊಳ್ಳಬಹುದು. ಇವನ್ನ ತಗೊಂಡು ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಸ್ಟಾರ್ಚ್ನ ಟೆಸ್ಟ್ ಮಾಡ್ಬೋದು. ನೋಡೋಣ ಹೆಂಗೆ ಮಾಡ್ಬೋದು ಅಂತಂದರೆ, ಪ್ರತಿಯೊಂದು ಆಹಾರ ಪದಾರ್ಥನೂ ಸಣ್ಣ ಚೂರುಗಳನ್ನು ಪ್ರತ್ಯೇಕ ಬಟ್ಟಲಿಂದ ತೆಗೆದುಕೊಳ್ಳಿ. ಇದು ನೀವು ಪ್ರಾಕ್ಟಿಕಲಾಗಿ ಮಾಡಿ. ಡ್ರಾಪರ್ ಸಹಾಯದಿಂದ ಪ್ರತಿ ಆಹಾರ ಘಟಕಗಳು 2 ಹನಿ ಸಾರರಿಕ್ತ ಅಯೋಡಿನ್ ದ್ರಾವಣನ ಹಾಕಿ. ಯಾವುದನ್ನು ಹಾಕಬೇಕು ಅಂತಂತಂದರೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಡೈಲ್ಯೂಟೆಡ್ ಅಯೋಡಿನ್. ಗೊತ್ತಾಗ್ತಿದೆಯಾ? 2-3 ಡೈಲ್ಯೂಟೆಡ್ ಸಾರರಿಕ್ತ ಡೈಲ್ಯೂಟೆಡ್ ಅಯೋಡಿನ್ ಸೊಲ್ಯೂಷನ್ನ ನೀವು ಹಾಕಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಆಹಾರ ಪದಾರ್ಥಗಳು ಬಣ್ಣದಲ್ಲಿ ಏನಾದರೂ ಬದಲಾವಣೆ ಉಂಟಾಯಿತೆ ಎಂದು ಗಮನಿಸಿ. ಅವು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿವೆಯೇ? ನೀಲಿ ಕಪ್ಪು ಬಣ್ಣ ನಿಮ್ಮ ಅವಲೋಕನ ಕೋಷ್ಟಕ 2ರಲ್ಲಿ ದಾಖಲಿಸಿ. ನೀಲಿ ಕಪ್ಪು ಬಣ್ಣ ಪಿಷ್ಟದ ಇರುವಿಕೆಯನ್ನು ಸೂಚಿಸಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಇಂಪಾರ್ಟೆಂಟ್. ಅಲ್ಲಿ ಏನಾದರೂ ನಿಮಗೆ ಆ ಒಂದು ಆಹಾರಕ್ಕೆ ಏನಾದರೂ ನೀವು ಅಯೋಡಿನ್ ಹಾಕಿದಾಗ ಅದೇನಾದರೂ ನೀಲಿ ಕಪ್ಪು ಬಣ್ಣ ಏನಾದ್ರು ಪಡ್ಕೊಂಡ್ರೆ ಆ ಒಂದು ಫುಡ್ನಲ್ಲಿ ಏನಿದೆ ಅಂತ ಅರ್ಥ, ಸ್ಟಾರ್ಚ್ ಇದೆ ಅಂತ ನೀವು ತಿಳ್ಕೊಬೋದು. ನೆಕ್ಸ್ಟ್ ಕೊಬ್ಬಿನ ಪರೀಕ್ಷೆ, ಫ್ಯಾಟ್.
ಪಿಷ್ಟದ ಇರುವಿಕೆಗಾಗಿ ನೀವು ಪರೀಕ್ಷಿಸಿದ ಆಹಾರ ಪದಾರ್ಥಗಳ ಒಂದು ಸಣ್ಣ ಭಾಗವನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಆಹಾರ ಪದಾರ್ಥವನ್ನು ಪ್ರತ್ಯೇಕ ಕಾಗದ ಮೇಲೆ ಇರಿಸಿ. ಕಾಗದವನ್ನು ಆರಿಸುತ್ತಾ ಸುತ್ತಿ ಅದನ್ನು ಒತ್ತಿ. ಅಂದರೆ ಒಂದು ಯಾವ್ದಾದ್ರು ಟಿಶ್ಯೂ ಪೇಪರ್ ತಗೊಂಡು ಅದನ್ನು ಒತ್ತಿ, ಅಥವಾ ಮಾಮೂಲಿ ಪೇಪರ್ ತಗೊಂಡು ಹೋದರೆ ಕಾಗದ ಅರಿಯದಂತೆ ಎಚ್ಚರಿಕೆ ವಹಿಸಿ. ಆಹಾರ ಪದಾರ್ಥ ಸ್ವಲ್ಪ ತೇವವಾಗಿದ್ದರೆ, ಗೊತ್ತಾಗ್ತಿದೆ, ಸ್ವಲ್ಪ ತೇವವಾಗಿದ್ದರೆ ಏನಾಗುತ್ತೆ, ನಿಮಗೆ ಆ ಒಂದು ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ, ಒಂದು ಫ್ಯಾಟ್ ಇದೆ ಅಂತ ಗೊತ್ತಾಗ್ತಿದೆಯಾ, ಅದರಲ್ಲಿ ಫ್ಯಾಟ್ ಇದೆ ಅಂತ ನಿಮಗೆ ಕಂಡು ಬರುತ್ತೆ. ಓಕೆನಾ. ಕಾಗದವನ್ನು ಆಹಾರ ಸುತ್ತಲೂ ಒತ್ತಿ, ಅದನ್ನು ಒತ್ತಿ ಕಾಗದ ಒರೆಯದಂತೆ ಎಚ್ಚರ ವಹಿಸಿ. ಆಹಾರ ಪದಾರ್ಥದಲ್ಲಿ ಸ್ವಲ್ಪ ತೇವಾಂಶವಿದ್ದರೆ ಆ ಕಾಗದವನ್ನು ಒಣಗಲು ಬಿಡಿ. ಕಾಗದದ ಮೇಲೆ ಎಣ್ಣೆ ಗುರುತುಗಳು ಮೂಡಿವೆ. ಈ ಗುರುತುಗಳಿಗೆ ಕಾರಣವೇನಿರಬಹುದು? ಆಹಾರ ಪದಾರ್ಥದಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಇದ್ದರೆ ಆ ಕಾಗದದ ಮೇಲೆ ಎಣ್ಣೆ ಗುರುತುಗಳನ್ನು ಉಂಟು ಮಾಡುತ್ತದೆ. ಈಗ ಕಾಗದವನ್ನು ಬೆಳಕಿಗೆ ಎದುರಾಗಿ ಇಡಿರಿ. ಈ ಗುರುತಿನ ಮೂಲಕ ಬೆಳಕು ಮುಸುಕಾಗಿ ಹೊಳೆಯುವುದನ್ನು ನೀವು ಕಾಣುವಿರಿ. ಕಾಗದ ಮೇಲೆ ಎಣ್ಣೆ ಗುರುತು, ನೀವು ಇದನ್ನೆಲ್ಲ ಮಾಡಿರ್ತೀರ ಮನೇಲಿ ಪ್ರಾಕ್ಟಿಕಲ್ ಆಗಿ. ಒಂದು ಪೇಪರ್ ಮೇಲೆ ಎಣ್ಣೆ ಬಿದ್ದಾಗ ಯಾವ ರೀತಿ ಕಾಣುತ್ತೆ ಆ ರೀತಿ ಕಾಣುತ್ತೆ. ನೆಕ್ಸ್ಟ್ ಬರೋದು ಪ್ರೋಟೀನ್ ಪರೀಕ್ಷೆ. ಗೊತ್ತಾಗ್ತಿದೆ. ಇದನ್ನು ಟಿಶ್ಯೂ ಪೇಪರಲ್ಲಿ ಮಾಡೋದು ಅಥವಾ ಮಾಮೂಲಿ ಪೇಪರಲ್ಲಿ ಮಾಡೋದು. ಇದನ್ನು ನೀವು ಮಾಡಬೇಕು ಅಂದರೆ ಅಯೋಡಿನ್ ದ್ರಾವಣ ಬೇಕು. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಪ್ರೋಟೀನ್ ಪರೀಕ್ಷೆ ಮಾಡಬೇಕಂದ್ರೆ ಇಂದಿನ ಚಟುವಟಿಕೆ ಪರೀಕ್ಷಿಸಿದ ಆಹಾರ ಪದಾರ್ಥ ತೆಗೆದುಕೊಳ್ಳಿ. ಅದೇ ತಗೊಳ್ಳಿ. ಕುಟಾಣಿ ಬಳಸಿ ಆಹಾರ ಪದಾರ್ಥಗಳನ್ನು ಪೇಸ್ಟ್ ಮಾಡಿ, ಆ ಪೇಸ್ಟ್ ಪುಡಿಯನ್ನು ಮಾಡಿಕೊಳ್ಳಿ. ಸುಮಾರು ಅರ್ಧ ಟೀ ಚಮಚವನ್ನು ಪ್ರತಿ ಆಹಾರ ಪದಾರ್ಥ ಸ್ವಚ್ಛ ಪ್ರತ್ಯೇಕ ಪ್ರಮಾಣ ತೆಗೆದುಬೇಕಂದ್ರೆ ಟೆಸ್ಟ್ ಟ್ಯೂಬ್ ತೊಗೋಬೇಕು. ಆ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಳ್ಳಿ. ಗೊತ್ತಾಗ್ತಿದೆ. ಮುನ್ನೆಚ್ಚರಿಕೆಗಳು: ರಾಸಾಯನಿಕಗಳನ್ನು ಹಾನಿಕರವಾಗಿರೋದ್ರಿಂದ ಎಚ್ಚರಿಕೆ ವಹಿಸಬೇಕು. ಹೇಳಿದ ಹೊರತು ಯಾವುದೇ ರಾಸಾಯನಿಕಗಳನ್ನು ಮುಟ್ಟಬೇಡಿ. ನಿಮ್ಮ ದೇಹದ ಮೇಲೆ ಯಾವುದೇ ರಾಸಾಯನಿಕ ಚೆಲ್ಲಿದ ತಕ್ಷಣ ಬಾಧಿತ ಪ್ರದೇಶವನ್ನು ನೀರಿನಿಂದ ತೊಳೆಯಿರಿ. ಇವು ನೀವು ಲ್ಯಾಬಲ್ಲಿ ಮಾಡಬೇಕಾಗಿರೋದು ಕೆಲವು ಪ್ರಿಕಾಷನರಿ ಮೆಜರ್ಸ್. ಈ ಯಾವುದೇ ರಾಸಾಯನಿಕಗಳನ್ನು ನೀವು ಬಾಯಿಗೆ ಹಾಕಿಕೊಳ್ಳಬೇಡಿ ಮತ್ತು ಅವುಗಳ ವಾಸನೆ ನೋಡಲು ಪ್ರಯತ್ನಿಸಬೇಡಿ. ಪ್ರತಿನಾಳಕ್ಕೆ ಈ 2 ಟೀ ಚಮಚದಷ್ಟು ನೀರನ್ನು ಸೇರಿಸಿ. ಏನು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀರಾ ಅದಕ್ಕೆ ಫುಡ್ ಹಾಕಿದ್ದೀರಾ, ಆ ಫುಡ್ಡಿಗೆ ಏನು ಮಾಡಿ 2 ರಿಂದ 3 ಚಮಚ ನೀರು ಹಾಕಿ, ವಾಟರ್ ಹಾಕಿ ಚೆನ್ನಾಗಿ ಕಲಕಿ ಡ್ರಾಪರ್ ಬಳಸಿ ಮತ್ತೆ ಪ್ರಮಾಣಕ್ಕೆ 2 ನೀರು ತಾಮ್ರದ ಸಲ್ಫೇಟ್. ಗೊತ್ತಾಗ್ತಿದೆ, ವೆರಿ ಇಂಪಾರ್ಟೆಂಟ್. ತಾಮ್ರದ ಸಲ್ಫೇಟ್ ಗೊತ್ತಾಗ್ತಿದೆ. ನೀವು ತಾಮ್ರದ ಸಲ್ಫೇಟ್ನ ಹಾಕಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ತಾಮ್ರದ ಸಲ್ಫೇಟ್ ಏನು ಟೆಸ್ಟ್ ಮಾಡೋಕ್ಕೆ ಅಂತ ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಏನು ತಾಮ್ರದ ಸಲ್ಫೇಟ್ನ ಹಾಕಬೇಕು. ಓಕೆ. ಈಗ ಮತ್ತೊಂದು ಡ್ರಾಪರ್ ತಗೊಂಡು ಪ್ರತಿ ಹಣ್ಣಕ್ಕೆ ಕಾಸ್ಟಿಕ್ ಸೋಡಾನ ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು, ಆಮೇಲೆ ಕಾಸ್ಟಿಕ್ ಸೋಡಾನ ಹಾಕಬೇಕು. ಫಸ್ಟು ಏನು ಮಾಡಬೇಕು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಬೇಕು. ಅದಾದಮೇಲೆ ನೀವೇನು ಮಾಡಬೇಕು, 10 ಡ್ರಾಪ್ಸು ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಹಾಕಬೇಕು. ಗೊತ್ತಾಗ್ತೀಯಾ. ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಸೇರಿಸಿ ಪ್ರಮಾಣ ಚೆನ್ನಾಗಿ ಕಲಕಿ. ಗೊತ್ತಾಗ್ತೀಯಾ. 2 ನಿಮಿಷಗಳ ಅಲುಗಾಡಿಸದಂತೆ ಇಡಿ. ಕಲಕ್ಬಿಟ್ಟು ಸ್ವಲ್ಪ ಇಟ್ಟಾಗ ಏನಾಗುತ್ತದೆ, ಸೋಯಾಬೀನ್ ತೊಗೊಂಡಿದ್ದಾರೆ, ಬಟಾಣಿ ತೊಗೊಂಡಿದ್ದಾರೆ, ಕಡಲೆ ತೊಗೊಂಡಿದ್ದಾರೆ. ಇದರಲ್ಲಿ ಏನೇನು ಹಾಕಿದ್ದಾರೆ, ಕಾಸ್ಟಿಕ್ ಸೋಡಾ 10 ಡ್ರಾಪ್ಸು ಮತ್ತು ತಾಮ್ರದ ಕಾಪರ್ ಸಲ್ಫೇಟ್ನ ಹಾಕಿದ್ದಾರೆ. ಇವಾಗ ನೀವು ಏನು ಗಮನಿಸಿದ್ದೀರಿ ಅಂದ್ಕೊಂಡ್ರೆ, ಈ ಪ್ರಮಾಣದಿರೋ ವಸ್ತುಗಳ ನೇರಳೆ ಬಣ್ಣಕ್ಕೆ, ಗೊತ್ತಾಗ್ತದೆ, ಏನು ಯಾವ ಬಣ್ಣಕ್ಕೆ ಬದಲಾಗಬೇಕು, ನೇರಳೆ ಬಣ್ಣಕ್ಕೆ ತಿರುಗಿವೆ ಎಂದು ನೋಡಿ. ಈ ನೇರಳೆ ಬಣ್ಣವು ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ಗಳಿರುವಿಕೆಯನ್ನು ಸೂಚಿಸುತ್ತದೆ. ಈ ಅವಲೋಕನವನ್ನು ಕೋಷ್ಟಕದಲ್ಲಿ ಬರೆಯಿರಿ. ಗೊತ್ತಾಗ್ತದೆ ನೋಡಿ. ನೀವು ಪ್ರೋಟೀನ್ ಟೆಸ್ಟ್ ಮಾಡಿದಾಗ ಯಾವ ಬಣ್ಣ ಬರಬೇಕು, ನೇರಳೆ ಬಣ್ಣ ಬರಬೇಕು. ಗೊತ್ತಾಗ್ತಿದೆಯಾ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಇಂಪಾರ್ಟೆಂಟ್, ನೇರಳೆ ಬಣ್ಣಕ್ಕೆ ಬರಬೇಕು. ಕೋಷ್ಟಕ 3 ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಯಾವ ಆಹಾರ ಪದಾರ್ಥಗಳು ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಇರಿಕೆಯನ್ನು ತೋರಿಸುತ್ತವೆ, ಯಾವ ಆಹಾರ ಪದಾರ್ಥಗಳು ಪ್ರೋಟೀನ್ ಮತ್ತು ಕೊಬ್ಬುಗಳು ಎರಡೂ ಇರಿಕೆಯನ್ನು ತೋರಿಸುತ್ತವೆ. ಕಡಲೆಕಾಯಿ ಪ್ರೋಟೀನ್ ಮತ್ತು ಕೊಬ್ಬುಗಳು ಎರಡೂ ಇರಿಕೆಯನ್ನು ತೋರಿಸುತ್ತದೆ. ನೋಡಿ, ಕಡಲೆಕಾಯಿಯಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಎರಡೂ ಇರುತ್ತೆ, ಫ್ಯಾಟ್ಸ್ ಎರಡೂ ಇರುತ್ತೆ. ನಾವು ಸೇವಿಸುವ ಯಾವುದೇ ಆಹಾರ ಅನೇಕ ಪೋಷಕಾಂಶಗಳು ಹೊಂದಿರಬಹುದು ಇದು ಎಂದು ಸೂಚಿಸುತ್ತದೆ. ಯಾವುದೇ ಪೋಷಕಾಂಶಗಳಿಲ್ಲದ ಆಹಾರ ಪದಾರ್ಥವು ಇದೆಯೇ, ಇವುಗಳಲ್ಲಿ ಯಾವ ಆಹಾರಗಳನ್ನು ನೀವು ಪ್ರತಿದಿನ ಸೇವಿಸುತ್ತೀರಿ. ಪಿಷ್ಟ, ಕೊಬ್ಬು, ಪ್ರೋಟೀನ್ಗಳು ಸಮೃದ್ಧವಾಗಿರುವ ಇತರ ಆಹಾರ ಪದಾರ್ಥಗಳನ್ನು ಹೊಂದಲು ಪ್ರಯತ್ನಿಸಿ. ಗೊತ್ತಾಗ್ತಿದೆಯಾ. ಅಂದರೆ ಒಂದೇ ಫುಡ್ಡಲ್ಲಿ ಕೆಲವು ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು. ಓಕೆನಾ. ನೆಕ್ಸ್ಟು ವಿವಿಧ ಆಹಾರ ಪದಾರ್ಥಗಳಿರುವ ಪೋಷಕಾಂಶಗಳನ್ನು ಅನ್ವೇಷಿಸಿ. ನೋಡಿ, ನೀವೇ ತಗೊಂಡು ಆಲೂಗಡ್ಡೆ ತಗೊಂಡು ನೀವು ಬೇಕಾದ್ರೆ ಅದರಲ್ಲಿ ಪಿಷ್ಟ ಪರೀಕ್ಷೆಯಲ್ಲಿ ಆಹಾರ ಪದಾರ್ಥ ಬಣ್ಣವನ್ನು ಅಯೋಡಿನ್ ಪರೀಕ್ಷೆ ಮಾಡೋದು, ಅಯೋಡಿನ್ ಪರೀಕ್ಷೆ ನಂತರ. ಗೊತ್ತಾಗ್ತದೆ. ಇದೇ ರೀತಿ ಒಂದು ಪ್ರಾಕ್ಟಿಕಲಾಗಿ ಮಾಡಿ ಹೇಳಿದ್ದಾರೆ. ಗೊತ್ತಾಗ್ತಿದೆ ನಿಮಗೀಗ ಗೊತ್ತಾಗಿದೆ. ಪ್ರೋಟೀನ್ ಪರೀಕ್ಷೆ, ಕಾರ್ಬೋಹೈಡ್ರೇಟ್ ಪರೀಕ್ಷೆ, ಫ್ಯಾಟ್ ಪರೀಕ್ಷೆ ಅಥವಾ ಕೊಬ್ಬಿನ ಪರೀಕ್ಷೆ, ಈ 3 ಪರೀಕ್ಷೆಗಳನ್ನ ನೋಡಿದ್ರಿ. ಯಾವ್ಯಾವ ಸೊಲ್ಯೂಷನ್ ಹಾಕ್ತಾರೆ ಅನ್ನೋದನ್ನ ನೆನಪಿಟ್ಕೋಬೇಕು. ಗೊತ್ತಾಗ್ತಿದೆಯಾ. ಒಂದು, ನೀವೇನಾದರೂ ಪ್ರೋಟೀನ್ ಪರೀಕ್ಷೆ ಮಾಡ್ತಾಯಿದ್ರೆ ಅಲ್ಲಿ ಏನಾಗ್ತದೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಮತ್ತು ಅಯೋಡಿನ್ ಸೊಲ್ಯೂಷನ್ ಹಾಕ್ತೀರಾ. ಗೊತ್ತಾಗ್ತದೆ. ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಹಾಕ್ತೀರಾ. ಗೊತ್ತಾಗ್ತಿದೆಯಾ. ಅದರಲ್ಲಿ ಅಯೋಡಿನ್ ಸೊಲ್ಯೂಷನ್ ಹಾಕ್ತೀರಾ. ಸಂತುಲಿತ ಆಹಾರ. ಏನು ಸಂತುಲಿತ ಆಹಾರ ಅಂದರೆ ಗೊತ್ತಾಗ್ತಿದೆಯಾ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರೀತಾರೆ. ಬ್ಯಾಲೆನ್ಸ್ಡ್ ಡಯಟ್. ನೀವು ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕು ಅಂತಂದರೆ ಈ ಎಲ್ಲ ಅಂಶಗಳನ್ನು ತಿಂದರೆ ಮಾತ್ರ ಡಯೆಟ್ಟು. ಉಪವಾಸ ಇದ್ದರೆ ಡಯಟ್ ಅಲ್ಲ.
ಎಲ್ಲರಿಗೂ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗುತ್ತವೆ. ನಿಮಗೆ ನಿಮ್ಮ ಅಜ್ಜ ಅಜ್ಜಿಯರಿಗೆ ಒಂದೇ ರೀತಿಯ ಅಥವಾ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗುತ್ತವೆ. ಆಹಾರದಲ್ಲಿ ಪೋಷಕಾಂಶಗಳ ವಿಧ ಮತ್ತು ಪ್ರಮಾಣದ ಅವಶ್ಯಕತೆಗಳು ವಯಸ್ಸು, ಲಿಂಗ, ದೈಹಿಕ ಚಟುವಟಿಕೆ, ಆರೋಗ್ಯ ಸ್ಥಿತಿ ಮತ್ತು ಜೀವನ ಶೈಲಿ ಇತರ ಅಂಶಗಳಿಂದ ಬದಲಾಗಬಹುದು. ನಿಮ್ಮ ಫುಡ್ ಸಿಸ್ಟಮ್ ಮತ್ತು ನಿಮ್ಮ ಡಯಟ್ ಸಿಸ್ಟಮ್ ನೀವು ಮಾಡುವ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿಯ ಫುಡ್ಡು ಬೇಕಾಗುತ್ತೆ ಅಂತ. ಗೊತ್ತಾಗ್ತಿದೆಯಾ? ಒಂದು ವಾರದಲ್ಲಿ ಸೇವಿಸುವ ಆಹಾರವನ್ನು ಪಟ್ಟಿ ಮಾಡಿದ್ದೀರಿ. ಆಹಾರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯದ ಎಲ್ಲ ಪೋಷಕಾಂಶಗಳು ಇತರ ಅಗತ್ಯ ಘಟಕಗಳು ಹೊಂದಿವೆ ಎಂದು ಪರಿಶೀಲಿಸಿ. ಇಲ್ಲದಿದ್ದರೆ ಯಾವ ಪೋಷಕಾಂಶಗಳು ಮತ್ತು ಇತರ ಆಹಾರ ಘಟಕಗಳನ್ನು ಸೇರಿಸಬೇಕೆಂದು ನೀವು ತಿನ್ನೋ ಫುಡ್ಡಲ್ಲಿ ಯಾವುದಾದ್ರೂ ಕಡಿಮೆ ಇದೆಯಾ ನನ್ನ ಕಂಡುಹಿಡ್ಕೊಳ್ಳಿ. ನೀವು ಆವಾಗಲೇ ಮಾಡಿದ್ರಲ್ಲ ಪ್ರಾಕ್ಟಿಕಲಿ ನಿಮ್ಮ ಮನೇಲಿ ಸೋಮವಾರದಿಂದ ಸಂಜೆವರೆಗೆ ಏನೇನು ತಿಂತೀರಾ ಅಂತ ಅಂದಾಗ ಗೊತ್ತಾಗ್ತಿದೆಯಾ? ದೇಹದ ಸಮರ್ಪಕ ಬೆಳವಣಿಗೆ ಅಭಿವೃದ್ಧಿಗೆ ಎಲ್ಲ ಪೋಷಕಾಂಶಗಳು, ನಾರು ಪದಾರ್ಥ, ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ಸಂತುಲಿತ ಆಹಾರ ಅಂತ ಕರೀತಾರೆ ನೋಡಿ. ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಫೈಬರ್ಸ್ ಮತ್ತು ನೀರನ್ನು ಹೊಂದಿರುವ ಎಲ್ಲ ಸಮ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಒಂದು ಫುಡ್ನ ಏನಂತ ಕರೀತಾರೆ? ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇಲ್ಲಿ ತೋರಿಸಿದ ಆಲೂಗಡ್ಡೆ, ಚಿಪ್ಸು, ಪೊಟ್ಯಾಟೊ ಮತ್ತು ಹುರಿದ ಕಡಲೆ ಪುಟಾಣಿಗಳಿಗೆ ನೀಡಲಾದ ಪೋಷಕಾಂಶಗಳ ಮಾಹಿತಿಯನ್ನು ಓದಿ. ನೋಡಿ, ಅಂದರೆ ಈಗ ಫುಡ್ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನೇನು ಇರುತ್ತೆ ನೋಡಿ, ಇರುತ್ತೆ. ಈ ರೀತಿ ನೀವು ಓದಿರ್ತೀರ, ನೋಡಿರ್ತೀರ. ಬೇಕಾದ್ರೆ ಯಾವುದೇ ಫುಡ್ ತೊಗೊಂಡ್ರೆ ಎನರ್ಜಿ ಎಷ್ಟಿದೆ, ಫ್ಯಾಟ್ಸ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಪ್ರೋಟೀನ್ ನಾರು ಪದಾರ್ಥಗಳು ಎಷ್ಟಿದೆ ವಿತ್ ಗ್ರಾಮ್ ಇದು ಕ್ಯಾಲೋರೀಸ್ ಇದರಲ್ಲಿ ಕೊಟ್ಟಿರ್ತಾರೆ. ಗೊತ್ತಾಗ್ತಿದೆ ನೋಡಿರಿ. ಈಗ ಇದರಲ್ಲಿ ಪೋಷಕಾಂಶಗಳ ಮಾಹಿತಿ. ಆಲೂಗಡ್ಡೆ ಚಿಪ್ಸಲ್ಲಿ 536 ಕ್ಯಾಲೋರೀಸ್ ಇರುತ್ತೆ. ಅಂದರೆ ಕ್ಯಾಲೋರಿ ಇಷ್ಟು ಶಕ್ತಿ ಇರುತ್ತೆ. ಹಂಗಂದ್ಬಿಟ್ಟು ನೀವು ಇದನ್ನು ತಿನ್ನೋದಲ್ಲ. ಗೊತ್ತಾಗ್ತಿದೆಯಾ? ಅದು ಕ್ಯಾಲೋರಿ ಇದ್ರೂ ಅದು ನಮ್ಮ ದೇಹಕ್ಕೆ ಯಾವುದೇ ಥರದ ತೊಂದರೆಯನ್ನು ಮಾಡಬಾರ್ದು. ಆವಾಗ ಮಾತ್ರ ಅದು ಒಂದು ಸಂತುಲಿತ ಆಹಾರ ಅಥವಾ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಮೇಲೆ ನೀಡಲಾದ ಆಹಾರ ಪೊಟ್ಟಣ ಮೇಲೆ ಪೋಷಕಾಂಶಗಳ ಮಾಹಿತಿ ಇರೋದ ಮೇಲೆ ನೀವು ಯಾವ ಆಹಾರನೂ ಆಯ್ಕೆ ಮಾಡಿರ್ತೀರಿ. ಕೆಲವು ಆಹಾರಗಳು ಅಧಿಕ ಸಕ್ಕರೆ, ಕಬ್ಬಿಣ ಅಂಶದಿಂದ ಅಧಿಕ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ನೋಡಿ, ಅದು ಹೇಳಿದೆ, ಈ ಚಿಪ್ಸು, ಕೇಕು, ಬೇಕರಿ ಐಟಮ್ಸ್ ಇವೆಲ್ಲ ಅಷ್ಟೇ ಜಾಸ್ತಿ ಕೊಬ್ಬು ಮತ್ತು ಸಕ್ಕರೆನ ಹೊಂದಿರುತ್ತವೆ ಮತ್ತು ಕ್ಯಾಲೋರಿಲಿ ಜಾಸ್ತಿ ಇರುತ್ತೆ. ಇಲ್ಲದೆ ಅವು ಕಡಿಮೆ ಪ್ರಮಾಣದ ಪ್ರೋಟೀನ್ಗಳು, ಖನಿಜಗಳು, ಜೀವಸತ್ವಗಳನ್ನ ಹೊಂದಿರುತ್ತವೆ, ನಾರು ಪದಾರ್ಥಗಳು ಹೊಂದಿರುತ್ತವೆ. ಈ ಆಹಾರಗಳನ್ನು ಅಸ್ವಸ್ಥ ಆಹಾರ, ಜಂಕ್ ಫುಡ್ ಅಂತ ಕರೀತಾರೆ. ಅಸ್ವಸ್ಥ ಆಹಾರ ಎಂದು ಕರೀತಾರೆ. ಈ ಜಂಕ್ ಫುಡ್ನ ತಿನ್ನಬಾರ್ದು. ಇದೇ ನಮ್ಮ ದೇಹಕ್ಕೆ ಹಾನಿಕರ ಮಾಡೋದು. ಓಕೆನಾ? ಈ ಆಹಾರಗಳು ಆಲೂಗಡ್ಡೆ ಚಿಪ್ಸು, ಕ್ಯಾಂಡಿ ಬಾರ್ಗಳು, ಕಾರ್ಬೋನೇಟೆಡ್ ಪಾನೀಯಗಳು, ಆಹಾರ ಪದಾರ್ಥಗಳು ನಿರಂತರವಾಗಿ ಮತ್ತೆ ಸೇವಿಸುವುದು ಒಳ್ಳೆಯದಿಲ್ಲ. ಏಕೆಂದರೆ ನಮ್ಮ ದೇಹಕ್ಕೆ ಆರೋಗ್ಯಕರವಲ್ಲ. ಒಬ್ಬ ವ್ಯಕ್ತಿ ಬೊಜ್ಜನ್ನು ಹೆಚ್ಚಿಸಿ ಫ್ಯಾಟ್ ಆಗ್ತವೆ. ಗೊತ್ತಾಗ್ತದೆ? ಫ್ಯಾಟ್ಸ್ ಜಾಸ್ತಿ ಆಗುತ್ತೆ, ಏನಾಗುತ್ತೆ, ಅವನು ಕಾಯಿಲೆಗೆ ತುತ್ತಾಗ್ತಾನೆ. ಗೊತ್ತಾಗ್ತವೆ? ವ್ಯಕ್ತಿ ಆರೋಗ್ಯದ ಹಲವು ಸಮಸ್ಯೆಗಳಿಂದ ನರಳಬಹುದು. ಆರೋಗ್ಯವೇ ಪರಮ ಸಂಪತ್ತು ಎಂಬ ಡಾಕ್ಟರ್ ಪೋಷಿತ್ ಅವರು ಹೇಳಿದ ಹೇಳಿಕೆ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಆರೋಗ್ಯವಾಗಿರಲು ನಾವು ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸಬೇಕು. ಸಂತುಲಿತ ಆಹಾರವನ್ನು ಸೇವಿಸುವುದು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುತ್ತಿರುವುದು ತ್ಯಜಿಸುವುದರಿಂದ ಆರೋಗ್ಯಕರ ದೇಹ ನಮ್ಮದಾಗಿರುತ್ತದೆ. ಸಂತೋಷಕರ ಜೀವನವನ್ನು ತಿಳಿಸಲು ಉತ್ತಮ ಆರೋಗ್ಯಕ್ಕೆ ಉತ್ತಮ ಫುಡ್ಡು ಅವಶ್ಯಕ. ಗೊತ್ತಾಗ್ತಿದೆಯಾ? ಪಟ್ಟಣ ಕಟ್ಟಿದ ಆಹಾರ, ಪ್ಯಾಕ್ಡ್ ಫುಡ್ ಅಂತ ಏನು ಕರೀತಾರೆ? ಗೊತ್ತಾಗ್ತಿದೆಯಾ? ಪ್ಯಾಕ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಅಂತ ಏನು ಕರೀತಾರೆ? ಆ ಪದಾರ್ಥಗಳು ತಮ್ಮ ಪಟ್ಟಣದ ಮೇಲ್ಭಾಗದಲ್ಲಿ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು. ಮಾಹಿತಿಯಲ್ಲಿ ಪ್ರತಿ ಪೋಷಕಾಂಶದ ಪ್ರಮಾಣವನ್ನು ನೀಡಿರಬೇಕು. ಕೆಲವೊಮ್ಮೆ ಆಹಾರ ಪೋಷಕಾಂಶ ಗುಣಮಟ್ಟ ಸುಧಾರಿಸಲು ಸಂಸ್ಕರಣೆ, ಮೌಲ್ಯವರ್ಧನೆ ಸಮಯದಲ್ಲಿ ಆಹಾರಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ಸೇರಿಸ್ತಾರೆ. ಗೊತ್ತಾಗ್ತಿದೆಯಾ? ಯಾವಾಗ ಫೋರ್ಟಿಫಿಕೇಷನ್ ಅಂತ ಕರೀತಾರೆ, ಫುಡ್ ಫೋರ್ಟಿಫಿಕೇಷನ್ ಅಂತ ಕರೀತಾರೆ. ಏನು ಕೇಳ್ಬೋದು ಎಕ್ಸಾಮಲ್ಲಿ ಕೇಳಿದೆ, ಫುಡ್ ಫೋರ್ಟಿಫಿಕೇಷನ್ ಅಂತ. ಫುಡ್ ಫೋರ್ಟಿಫಿಕೇಷನ್ ಫುಡ್ಡಿಗೆ ಅಗತ್ಯವಾದ ನೀಡ್ಫುಲ್ ಪೋಷಕಾಂಶಗಳನ್ನ ಏನು ಮಾಡೋದು, ಹಾಕೋದು. ಗೊತ್ತಾಗ್ತಿದೆಯಾ? ಐಡನ್ಯುಕ್ತ ಉಪ್ಪು ಕೆಲವು ಶಿಶು ಆಹಾರಗಳು ಮೌಲ್ಯವರ್ಧಿತ ಆಹಾರಗಳಿಗೆ ಉದಾಹರಣೆಗಳಾಗಿವೆ. ಭಾರತೀಯ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರ, ಫುಡ್ ಸೇಫ್ಟಿ ಆಫ್ ಸ್ಟ್ಯಾಂಡರ್ಡ್ ಆ್ಯಂಡ್ ಅಥಾರಿಟಿ ಆಫ್ ಇಂಡಿಯಾ FSSAI ಆಹಾರದಲ್ಲಿ ಗುಣಮಟ್ಟವನ್ನು ಮತ್ತು ನಿರ್ವಹಿಸುವ ಒಂದು ಸರ್ಕಾರಿ ಸಂಸ್ಥೆಯಾಗಿದೆ. ಗೊತ್ತಾಗ್ತಿದೆಯಾ? ಇವು ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಫುಡ್ ಕಂಟ್ರೋಲ್ ಮಾಡೋದು ಅಥವಾ ಪೋಷಕಾಂಶಗಳು ಕರೆಕ್ಟಾಗಿವೆ ಅಂತ ಚೆಕ್ ಮಾಡೋದು ಅದು FSSAI. ಫುಲ್ ಫಾರ್ಮ್ ಕೇಳಿದ್ದಾರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಫುಲ್ ಫಾರ್ಮ್ನ ಕೇಳಿದ್ದಾರೆ. ನೆಕ್ಸ್ಟ್ ಬರುತ್ತೆ ಮಿಲೆಟ್ಸ್ ಅಂತ ಕರೀತಾರೆ. ನ್ಯೂಟ್ರಿಷನ್ ರಿಚ್ ಸೆರಿಯಲ್ಸ್ ಅಂತ ಕರೀತಾರೆ. ಸಿರಿಧಾನ್ಯಗಳು, ಪೋಷಕಾಂಶಯುಕ್ತ ಧಾನ್ಯಗಳು. ಜೋಳ, ಸಜ್ಜೆ, ರಾಗಿ ಮತ್ತು ಊದಲು ಬಗ್ಗೆ ನೀವು ಕೇಳಿರಬಹುದು. ಇವು ಭಾರತ ಸ್ಥಳೀಯ ಬೆಳೆಗಳು. ಇವುಗಳನ್ನು ವಿವಿಧ ವಾಯುಗುಣ ಪರಿಸರಗಳಲ್ಲಿ ಸುಲಭವಾಗಿ ಬೆಳೆಯಬಹುದು. ಈ ರೀತಿ ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಬಾಜ್ರಾ, ರಾಗಿ, ಗೊತ್ತಾಗ್ತಿದೆ, ಇವನ್ನೆಲ್ಲ ಸೆರಿಯಲ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇವು ನೇಟಿವ್ ಕ್ರಾಪ್ಸು, ಭಾರತದ ಒಂದು ಸ್ಥಳೀಯ ಬೆಳೆಗಳು. ಗೊತ್ತಾಗ್ತಿದೆಯಾ ಎಂದು ಕರೆಯಲಾಗುತ್ತೆ. ಈ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು ನೀವು ಎಂದಾದರೂ ಸೇವಿಸಿದ. ಸಿರಿಧಾನ್ಯಗಳು ಸಣ್ಣ ಗಾತ್ರದ ಧಾನ್ಯಗಳಾಗಿದ್ದು ಶತಮಾನಗಳಿಂದ ಭಾರತೀಯರ ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಅವುಗಳು ಹಲವಾರು ಊದಲು ನೋಡಿದೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಆರೋಗ್ಯ ಪ್ರಯೋಜನಗಳಿಂದ ಅವು ಜನಪ್ರಿಯತೆಯನ್ನು ಮರಳಿ ಪಡೆದಿದೆ. ಅವು ಜೀವಸತ್ವಗಳು, ಕಬ್ಬಿಣ, ಕ್ಯಾಲ್ಸಿಯಂನಂಥ ಖನಿಜಗಳು ಮತ್ತು ನಾರು ಪದಾರ್ಥಗಳು ಅವುಗಳನ್ನು ಹೊಂದಿರುತ್ತವೆ. ಅದಕ್ಕಾಗಿ ಅವುಗಳನ್ನು ಪೌಷ್ಟಿಕ ಧಾನ್ಯಗಳು ಎಂದು ಕರೆಯಲಾಗುತ್ತದೆ. ನಮ್ಮ ದೇಹದ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಬ್ಯಾಲೆನ್ಸ್ಡ್ ಡಯಟ್, ಸಂತುಲಿತ ಆಹಾರವನ್ನು ಅವು ಕೊಡುಗೆ ನೀಡುತ್ತವೆ. ಇವು ಸಿರಿಧಾನ್ಯಗಳು ತಿನ್ನೋದ್ರಿಂದ ಎಲ್ಲ ಪ್ರಮಾಣದ ಗೊತ್ತಾಗ್ತಿದೆ ಖನಿಜಗಳು, ಕ್ಯಾಲ್ಸಿಯಮ್ಮು, ನಾರು ಪದಾರ್ಥಗಳು, ಜೀವಸತ್ವಗಳು, ಕಬ್ಬಿಣ ಇವೆಲ್ಲವೂ ಸಹ ನಮಗೆ ಸಿಗ್ತವೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ನೋಡಿ, ಫಾರ್ಮ್ ಟು ಏನಂತ ಕರೀತಾರೆ, ಫುಡ್ ಮೈಲ್ಸ್ ಫ್ರಮ್ ಫಾರ್ಮ್ ಟು ಅವರ್ ಪ್ಲೇಟ್ ಅಂತ ಕರೀತಾರೆ. ಆಹಾರವು ಕೃಷಿ ಭೂಮಿಯಿಂದ ನಮ್ಮ ತಟ್ಟೆಗೆ ಹೇಗೆ ತಲುಪುತ್ತದೆ, ಈ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು? ಗೊತ್ತಾಗ್ತಿದೆಯಾ? ಹಂತಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಜನರು ಯಾರು? ಬೀಜಗಳು ಕೃಷಿಯಲ್ಲಿ ಭೂಮಿಯಲ್ಲಿ ಮೊಳಕೆ ಹೊಡೆದ ನಂತರ ಗೋಧಿ ಹಿಟ್ಟನ್ನು ಪಡೆಯಲು ಎಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ ಎಂದು ತಿಳಿದಿದೆಯೇ? ನಾವು ಸೇವಿಸುವ ಚಪಾತಿಯನ್ನು ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಚಿತ್ರ ನೋಡಿ. ಅಂದರೆ ಇಲ್ಲಿಂದ ಹೆಂಗೆ ಫುಡ್ಡು ಯಾವ ರೀತಿ ಬರುತ್ತೆ. ಫಸ್ಟು ಬೆಳೀತಾರೆ, ಅದನ್ನು ಏನು ಮಾಡ್ತಾರೆ, ಕೊಯ್ದು ತೂರ್ತಾರೆ, ಮತ್ತು ಅವನ್ನ ಸಂಗ್ರಹಣೆ ಮಾಡ್ತಾರೆ, ಪೊಟ್ಟಣ ಮಾಡ್ತಾರೆ, ಅದನ್ನು ಸಾಗಾಣಿಕೆ ಮಾಡ್ತಾರೆ, ಮತ್ತು ನಮಗೆ ಊಟ ಅಡುಗೆಯಾಗಿ ಬರುತ್ತೆ. ಈ ಒಂದು ಪ್ರೋಸೆಸ್ನ ದಾಟಿ ಬರುತ್ತೆ. ಒಂದು ನಮ್ಮ ತಟ್ಟೆಗೆ ಬರಬೇಕು ಅಂದಾಗ ಏನಾಗುತ್ತೆ, ಇಷ್ಟು ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಚಪಾತಿಯ ಕತೆ ಹೊಲದಿಂದ ತಟ್ಟೆಗೆ. ಗೊತ್ತಾಗ್ತಿದೆಯಾ? ಹಿಟ್ಟು ಮಾಡುವಿಕೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಗೋಧಿ ಮತ್ತು ಇದರ ಯಾವುದೇ ಆಹಾರ ಪದಾರ್ಥ ಚೀಲವು ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪುವವರೆಗೆ ಪ್ರಯಾಣಿಸುವ ಸಂಪೂರ್ಣ ದೂರವನ್ನು ಆಹಾರ ಮೈಲುಗಳು ಎಂದು ಕರೆಯಲಾಗುತ್ತದೆ. ಆಹಾರ ಮೈಲುಗಳು ಕಡಿಮೆ ಮಾಡುವುದು ಮುಖ್ಯ, ಏಕೆಂದರೆ ಇದು ಅದರ ಸಾಗಾಣಿಕೆ ಸಮಯದಲ್ಲಿ ವೆಚ್ಚ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಸ್ಥಳೀಯ ರೈತರನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದನ್ನು ನಮ್ಮ ಆಹಾರ ತಾಜಾ ಮತ್ತು ಆರೋಗ್ಯಕರಲು ಸಹಾಯ ಮಾಡುತ್ತದೆ. ಗೊತ್ತಾಗ್ತಿದೆಯಾ? ಫುಡ್ ಮೈಲ್ಸ್ನ ಕಮ್ಮಿ ಮಾಡಬೇಕು, ಯಾಕೆಂದರೆ ದೂರದಿಂದ ಸಾಗಾಟ ಮಾಡಬೇಕಾದ್ರೆ ಅದಕ್ಕೆ ಏನಾಗುತ್ತೆ, ಪೋಷಕಾಂಶಗಳನ್ನ ಕಳ್ಕೊಬೋದು, ಮತ್ತು ಅದು ಮಾಲಿನ್ಯವಾಗ್ಬೋದು, ಮತ್ತು ಎಕ್ಸ್ಪೆನ್ಸಿವ್ ಆಗ್ಬೋದು. ಅದಕ್ಕೋಸ್ಕರ ಸ್ಥಳೀಯ ಫುಡ್ಗಳನ್ನ ನಾವು ಏನು ಮಾಡಬೇಕು, ಪೋಷಿತ ಮಾಡಬೇಕು. ಸ್ಥಳೀಯ ಆಹಾರದ ಸೇವನೆಯು ಆಹಾರ ಮೈಲುಗಳನ್ನು ಕಡಿಮೆ ಮಾಡಲು ಹೇಗೆ ಸಹಾಯ ಮಾಡುತ್ತದೆ ಅದನ್ನು ಥಿಂಕ್ ಮಾಡಿ. ನೀವೇ ಥಿಂಕ್ ಮಾಡಿ. ನಿಮ್ಮ ಊರು ಸುತ್ತಮುತ್ತ ಬೆಳೆಯೋ ಆಹಾರಗಳನ್ನ ನೀವು ಎಷ್ಟು ಈಸಿಯಾಗಿ ಪರ್ಚೇಸ್ ಮಾಡ್ತಾರೆ. ಅದೇ ನಿಮ್ಮ ಬೇರೆ ಊರಿಂದ ಬಂದಾಗ ಏನಾಗುತ್ತೆ, ಲೇಟ್ ಆಗುತ್ತೆ, ಮತ್ತು ಅದು ಆಹಾರ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅನೇಕ ಜನರು ತಮ್ಮ ತಟ್ಟೆಯಲ್ಲಿ ಆಹಾರವನ್ನು ಸೇವಿಸದೆ ಬಿಡುವ ಮೂಲಕ ಆಹಾರವನ್ನು ವ್ಯರ್ಥ ಮಾಡ್ತಾರೆ. ಇದು ತುಂಬ ಜನ ಮಾಡ್ತಾರೆ. ಇದನ್ನು ಮಾಡಬೇಡ್ರಿ ದಯವಿಟ್ಟು. ತೋಟದಿಂದ ನಮ್ಮ ತಟ್ಟೆಗೆ ಬರೋ ಹಾಲು ತರುವ ನಮ್ಮ ರೈತರು ಮತ್ತು ಇತರ ಸಮುದಾಯದವರು ಬೆಳೆಸಿದ ಸಮಯ ಮತ್ತು ಶ್ರಮವನ್ನು ಪ್ರತಿಯೊಬ್ಬರು ನೆನಪಲ್ಲಿಟ್ಟುಕೊಳ್ಳಬೇಕು. ಇದನ್ನು ಪ್ರತಿಯೊಬ್ಬರು ಥಿಂಕ್ ಮಾಡಬೇಕು. ಹೇಳಿದೆ, ಈ ಪುಸ್ತಕ ಬರೀ ನಿಮಗೆ ನಾಲೆಡ್ಜ್ ಕೊಡಲ್ಲ, ಒಂದು ಎಥಿಕ್ಸ್ನ ಕಲಿಸುತ್ತೆ ಅಂತ ಹೇಳಿದೆ. ನಾವು ಸೇವಿಸಬಹುದಷ್ಟು ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇದು ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡುತ್ತದೆ. ತೋಟದಿಂದ ತಟ್ಟೆಗೆ ಆಹಾರವನ್ನು ಪಡೆಯುವಲ್ಲಿ ಒಳಗೊಂಡಿರುವ ವಿವಿಧ ಪ್ರಕ್ರಿಯೆಗಳಾವುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಅಂದರೆ ಯಾವ ಫುಡ್ಡು ನಿಮ್ಮ ಮನೆಗೆ ತಲುಪಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ. ನೋಡಿ, ನೀವೇನಾದರೂ ಆ್ಯಪಲ್ ತೊಗೊಂಡ್ರಿ ಅಂದ್ಕೊಳ್ಳಿ, ಅದು ಕಾಶ್ಮೀರದಿಂದ ಕರ್ನಾಟಕದ ಬರೋಕ್ಕೆ ಎಷ್ಟು ಮೈಲುಗಳನ್ನ ದಾಟಿ ಬರಬೇಕು. ಅದರ ಜೊತೆಗೆ ಅಲ್ಲಿ ಯಾವ್ಯಾವ ವಾತಾವರಣಗಳನ್ನ ತಲುಪಿ ಬರಬೇಕು. ಗೊತ್ತಾಗ್ತಿದೆಯಾ? ಹಾಗಾಗಿ ಈ ಆರೋಗ್ಯಕರ ಆಹಾರವನ್ನು ಸೇವಿಸಿ, ಹಂಚಿಕೊಳ್ಳಿ, ಆಹಾರವನ್ನು ಗೌರವಿಸಿ, ಸ್ಥಳೀಯ ಉತ್ಪಾದಕರನ್ನು ಬೆಂಬಲಿಸಿ. ಅಂದರೆ ಲೋಕಲ್ ನಿಮ್ಮ ಏನು ಫುಡ್ಡು ಪ್ರೊಡ್ಯೂಸರ್ಸ್ ಎಲ್ಲ ಅವ್ರನ್ನ ಗೌರವಿಸಿ, ರೆಸ್ಪೆಕ್ಟ್ ಮಾಡಿ. ಗೊತ್ತಾಯ್ತು? ಈಟ್ ಹೆಲ್ತಿ, ಶೇರ್ ಆ್ಯಂಡ್ ರೆಸ್ಪೆಕ್ಟ್ ಫುಡ್, ಸಪೋರ್ಟ್ ಲೋಕಲ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆ? ನೋಡಿ, ಕೀವರ್ಡ್ಸ್ಗಳು ನೀವೇನು ಕಲ್ತ್ರಿ ಅಂದ್ಕೊಂಡ್ರೆ, ಕಾರ್ಬೋಹೈಡ್ರೇಟ್ಸ್, ಸಿರಿಧಾನ್ಯಗಳು, ಮಿಲೆಟ್ಸ್. ಗೊತ್ತಾಗ್ತಿದೆಯಾ? ಮತ್ತು ಪಾಕ ಪದ್ಧತಿಗಳು, ಮಿನರಲ್ಸ್ ಬಗ್ಗೆ ಕಲ್ತ್ಕೊಂಡ್ರಿ. ನ್ಯೂನತ ರೋಗಗಳು, ಪೋಷಕಾಂಶಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಆಹಾರ ಘಟಕಗಳು, ರಿಕೆಟ್ಸ್, ಆಹಾರ ಮೈಲುಗಳು, ನಾರು ಪದಾರ್ಥಗಳು, ಅಯೋಡಿನ್ಯುಕ್ತ ಉಪ್ಪು, ಸ್ಕರ್ವಿ, ಜೀವಸತ್ವಗಳು, ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಿ. ಸಾರಾಂಶ ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಬೆಳಗಿಂದ ನಾವು ಈ ಒಂದು ತರಗತಿಯಲ್ಲಿ ಓದಿದ್ವಿ. ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಹೆಂಗೆ ಬರ್ತವೆ, ಪೋಷಕಾಂಶ ಅಂದರೆ ಏನು ಅನ್ನೋದ್ರ ಬಗ್ಗೆ ಈ ಒಂದಷ್ಟು ಪಾಯಿಂಟ್ಸ್ಗಳು ನಿಮಗೆ ಈ ಇಡೀ ಪುಸ್ತಕದ ಸಾರಾಂಶವನ್ನು ಒದಗಿಸುತ್ತೆ. ನೀವು ಈ ಪುಸ್ತಕ ಓದಿ ನೀವೇ ಒಂದಷ್ಟು ಸ್ವಂತ ನೋಟ್ಸ್ ಮಾಡಿಕೊಂಡ್ರೆ, ನಾನು ಹೇಳಿದ್ನೆಲ್ಲ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ 6th 12th ಎಲ್ಲ ಕಂಪ್ಲೀಟಾಗಿ ಮುಗಿತಾ ಬರುತ್ತೆ. ನಾನು ಮುಂದಿನ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಈ ಮುಖ್ಯಾಂಶಗಳನ್ನ ಓದ್ಕೋಬೇಕು. ಇಂಪಾರ್ಟೆಂಟು. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನನಗೆ ಕೊಟ್ಟ ಮಾಹಿತಿಯನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮದೇ ಆದಂಥ ಒಂದು ನೋಟ್ಸ್ನ ಮಾಡ್ಕೋಬೋದು. ಚಾಪ್ಟರ್ ವೈಸ್ ನೋಟ್ಸ್ ಮಾಡ್ಕೊತಾ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡೋದು ಏನಾದ್ರು ಫಾಸ್ಟ್ ಆಯಿತು ಅಂತಂದರೆ ಸ್ವಲ್ಪ ನಂಗೆ ಕಮೆಂಟ್ ಮಾಡಿ, ನಾನು ಸ್ಲೋ ಮಾಡ್ತೀನಿ. ಮತ್ತು ಕೇಳಿದ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಲಿಲ್ಲ ಅಂತಂದರೆ ನೀವು ವೇಸ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೀವು ಕಲ್ತಿರೋದು ವೇಸ್ಟ್ ಆಗುತ್ತೆ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ನಾವು ಗೊತ್ತಾಗ್ತಿದೆ ಇನ್ನೊಂದು ಚಾಪ್ಟರ್ ಅಂತ ತಗೊಳ್ಳೋಣ. ಕಾಂತಗಳ ಅನ್ವೇಷಣೆ, ಮ್ಯಾಗ್ನೆಟ್ಸ್ ಬಗ್ಗೆ ಓಡೋಣ. ಫಿಸಿಕ್ಸ್ ಇದು ಗೊತ್ತಾಗ್ತಿದೆಯಾ? ಫಿಸಿಕ್ಸ್ ಬಗ್ಗೆ ನೆಕ್ಸ್ಟ್ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಗೊತ್ತಾಗ್ತಿದೆಯಾ? ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.